ಫಾತಿಮಾ ನನ್ನ ಮಾತು ಕೇಳು ಬೇಡ. ಅಜದು ಅಜದು ಯಾರಮ್ಮ ನೀವು? ಇಲ್ಲಿ ಒಬ್ರು ಬಾಬಾದು ಇತ್ತಲ್ಲ. ಅಲ್ಲಪ್ಪ ಇಲ್ಲೊಬ್ಬ ಏನೋ ಬಾಬಾ ಇದ್ರಂತಲ್ಲ, ಅವ್ರೇನೋ ದೆವ್ವ ಭೂತ ಬಿಡಿಸ್ತಾರಂತಾರ, ಅವ್ರಿಲ್ಲ. ಇಲ್ಲ ಮರೆ, ಅವರು 2 ವಾರದ ಹಿಂದೆನೆ ತೀರ್ಕೊಂಡಿದ್ದಾರೆ. ಹೌದಾ? ಸರಿ ಬಾ, ದೇವ್ರಿದ್ದಾನಂತೆ ಮತ್ತೆ ಪ್ರೂವ್ ಆಯ್ತು. ಏನು ಅಜ್ಜಿ, ನಿಮ್ದಕ್ಕೆ ಇರೋ ದೆವ್ವ ತುಂಬಾ ಸ್ಟ್ರಾಂಗ್ ಆಗಿದೆ ಅನ್ಸುತ್ತೆ, అందుకే ನಮ್ದಕ್ಕೆ ಇರೋರನ್ನ ಕರ್ಕೊಂಡ್ ಬಿಡ್ತಿದೆ. ಮೊನ್ನೆ ಮೇರೆ ಮಸೀದಿಗೆ ಹೋದೆ, ಅವರು ನೋಡಿದ್ರೆ ಯಾತ್ರೆಗೆ ಹೋಗಿದಾರಂತೆ, ಇವಾಗ ನೋಡಿದ್ರೆ ಇವ್ರು ಇಲ್ಲ. ಹೆಂಗೆ ಮಾಡೋದು ಅಜ್ಜಿ? ಏನೇ ನೀ ಹೇಳೋದೇನೋ ಹೆಂಗ ಅನ್ಸುತ್ತೆ. ಯಾವ ದೇವ್ ಇರ್ಬೇಕು? ಇನ್ನು ನನ್ನ ಸಸಿನ ದೇವ್ ಹೋಗಿ ಬಂದಾಳ, ಯಾಕೆ ದೇವ್ ಹೋಗಿ ಬಂದ್ರೆ ನನಗಟ್ಟ ಕಾಡ್ಬೇಕು? ಮಣಿ ಬಂದವ್ರಿಗೆಲ್ಲ ಯಾಕೆ ಕಾಡಗತ್ತ? ಯಾತಿ ನಾನು ನಿನಗೆ ಎಲ್ಲಿ ಕಾಡತ್ತೀನಿ? ಏನೇ ಮಾಡೋದು ಇವಾಗ? ನೀವು ಹಿಂಗೆ ಯೋಚನೆ ಮಾಡ್ಕೊತ ಕೂದ್ರಿ, ನಾನು ನನ್ನ ಮಗಳಂತೆ ಹೋಗ್ಬೇಕು. ಏನೂ ಇಲ್ಲ, ನಮ್ದಕ್ಕೆ ಬೇರೆ ಯಾರಾದ್ರೂ ನೋಡ್ತೀವಿ. ಈಗ ನಮ್ದಕ್ಕೆ ಗರ್ಕೆ ಹೋಗ್ತೀವಿ, ನಿಮ್ದಕ್ಕೆ ಗರ್ಕೆ ಹೋಗಿ. ಆಯ್ತು, ನೀ ಹೋಗು, ನಾನೇನಾದ್ರು ಮಾಡ್ತೀನಿ. ಏನಾದ್ರೂ ಒಂದು ಪರಿಹಾರ ಹುಡುಕ್ಲೇಬೇಕಿದಕ್ಕೆ. ನಮಸ್ಕಾರ ಸಮಸ್ತ ವೀಕ್ಷಕರಿಗೆ, ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಪ್ಲೀಸ್ ವಿಡಿಯೋನ ನೋಡ್ತಾ ಇರಿ, ಇನ್ನೂ ಇಂಟ್ರೆಸ್ಟಿಂಗ್ ಆಗಿ ಇರುತ್ತೆ. ಏನೇ ಇನ್ನೂ ಬರಲಿಲ್ಲ ಈಕೆ ಏನಾದರೂ ಬರಲಿಲ್ಲ ಅಂದರೆ ನಮ್ಮ ಕತೆ ಮುಗಿತು ಕಣೆ. ಇಲ್ಲಿಗೆ ಕತಮ್ ತಗೊಂಡು ಬಂದು ನಮ್ಮ ಪೇರೆಂಟ್ಸ್ನ ಕರೆಸಿ, ನಿಮ್ಮ ಪೇರೆಂಟ್ಸ್ನ ಕರೆಸಿ, ಸಾಲ ತುಂಬಿ ಅಂತ ಹೇಳಿ ಪ್ರಿನ್ಸಿಪಲ್ ನಮ್ಮ ತಲೆ ಮೇಲೆ ಕುಂತು ಎಲ್ಲಿ ನಮ್ಮ ಟಿಸಿನೇ ತೆಗೆದೋಗಿತ್ತಾಳೇನೋ ಅಂತ ಅನಿಸ್ತಿದೆ ನನಗೆ. ನೀ ಅಷ್ಟೆಲ್ಲ ಯೋಚನೆ ಮಾಡಬೇಡ, ಬರ್ತಾಳೆ ಸುಮ್ಮನಿರು. ಅಲ್ಲ ನಾನೇನೋ ಹೂ ಅಂದೆ, ಈ ಬ್ಯಾಗ್ ಏನೋ ತಕ್ಕೊಂಡೆ, ಎಲ್ಲ ಓಕೆ. ಆದ್ರೆ ಆ ಎಮ್.ಎಲ್.ಎ ಮಗಳ ಕೈಯ ಸಿಕ್ಕಾಕೊಂಡ್ರೆ ಏನು ಮಾಡ್ಲಾನಂತ ಅವಳು ಸುಮ್ಬಿಡ್ತಾ ಅಂತೀಯ? ಅವಳು ಮೊದಲೇ ರಾಕ್ಷಸಿ, ತನಗೋಸ್ಕರ ಏನು ಬೇಕಾದ್ರೂ ಮಾಡ್ಕೊಳ್ಳೋದಕ್ಕೂ ಹೇಸೋಡಲ್ಲ. ನಾಳೆ ಏನು ಮಾಡ್ತಾಳೋ ಏನೋ. ಆದರೆ ಇವ್ರು ನೋಡಿದ್ರೆ ನನ್ನ ಎಜುಕೇಷನ್ ಬಗ್ಗೆನೇ ಮಾತಾಡ್ತಿದ್ದಾರೆ. ನಮ್ಮ ಅಪ್ಪ ಅಮ್ಮ ಗೊತ್ತಾಯ್ತಂದ್ರೆ ನನ್ನ ಸ್ಕೂಲಿಗೆ ಕಳ್ಸೋದಿಲ್ಲ, ಕಾಲೇಜ್ಗೆ ಮುಖಾನೇ ನೋಡ್ದಂಗೆ ಮಾಡ್ತಾರೆ ಇವರು. ಮತ್ತೆ ನನ್ನ ಬಾಯ್ ಫ್ರೆಂಡ್ಗಳ ಗತಿ ಏನು? ಇರ್ಲಿ, ಕೊಟ್ಬಿಡೋಣ ಇದನ್ನ. ಓಹೋ, ಇದಕ್ಕೆಲ್ಲ ಮೂಲ ಸೂತ್ರಧಾರ ನೀನೇನಾ ಎಲ್ಲ ಮಾಡ್ತಾ ಇರೋದು? ಅಲ್ಲ ಕಣೆ, ನೀನ್ ಯಾಕೆ ಇಲ್ಲಿ ಬಂದಿದ್ಯಾ? ಈ ಬ್ಯಾಗ್ ಯಾಕೆ ತಗೊಂಡಿ? ಅದು 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 ಏನದು? ಅದು ಮೊದಲೇ ಅವಳು ಬಂದಿಲ್ಲ ಇವತ್ತು ಕಾಲೇಜ್ಗೆ, ನೀನ್ ಯಾಕೆ ಅವಳು ಇದನ್ನ ಲಾಕರ್ ಓಪನ್ ಮಾಡಿದ್ಯಾ? ಇಲ್ಲ, ಲಾಕರ್ ಓಪನ್ ಮಾಡೋದಕ್ಕೆ ಅವಳೇ ಹೇಳಿದ್ದು. ಹೌದು, ಎಲ್ಲ ಓಕೆ, ಬಟ್ ಈ ಬ್ಯಾಗ್ ಯಾಕೆ ತಗೊಂಡಿದ್ಯಾ? ನೀನು ಯಾರಿವ ಅಡ್ಡ ಬರಕತ್ತನಲ್ಲ? ಅದು ಅದು ಏನಿಲ್ಲ, ಸುಮ್ಬಿಡು, ನಾನು ಆಮೇಲೆ ಹೇಳ್ತೀನಿ ಎಲ್ಲ. ಏನೋ ಮುಚ್ಚಿಡ್ತಿದ್ಯಾ ಹೇಳು. ಆ ಬ್ಯಾಗ್ ಕೊಡಿಲಿ. ಅದು ಬ್ಯಾಗ್ ಯಾರಿಗೂ ಕೊಡೋಂಗಿಲ್ಲ, ಲಾಕರ್ನಾಗ ಇಟ್ಬಿಡೋಕು. ಇಲ್ಲ, ಬ್ಯಾಗ್ ಕೊಡೋದಿಲ್ಲ ನಾನು. ಇವಳು ಏನೋ ಮಾಡ್ತಿದ್ದಾಳೆ, ನಿಂದಿರು, ಅವಳು ಫೋನ್ ಹಚ್ಚಿ. ನೀವು ಹೋಗಿರು, ನಾ ಎಲ್ಲ ನೋಡ್ಕೊಂತೀನಿ. ಎರಡು ಕೈ ಮೇಲೆ ಹತ್ತಲ್ಲ ಬಾಡ್ಕ. ಅಯ್ಯೋ, ಏನಿದು? ನನ್ನ ಕೈ ಟ್ವಿಸ್ಟ್ ಆಗ್ತಿದೆ. ಮಂಡಿ ಕಲೂರ್ ನೀ ಏನಾಗ್ತಿದೆ ನಂಗೆ? ಯಾರು ಕುತ್ತಿಗೆ ಹಿಡ್ಕೊ ಜಗ್ಗಿದಂಗ ಆಗ್ತಿದೆ. ಕಣ್ಮಚ್ಚೆ ಏನಾಗ್ತಿದೆ ಅಂತಾನೆ ಗೊತ್ತಾಗ್ತಿಲ್ವೇ? ಬಿಡಿ ನನ್ನ ಪ್ಲೀಸ್, ನಾನು ಏನು ಮಾಡಿಲ್ಲ ಬಿಡಿ. ಇಷ್ಟೇ ಕುಂದ್ರಣ್ಣ, ಹೇಳು ಮಟ. ಏನೇ ಇಷ್ಟೊತ್ತಾದ್ರೂ ಈಕೆ ಪತ್ತೆನೇ ಇಲ್ಲ. ಬಂದ್ಲು ಬ್ಯಾಗ್ ಇದೆ ಆಕಿನ ಕೈಯಲ್ಲಿ. ಬಂದ್ಲು. ಗೌರಿ ತಗೊಳ್ಳಿ ನಿಮ್ ಬ್ಯಾಗ್, ಪ್ಲೀಸ್. ನನ್ನ ಹೆಸರು ಮಾತ್ರ ಎಲ್ಲಿ ಹೇಳಬೇಡಿ, ಡೋಂಟ್ ವರಿ, ನಿನ್ ಬಗ್ಗೆ ಎಲ್ಲಿ ಹೇಳಲ್ಲ ನಾವು. ಥ್ಯಾಂಕ್ ಯು ಸೋ ಮಚ್. ಅಬ್ಬಾ, ದುಡ್ಡು ಬಂತು ಹೆಂಗಾದ್ರು. ಮೊದ್ಲು ಇದನ್ನ ಓದು ಇವ್ರ ಕೈ ಕೊಡು ನೋಡಿ, ಪ್ರಿನ್ಸಿಪಲ್ ಕೈಯಾಗ. ಅಲ್ಲ ಕಣೆ, ಇನ್ನು ಕ್ಯಾಂಟೀನಿಗೆ ಕೊಟ್ಟಿಲ್ಲ, ಡೆಕೋರೇಷನ್ ಕೊಟ್ಟಿಲ್ಲ, ಅವನ್ನೆಲ್ಲ ಕೊಟ್ಟು ಆಮೇಲೆ ಕೊಡೋಣ. ನಡಿ, ಹಾಗಾದ್ರೆ ಫಸ್ಟ್ ಕ್ಯಾಂಟೀನಿಗೆ ಕೊಟ್ಟು ಬರೋಣ. ಅಲ್ಲಿ ನಿಂತಲ್ಲ ಅಣ್ಣ, ಅವ್ನು ಕೊಟ್ಟು ಬರ್ತೀನಿ, ನೀನು ಇಲ್ಲೇ ಇರು. ಹಾಯ್ ಗೌರಿ. ಹಾಯ್ ಕಣೋ. ಏನು ಸಿಕ್ತಾ ಬ್ಯಾಗು? ಏನಿಲ್ವಾ? ಸಿಕ್ತು ಕಣೋ. ಈಗ ನೋಡು, ಅವಳು ಕ್ಯಾಂಟೀನ್ ರೊಕ್ಕ ಕೊಟ್ಟು ಬರ್ಕಾಗ ಡೆಕೋರೇಷನ್ ನೀನು ಕೊಡ್ತೀಯಾ? ಹಾ ಶೋರ್, ಕೊಡ್ತೀನಿ, ಕೊಡು. ಮಿಸ್ ಮಾಡಬೇಡ, ಇವಾಗ ಹೋಗಿ ಕೊಟ್ಟು ಬಿಡು. ಹಾ ಶೋರ್, ನೀನು ತಲೆ ಕೆಡಿಸ್ಕೊಬೇಡ, ಕೊಡು. ನೋಡು, ಇದರಲ್ಲಿ 15 ಇದೆ, 15,000 ಕೊಟ್ಬಿಡು. ಹಾ ಶೋರ್. ಇದು ಅಡ್ವಾನ್ಸ್ ಅಂತ ಹೇಳು, ರಿಮೈನಿಂಗ್ ಫಂಕ್ಷನ್ ಮಿಡ್ ಅಲ್ಲಿ ಕೊಡ್ತೀವಿ ಅಂತ ಹೇಳು. ಸರಿ. ಅಲ್ಲ, ಹೇಗ್ ಸಿಕ್ತು? ಏನು ಒಂದ್ ಮಾತು ಹೇಳೇ ಇಲ್ಲ. ಏನ್ ಮಾಡಿದ್ರಿ ಇಬ್ರು? ಅಲ್ಲಿ ಚಾವಿ ಇತ್ತು, ಚಾವಿನ ಹೆಂಗ್ ಹಿಂಡಬೇಕು ಅನ್ನೋದು ಗೊತ್ತಾಯ್ತು. ಅದನ್ನ ಕರೆಕ್ಟ್ ಆಗಿ ಹಿಂಡಿ ಆ ಜಾಗಕ್ಕೆ ತಗೊಂಡೋಗಿ ತಗೊಂಡ್. ಹೌದಾ? ಒಟ್ನಲ್ಲಿ ಸಿಕ್ತಲ್ಲ. ಓಕೆ, ನಾನ್ ಬರ್ಲಾ ಹಂಗಾರೆ? ಸರಿ. ನೋಡು, ಸ್ವಲ್ಪ ಅಮೌಂಟ್ ಕೊಟ್ಟೆ, ಇನ್ನೊಂದು ರಿಮೈನಿಂಗ್ ಉಳಿದಿದೆ, ತಗೋ. ನಿನ್ನ ಹತ್ರನೇ ಇರುವ, ಯಾವ್ದಕ್ಕಾದ್ರೂ ಬೇಕಾಗುತ್ತೆ. ರಿಮೈನಿಂಗ್ ಅಮೌಂಟ್ನು ಪ್ರಿನ್ಸಿಪಲ್ ಕೈಯಾಗ ಕೊಟ್ಟು ಫಸ್ಟ್ ನಮ್ಮ ಕೈಗೆ ಎಲ್ಲ ತೊಳ್ಕೊಳ್ಳೋಣ. ಸರಿ, ನಡಿ ಹೋಗೋಣ. ಮೇಡಮ್, ಎಸ್ ಗೌರಿ, ಏನು ಹೇಳು? ಎಲ್ಲ ಹೇಗೆ ನಡೀತಾ ಇದೆ? ಚೆನ್ನಾಗಿ ಹೋಗ್ತಿದೆಯಾ? ಹಾಂ ಮೇಡಮ್, ಎಲ್ಲ ಹೋಗ್ತಿದೆ ಮ್ಯಾಮ್. ರಿಮೈನಿಂಗ್ ಅಮೌಂಟ್ ಗುಡ್. ಎಷ್ಟು ಉಳಿತು ರಿಮೈನಿಂಗ್? ಮ್ಯಾಮ್ ಟೋಟಲಿ 4.5 ಲ್ಯಾಕ್ ಉಳಿದಿದೆ. ಸರಿ ಬಿಡು, ನಾನು ಎಲ್ಲ ನೋಡ್ಕೊತೀನಿ. ಇದನ್ನು ಇವತ್ತು ಇವೆಂಟ್ ಮ್ಯಾನೇಜ್ಮೆಂಟ್ ಎಲ್ಲ ಕೊಟ್ಟು ಸರಿ ಮಾಡ್ಕೊತೀನಿ. ಆಮೇಲೆ ಹೋಟೆಲ್ಗೆ ಊಟದ ಫುಡ್ಡು ಎಲ್ಲ ಕರೆಕ್ಟಾಗಿ ಆಗಿದೆಯಲ್ಲ, ಇವೆಂಟ್ ಡೆಕೋರೇಷನು, ಆಮೇಲೆ ಗಿಫ್ಟು. ಮ್ಯಾಮ್ ಗಿಫ್ಟಿಗೆ ರೊಕ್ಕ ತಗೋಬೇಕು, ಅದನ್ನೊಂದು ಸ್ವಲ್ಪ ಕೊಟ್ಬಿಡಿ. ಆಮೇಲೆ ಗಿಫ್ಟ್ ಎಷ್ಟೆಷ್ಟು ಜನಕ್ಕೆ ತಗೋಬೇಕು, ಏನೇನು ತಗೋಬೇಕು ಅಂತ ಹೇಳಿದರೆ ನಾವು ತೊಗೊತೀವಿ. ಟೋಟಲ್ 8 ಮೆಂಬರ್ಸ್, ಗೆಸ್ಟ್ಗಳಿಗೆ 8. ಓಕೆ. ಆಮೇಲೆ ಫಸ್ಟ್ ಪ್ರೈಸ್ ಬಂದವರು 15 ಜನ, ಆಮೇಲೆ ಸೆಕೆಂಡ್ ಪ್ರೈಸ್ 20, ಆಮೇಲೆ ಸ್ಪೋರ್ಟ್ಸ್ ಎಲ್ಲ 50 ಟೋಟಲ್. ಹೌದಾ ಮ್ಯಾಮ್? ಶೋರ್. ಆಮೇಲೆ ನಾನೊಂದು ಅಂಗಡಿ ಹೇಳ್ತೀನಿ, ಅಲ್ಲೇ ಹೋಗಿ ಎಲ್ಲ ತೊಗೊಳ್ಳಿ. ಅಲ್ಲೇ ಒಂದು ಫಿಕ್ಸ್ ರೇಟ್ ಇದೆ, ಅವರೆಲ್ಲ ಕೊಡ್ತಾರೆ. ಓಕೆ. ಅಮೌಂಟು ನಾನು ಡೈರೆಕ್ಟಾಗಿ ಅವ್ರಿಗೆ ಕೊಡ್ತೀನಿ, ನೀವೇನು ವರಿ ಮಾಡ್ಕೋಗಿಲ್ಲ. ನಾನು ಎಲ್ಲ ಅಮೌಂಟ್ ಅರೇಂಜ್ಮೆಂಟ್ ಮಾಡ್ತೀನಿ ಅಲ್ಲಿ. ಸರಿ ಮ್ಯಾಮ್. ಓಕೆ, ನೀವೇನು ನೋಡ್ಬೋದು. ಹಾಂ ಮ್ಯಾಮ್, ಸರಿ ಮ್ಯಾಮ್. ಯಪ್ಪ ದೇವ್ರಿ, ತಲೆ ಮೇಲಿನ ಬಾರ್ ಇಳ್ದಂಗೆ ಆಯ್ತು ನೋಡಿ. ನನಗೂ ಹಂಗೆ ಅನಿಸ್ತಿದೆ. ನಿನ್ನೆಯಿಂದ ನಿದ್ದೆ ಮಾಡಿಲ್ಲ ನಾನು. ರೊಕ್ಕ ಹೆಂಗೆ ಹುಡ್ಕೋದು, ಯಾರು ತೊಗೊಂಡಿದ್ದಾರೆ, ಎಲ್ಲಿ ತೊಗೊಂಡಿದ್ದಾರೆ ಅಂತ ತಲೆ ಔಟ್ ಆಗಿಬಿಟ್ಟಿದ್ದು ನೋಡು. ನಮ್ಮವ್ವ ಬೈಯಾಕತ್ತಿದ್ಲು. ಹೌದಾ? ನನಗೂ ಹಂಗೆ ಆಗಿದೆ ಕಣೆ. 5 ಗಂಟೆಗೆ ಎದ್ದಿದ್ದೀನಿ ನಾನಂತರೂ. ಎಲ್ಲ ಥರ ಯೋಚನೆ ಮಾಡಿದ್ದೀನಿ ನಾನು ಇವತ್ತು. ಹೆಂಗಪ್ಪ, ಒಂದು ವೇಳೆ ರೊಕ್ಕ ಸಿಗಲಿಲ್ಲ ಅಂದರೆ ಏನು ಮಾಡೋದು ಅಂತ. ಏನೋ ಆಯ್ತಪ್ಪ, ಒಳ್ಳೇದಾಯ್ತು. ನಡಿ ಹೋಗೋಣ. ಇಲ್ಲ, ನಾನು ಸ್ವಲ್ಪ ಮನೆಗೆ ಹೋಗ್ತೀನಿ. ಯಾಕೆ, ಏನಾಯ್ತು? ಅಯ್ಯೋ, ಈ ಟೆನ್ಷನಲ್ಲಿ ತಂಗಿ ತಮ್ಮನ್ನ ಚೆನ್ನಾಗಿ ನೋಡ್ಕೊಂಡೇ ಇಲ್ಲ. ಇವತ್ತು ಅವ್ರಿಗೆ ಎಕ್ಸಾಮ್ ಬೇರೆ, ಅದಕ್ಕೆ. ಸರಿ ಕಣೆ, ನಾನು ಹೋಗ್ತೀನಿ, ಯಾಕಂದರೆ ನನಗೂ ತುಂಬ ಕೆಲಸ ಇದೆ ಮನೇಲಿ.
ಹಾಂ ಹೋಗು. ನಾನು ಸ್ವಲ್ಪ ಲೈಬ್ರರಿಗೆ ಹೋಗಬೇಕು. ಲೈಬ್ರರಿಗೆ ಹೋಗಿ ಸ್ವಲ್ಪ ಬುಕ್ ಎಕ್ಸ್ಚೇಂಜ್ ಮಾಡಬೇಕು. ಎಕ್ಸಾಮ್ ಬೇರೆ ನಿಯರ್ ಬಂದವಲ್ಲ, ಈಗ ಬುಕ್ ಬೇರೆ ಸಿಗೋದಿಲ್ಲ. ನಾವು ಬೇರೆ ಹೊರಗಡೆ ತೊಗೊಳಕ್ಕಾಗಲ್ಲ. ಹೌದಾ, ನಾನು ಬರಬೇಕು. ಬಂದು ಎಕ್ಸ್ಚೇಂಜ್ ಮಾಡಬೇಕು. ನಾಳೆ ನೋಡ್ತೀನಿ. ಸರಿ, ಹೋಗೋಣ. ಆದರೆ ಇನ್ನು ಆ ಎಮ್ ಎಲ್ ಎ ಮಗಳನ್ನ ಹೆಂಗೆ ಇನ್ನು ಮ್ಯಾನೇಜ್ ಮಾಡೋದಂತ. ಏನೋ ಗೌರಿ ಇದ್ದಾಳೆ, ಧೈರ್ಯ ಇದೆ. ಗಂಗಾ ತುಂಗಾ ಗಂಗಾ, ಹೇಳ್ರಿ, ಏನ್ರಿ? ಎಲ್ಲಿ ಗಂಗಾ? ಒಳಗಡೆ ಇದ್ದಾಳೆ. ಏನ್ರಿ? ಖುಷಿ ವಿಚಾರ ಕಣೆ. ಏನ್ರಿ ಅಂತದು? ಈ ಸಲಿನೂ ನಾವು ಕಬಡ್ಡಿಯಲ್ಲಿ ಗೆದ್ವಿ ಕಣೆ. ಏನು ನಿಜಾನಾ? ಹ್ಞೂ, ನಿಜವಾಗ್ಲೂ ಗೆದ್ವಿ. ಎಂತ ಖುಷಿ ವಿಚಾರ ಹೇಳಕತ್ತೀರಿ? ನಾವೆಲ್ಲೋ ಸೋಲ್ತೀವಿ ಅನ್ಕೊಂಡಿದ್ದೆ, ಆದ್ರೆ ಈ ಸಲಿನೂ ನಾವೇ ಗೆದ್ವಿ. ಬಟ್ ಅಣ್ಣ ಸುಮ್ಮ ಹೋದ್ನ? ಆದರೆ ಅಲ್ಲಿ ಸ್ವಲ್ಪ ಜಗಳ ಆಯಿತು. ನಿಮ್ಮ ಅಣ್ಣನ ಮಗ ಅದನ್ನಲ್ಲ, ಅವನು ಸುಮ್ಮನೆ ಇರಲಿಲ್ಲ. ಶ್ಯಾಮ್ ಮೇಲೆ ಜಗಳಕ್ಕೆ ಬಂದ. ಕೈಲಾಗದೆ ಇರೋರು ಅದು ಇದು ಅಂತ ಏನೇನೋ ಅಂದ. ಇವ್ ಶ್ಯಾಮ್ನು ಸುಮ್ಮನಿರಲಿಲ್ಲ. ಫುಲ್ ಸಿಕ್ಕಾಪಟ್ಟು ಜಗಳ ಆಯಿತು. ಅದಕ್ಕೆ ಶ್ಯಾಮ್ನ ಕರ್ಕೊಂಡು ಹೋಗ್ಬೇಡ ಅಂದಿದ್ದು ನಾನು. ಇವಾಗ ಎಲ್ಲಿ ಹೋದ ಅವನು? ಫ್ಯಾಕ್ಟ್ರಿಗೆ ಹೋದ. ನಮಸ್ಕಾರ ಸಮಸ್ತ ವೀಕ್ಷಕರೇ, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊಂತೀನಿ. ವಿಡಿಯೋ ಚೆನ್ನಾಗಿ ಬರ್ತಿದ್ದಾವೆ ಅನ್ಕೊಂತೀನಿ. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಈ ಸಲ ನಮ್ಮ ಪ್ಲಾನ್ ಎಲ್ಲ ಫ್ಲಾಪ್ ಆಗಿ ಹೋಗುತ್ತೆ ಅಲ್ಲಪ್ಪ. ಮುಂದಿನ ಸಲ ಈ ಥರ ಆಗೋಂಗೆ ಬಿಡಂಗಿಲ್ಲ ನಾ. ನಿನ್ನ ನಂಬಿನ ಸುಮ್ಕೊಂತೆ ನೋಡು, ಅದ ತಪ್ಪು ಮಾಡಿದ್ ನಾನು. ನಾವು ಯಾವನಪ್ಪ ಇಲ್ಲ ಅನ್ನೋದು ಒಂದು ಅವ್ನು ಏನು ಕೈಯಾಗ ಏನೋ ಆಗಂಗೆ ಇಲ್ಲ ಅವ್ನ ಕೈಯಾಗ. ನಾ ಅಪ್ಪ ಅದು ಏನ ಅಪ್ಪ, ಒಂದು ನಾ ಗುಮ್ಮಕ್ಕಾಗ್ಲಿಲ್ಲ ಅವಂಗ. ಅಲ್ಲ, ಅವ್ನು ಎಂತ ಚಂದ ಕೆಳಗ್ ಬಿದ್ದಾನ. ಅವ್ನ ಮೇಲೆ ಏರ್ ಕುಂತ ಒಂದು ಗುಮ್ಮಿಂದ ಅಂದ್ರೆ ಅವ್ನ ಮೇಲೆ ಹೇಳ್ತಿದ್ದಿಲ್ಲ. ಏನ್ ಕುಸ್ತಿ ಆಡ್ತಾರೋ ಈಗಿನಾರ. ಹಾ, ಕುಸ್ತಿ ಆಡೋದು ಇದನ್ನ ಗೊತ್ತಿಲ್ಲ ನೋಡಿ, ನಿಮ್ಗೆ ಕಲಿನ ಗೊತ್ತಿಲ್ಲ. ಅಪ್ಪ ನಾನಾ ಕಲಿತೀನಪ್ಪ ಕುಸ್ತಿ ಈ ಸಲ. ಕಲಿ ಮಕ್ಕ ನೋಡ್ಕೊಂಡಿದ್ದು. ಅವ್ನು ಚಂದಂಗೆ ಟ್ರೈನಿಂಗ್ ಕೊಡಕ್ಕಾಗಿಲ್ಲ ನಿನಗೆ. ಟ್ರೈನಿಂಗ್ ಕೊಡ್ಬೇಕಿಲ್ಲ ಅವ್ನು ಚಂದಂಗೆ. ಸರಿಯಪ್ಪ, ಸಾರಿಯಪ್ಪ. ಸಾರಿ ತಗೊಂಡು ಏನ್ ಮಾಡ್ಲಿ ನಾನು? ಯಾಕೆಬ್ರು ಹಿಂಗ್ ಕಿತ್ತಾಡಕತ್ತಿರಲ್ಲ? ಏನ್ ಕಿತ್ತಾಡಕತ್ತಿಲ್ಲ, ಮಾತಾಡಕತ್ತಿದ್ವಿ. ಏನಾಯ್ತು ಇವತ್ತಿನ ಕುಸ್ತಿ? ಅವ್ರ ಗೆದ್ರಿ ಈ ಸಲ. ನೋಡು, ನೀ ಎಂತ ಕುತಂತ್ರಗಳನ್ನೆಲ್ಲ ಮಾಡ್ದಿ, ಆದ್ರೂ ನಿಂಗೆ ಗೆಲ್ಲಕ್ಕಾಗ್ಲಿಲ್ಲ ಅದಲ್ಲ? ಅವ್ವ, ನಾವೇನು ಕುತಂತ್ರ ಏನ್ ಮಾಡಿಲ್ಲ. ಎಲ್ಲ ಗೊತ್ತೈತಿ. ನೋಡು, ನ್ಯಾಯ ಯಾವತ್ತಿದ್ರು ಗೆಲ್ಲುತ್ತ. ನ್ಯಾಯದಿಂದ ಹೋಗ್ರಿ. ಸ್ಟಾರ್ಟ್ ಮಾಡಿಲ್ಲ ನಿಮ್ಮ ಓದ್ನೇ ಕಳ್ಸಕ್ಕಿನಕ್ಕ. ನೋಡ್ರಿ, ನಾ ಏನಾರ ಹೇಳಿದ್ರೆ ಸಿಟಿಗೆ ಬರ್ತೀರಿ. ನಾ ಹೇಳೋದು ನಿಜ ಇರ್ತೈತಿ, ಅದನ್ನ ತಿಳ್ಕೊಬೇಕು ನೀವು. ಏನ್ ತಿಳ್ಕೊಳ್ಳೋದು ಬೇಡ, ನಿನ್ನ ಅಡ್ಗೆ ಮನೆಗೆ ಹೋಗು ಏನಾರು ತಿನ್ನಕ್ ತಗೊಂಡು. ಸರಿ. ಸರಿಯಪ್ಪ, ನಾ ಹೊಲಕ್ಕೆ ಹೋಗಿ ಬರ್ತೀನಿ. ಇನ್ ಮುಂದೆ ಏನಾರು ಮಾಡ್ಬೇಕಾದ್ರೆ ನಾನು ಕೇಳಿ ಮಾಡು. ಹಂಗ ನೀನ ಎಲ್ಲ ನಿರ್ಧಾರ ತಗೋಬೇಡ. ಸರಿಯಪ್ಪ. ಮತ್ತೆ ಅವ್ನ ಮುಂದೆ ಸೋಲಾತು ಇರ್ಲಿ. ಈ ಸಲ ಸೋತೀನಿ, ಆದ್ರೆ ಮುಂದಿನ ಸಲ ಮಾತ್ರ ಬಿಡಂಗಿಲ್ಲ. ಈಗ್ಲಿಂದ ಮಾಡ್ತೀನಿ ಅವಂಗ. ಎಷ್ಟೋ ಕುತಂತ್ರ ಮಾಡಿದ್ರು ಅವನ ಗೆದ್ದ. ಗೌರಿ, ಏನ್ವಾ ಎಷ್ಟು ಲಗು ಬಂದಿ ಇವತ್ತ? ಇಲ್ಲ ಅಜ್ಜಿ, ಹೋಗ್ಬೇಕು. ಸಾಯಂಕಾಲ ಇವೆಂಟ್ ಐತಿ ಕಾಲೇಜ್ನಾಗ, ಅದಕ್ಕೆ ವಾಪಸ್ ಹೋಗ್ಬೇಕಾ. ಮತ್ತೆ ಮನ್ಯಾಗ ತಂಗಿಯಾರನ್ನ ಬೆಳಿಗ್ಗೆ ಹಂಗ ಬರ ಬಿಟ್ಟು ಹೋದ್ನಿ. ಮತ್ತೆ ಏನ್ ಮಾಡಾಕತ್ತಾರ ಅಂತ ನೋಡಕ್ ಬಂದೆ. ಅಯ್ಯವ, ನಿಮ್ಮ ಮಾಮರ ಮನಿಗೆ ಹೋಗ್ಯಾವ ಆಡಾಕ. ನೀ ಅದ್ರ ಬಗ್ಗೆ ಚಿಂತೆ ಮಾಡ್ಬೇಡ, ನಿನ್ ಕಾಲೇಜಿನ ನೋಡ್ಕೊ. ಅಜ್ಜಿ, ನಂಗ ಏನ್ ಬೇಕು ಹೇಳುವ? ಒಂದ್ 2,000 ರೂಪಾಯಿ ಅದಾನ. ಎದಕ್ ರೊಕ್ಕ ಅಂದ್ರೆ, ಇವತ್ತು ಕಾಲೇಜ್ನಾಗ ಇವೆಂಟ್ ಐತಲ್ಲ, ಅದಕ್ಕೆ ನಾನು ಪಾರ್ಟಿಸಿಪೇಟ್ ಮಾಡೀನಿ. 2,000 ರೂಪಾಯಿ ಕೊಡೋದಿತ್ತು ನಾನು ಕಾಲೇಜಿಗೆ. ಅಯ್ಯ ಹೌದನವ, ನನ್ನ ಕಡೆ ಏನಿಲ್ಲ. ನಿಮ್ಮ ಅಪ್ಪ ಬಂದಾಗ ಕೇಳ್ತೀನಿ ತಗೋ. ಹೌದಾ? ಇಲ್ಲಿ ತಗೋ, ನನ್ನ ಫ್ರೆಂಡ್ ಕಡೆ ಇಸ್ಕೊಂಡು ಹಾಕ್ತೀನಿ. ನಾಳೆ ಅಪ್ಪನ ಕಡೆ ಇಸ್ಕೊಂತೀನಿ. ಸರಿನವ. ಇವ್ರ ಮಾಮರ ಮನೆಗೆ ಹೋಗ್ಯಾರ ನೋಡು, ನಿಮ್ಮ ಮಾಮನ ಮನೆಗೆ. ಹೌದಾ, ಆಡ್ಲಿ ಬಿಡ, ಅಲ್ಲೇ ನಂದು ಕೆಲಸ ಐತಿ, ನಾ ಹೋಗ್ತೀನಿ. ಅಮ್ಮ, ನಾಷ್ಟಕ್ಕೆ ಏನ್ ಮಾಡಿದಿ? ನೀರ್ ನಾಷ್ಟನ? ಊಟ ಟೈಮ್ ಆಯ್ತಿದೆ. ಎಷ್ಟೊತ್ತ ಮಕ್ಕೊಂಡೆಲ್ಲ ಇವತ್ತ? ಇರ್ಲಿ ಬಿಡು, ಇವತ್ತು ಕಾಲೇಜ್ ಇವೆಂಟಿಗೆ ಹೋಗ್ತಿಯೋದಿಲ್ಲ? ಮಾಮ್, ಐ ಕಾಂಟ್. ನಂದು ಕೆಲಸ ಐತಿ. ಶ್ಯಾಮ್ ಕಳಿಸ್ಕೊ. ಅಲ್ಲೋ, ಮನಿ ಜವಾಬ್ದಾರಿ ಒಂದು ಮಾಡೋಲ್ಲ ನೀನು. ಎದಕ್ಕೆ ಹಿಂಗ್ ಸೋಂಬೇರಿ ಆಗತಿ? ಎಲ್ಲಿ ಹೊಂಟಿ ಈಗ? ಅದು ಅರ್ಜೆಂಟ್ ಕ್ಲೈಂಟ್ ಮೀಟಿಂಗ್ ಐತಿ, ಅದಕ್ಕೆ. ನಿಂದು US ಕ್ಲೈಂಟ್ ಮೀಟಿಂಗ್ ಯಾವುದು ಏನು ಅಂತ ನನಗೆಲ್ಲ ಗೊತ್ತೈತಿ. ಸಾಕು, ಮುಚ್ಚು, ಮನೆಗಿರು. ಮಾ, ಅದು ಯಾವ ಫ್ರೆಂಡ್ ಅದ ಕರ್ಕೊಂಡ್ ಬಾ ಮನೆಗೆ ನೋಡು ಒಮ್ಮೆ. ಮಾಮ್, ನೆಕ್ಸ್ಟ್ ವೀಕ್ ನಾನೇ ಕರ್ಕೊಂಡ್ ಬರ್ತೀನಿ. ಇವಾಗ ಅರ್ಜೆಂಟ್ ಇದೆ. ಏನಾದ್ರೂ ಟಿಫಿನ್ ಇದ್ರೆ ಕೊಡು, ಇಲ್ಲ ಹೊರಗಡೆ ಮಾಡ್ತೀನಿ. ರಾಮ್, ನಿನ್ಕೋ. ಈ ಹುಡುಗ ಒಂದ್ ನಿಮಿಷ ನಿಂದ್ರಲ್ಲ ನೋಡು, ಹೋಗೇ ಬಿಡ್ತಾನೆ. ಏನಾತಮ್ಮ, ಅವಾಗ ಅಷ್ಟು ಸ್ಪೀಡ್ ಹೊಂಟಾನ? ಅವಂಗ ಇವತ್ತು ಕಾಲೇಜ್ನಾಗ ಇವೆಂಟ್ ಐತಿ, ಹೋಗು ಗೆಸ್ಟ್ ಆಗಿ ಅಂತಂದ್ರ ಹೋದ್ ನಾನು. ಹೋಗಿ ಅವ್ನ್ ಹೇಳಕತ್ತಿಲ್ಲ. ಅವ್ನ್ ಮೊದ್ಲೇ ಆಗಲ್ಲ ಇದೆಲ್ಲ. ಸರಿನಪ್ಪ, ನೀರ ಹೋಗು. ಹಾ ಮಾಮ್, ಹೋಗಿ ಬರ್ತೀನಿ. ನಿಮ್ಮಪ್ಪ ಹೋಗುದಿತ್ತು, ನಿಮ್ ಚಿಕ್ಕಮ್ಮ ಬರ್ತಾಳ, ಕರ್ಕೊಂಡು ಹೋಗು. ಯಾರು? ಸಂಗೀತ ಆಂಟಿನ? ಹ್ಞೂ ಬಾ, ಅವಳ ಬರ್ತಾಳ. ಸರಿ ಮಾಮ್. ಸಂಗೀತ ಆಂಟಿ, ಏನ್ ಶ್ಯಾಮ್? ಸಾಯಂಕಾಲ ಕಾಲೇಜ್ ಇವೆಂಟ್ ಇದೆಯಲ್ಲ, ಹೋಗೋಣ? ಹಾ ಹೌದು, ಹೋಗೋಣ. ಸರಿ ಆಂಟಿ, ನಾನು ಇವಾಗ ಫ್ಯಾಕ್ಟ್ರಿಗೆ ಹೋಗಿ ಎಲ್ಲ ವರ್ಕ್ ಅಸೈನ್ ಮಾಡಿ ಸಾಯಂಕಾಲ 4 ಗಂಟೆಗೆ ಬಂದು ನಿಮ್ ಪಿಕಪ್ ಮಾಡ್ಕೊಡ್ತೀನಿ. ಸರಿ, ಹೋಯ್ ಬಾ. ಅಲ್ಲ ಅಕ್ಕ, ನೀ ಬರ್ಬೇಕಿಲ್ಲ, ಇಲ್ಲ ಗಂಗಕ್ಕ ಬರ್ಬೇಕಿಲ್ಲ, ಶ್ಯಾಮ್ ಯಾಕ? ಅಯ್ಯೋ, ನಂದು ಇನ್ನೊಂದ್ 2 ದಿನದಾಗ ಜಾತ್ರೆ ಐತಿವ. ಜಾತ್ರೆ ತಯಾರಿ ಮಾಡ್ಬೇಕು. ಆಮೇಲೆ ಮಾಮಾಗ ಊಟ ಕೊಡ್ಬೇಕು. ನಂದು ಕೆಲಸ ಬಾಳ ಇರ್ತಾವ, ನನಗಂತೂ ಆಗಲ್ಲ. ಗಂಗಾನ ಒಂದ್ ಮಾತು ನೀನ ಕೇಳ, ಏನಂತ ನೋಡು. ಸರಿ ಅಕ್ಕ. ಅಲ್ಲ, ಶ್ಯಾಮ್ ಯಾಕೆ ಬರ್ತಾನೆ? ಗಂಗಾ ಅಕ್ಕಾಗಿದ್ರೆ ಹೆಂಗೋ ಮ್ಯಾನೇಜ್ ಮಾಡ್ಬೋದು ಏನಾದ್ರು. ಈಗ ಅಮೌಂಟ್ ಎಷ್ಟು ಉಳಿದಿದೆ ಅದನ್ನೆಲ್ಲ ತಿಳ್ಕೊಂಡು ನಾನು ಅದನ್ನ ಬ್ಯಾಂಕಿಗೆ ಹಾಕೋ ಯೋಚನೆ ಮಾಡ್ತಾ ಇದ್ರೆ, ಇವಾಗ ಶ್ಯಾಮ್ ಬಂದ್ರೆ ಎಲ್ಲ ಆಡ್ತಾರಾಗತ್ತೆ. ಹೆಂಗಾದ್ರೂ ಮಾಡಿ ಗಂಗಕ್ಕನೇ ಕರ್ಕೊಂಡು ಹೋಗ್ತೀನಿ. ಅಂದ್ರೆ ಅವಳನ್ನ ಒಂದ್ ಮೂಲೆಯಲ್ಲಿ ಕುಂದಿರ್ಸಿ ನಾನು ಏನಾದ್ರು ಮಾಡ್ಬೋದು. ಗಂಗಕ್ಕ, ಏನ್ ಮಾಡಾಕತ್ತಿ? ಏನಿಲ್ಲ ನೋಡಿ, ಈ ಜಸ್ಟ್ ಊಟ ಮಾಡಿ ಬಂದು ಕುಂತೆ. ಇನ್ನು ಯಾವ್ದಾದ್ರು ಫೈಲ್ ನೋಡ್ ಅಂತ ಹೇಳಿದಾರೆ, ನೋಡ್ಬೇಕು. ಫ್ಯಾಕ್ಟ್ರಿದ ಒಂದೇನೋ ಮಟೀರಿಯಲ್ ಫೈಲ್ ನೋಡಂತಾರ. ಅಲ್ಲ, ಅವನ್ನೆಲ್ಲ ನಾಳೆ ನೋಡಕಂತ ಇವತ್ತು ಬರ್ಬೇಕಿಲ್ಲ ನೀನು. ಕಾಲೇಜ್ ಇವೆಂಟ್ ಚೆನ್ನಾಗಿ ಮಾಡ್ಯಾರ. ಡ್ಯಾನ್ಸ್ ಕಾಂಪಿಟೇಷನ್ ಅದು ಇದು ಏನೇನೋ ಇರುತ್ತೆ. ಪ್ರೈಸ್ ಡಿಸ್ಟ್ರಿಬ್ಯೂಷನ್. ನೀ ಹೇಳೋದು ಖರೆ ಎಲ್ಲ ಇರ್ತೈತಿ, ಬಟ್ ನಾನೇನು ಅಲ್ಲೇವಾ. ಅಲ್ಲ ಬಾಲಕ್ಕ, ಹೋಗುನು. ಅಲ್ಲ, ನಂದು ಕೆಲಸ ಭಾಳ ಐತಿ. ಮತ್ತೆ ಅದ್ರಾಗ ಅಕ್ಕಗ ಮನ್ಯಾಗೂ ಹೆಲ್ಪ್ ಮಾಡಾರ ಯಾರು ಇಲ್ಲ. ನಾ ಹೋಗ್ತೀನಿ. ಆಕಿ ಗೌರಿನೂ ಇವತ್ತು ಕಾಲೇಜ್ ಇವೆಂಟ್ ಅಂತ ಬರಂಗಿಲ್ಲ ಅಂತ. ಅವಳು ಬಿಡು, ಬರಲ್ಲ.
ಬಂದ್ ಮನೆಗೆ ಆಮೇಲೆ ಮಾಡೋಣ ಬಾ, ಇಬ್ರು ಹೋಗುನು. ನೀ ಒಬ್ಬೇಕೆ ಹೋಗಿ ಬಾ, ಇಲ್ಲ ಶ್ಯಾಮ್ ಬರ್ತಾನೆ ಕರ್ಕೊಂಡು ಹೋಗು, ಇಲ್ಲ ರಾಮ್ ಬರ್ತಾನೆ ಕರ್ಕೊಂಡು ಹೋಗು. ಅವ್ರನ್ನ ಕರ್ಕೊಂಡು ಹೋಗಿ ಏನ್ ಮಾಡ್ಲಿ, ನಂಗೆ ಕಂಪ್ನಿ ಕೊಟ್ಟಂಗಾಗಲ್ಲ. ಅದಕ್ಕೆ ನಾನೇನು ಅಲ್ಲವಾ, ನನ್ ಕೆಲ್ಸ ಐತಿ. ಯಾವ ಕೆಲಸ ಸ್ಟಾರ್ಟ್ ಮಾಡ್ಲಿ ಅಂತಾನೆ ಗೊತ್ತಾಗ್ತಿಲ್ಲ. ಆ ಫೈಲ್ ನೋಡ್ಲಾ ಬೇಡ್ವಾ? ಹೆಂಗಾದ್ರೂ ಸಂಗೀತ ಡೀಲ್ ಮಾಡಿದಾಳ ಅಂತಂದ್ರೆ ಎಲ್ಲ ಕರೆಕ್ಟ್ ಆಗೇ ಇರ್ತೈತಿ. ಸುಮ್ಮನೆ ಕ್ಲಾತ್ ಫ್ಯಾಕ್ಟ್ರಿದು ಫೈಲ್ ನೋಡೋದೇನ್ ಬೇಡ ಅನ್ಕೊಂತೀನಿ. ಇರ್ಲಿ ಅದು ಇರ್ಲಿ, ಫ್ಯಾಕ್ಟ್ರಿ ಮೆಟೀರಿಯಲ್ ನೋಡೋಣ. ಏನ್ ಬೇಬಿ, ನಾನು ಇವತ್ತು ಹೆಂಗ್ ಕಾಣ್ತಿದ್ದೀನಿ ಅಂತ ಹೇಳ್ತಾನೆ ಇಲ್ಲ ನೀನು. ಏನು ಇವತ್ತೇನ್ ವಿಶೇಷ ಅಂತ ನಿಂಗೆ ನೆನಪಿಲ್ವಾ? ಏನಿದೆ, ಗಾಂಧಿ ಜಯಂತಿನ, ರಿಪಬ್ಲಿಕ್ ಡೇನಾ, ಅಥವಾ ನಿಮ್ಮ ಅಪ್ಪ ಅಮ್ಮನ ಆನಿವರ್ಸರಿನಾ? ಏನಿದೆ ವಿಶೇಷ ಇವತ್ತು? ನಿಜವಾಗ್ಲೂ ನೆನಪಿಲ್ವಾ ನಿಂಗೆ ಏನು ಹೇಳು? ಬೇಬಿ? ನಿಜವಾಗ್ಲೂ ನೆನಪಿಲ್ವಾ? ಇಲ್ಲ ಕಣೆ, ನಿಜವಾಗ್ಲೂ ನೆನಪಿಲ್ಲ. ಏನ್ ವಿಶೇಷ ಹೇಳು? ನೀ ಹೇಳಿದ್ರೆ ತಾನೇ ನನಗೂ ನೆನಪಾಗೋದು. ಸರಿ, ಬೇಡ ಬಿಡು, ನಾನಿನ್ ಹೋಗ್ತೀನಿ. ಹೇ ಬೇಬ್, ನಿಂತ್ಕೋ. ಯಾಕೆ ಕೋಪ ಮಾಡ್ಕೊಂತಿದೀಯಾ ಬೇಬಿ? ಇಷ್ಟಕ್ಕೆಲ್ಲ ನಾ ಅಷ್ಟು ದೂರಿಂದ ಬಂದಿಲ್ವಾ ನೀನ್ ನೋಡೋದಕ್ಕೆ? ಮತ್ತೆ ಇವತ್ತೇನ್ ವಿಶೇಷ ಅನ್ನೋದೇ ಗೊತ್ತಿಲ್ಲ ನಿಂಗೆ? ನಿಜ ನೆನಪಾಗ್ತಿಲ್ಲ. ನೀನಾದ್ರೂ ಹೇಳು ಏನಂತ. ಏನಿಲ್ಲ, ನಾ ಏನು ಹೇಳೋದಿಲ್ಲ. ಅದು ಅಲ್ಲೇ ಇವತ್ತು ಲೇಟ್ ಆಗಿ ಬಂದಿದೀಯಾ, ಏನು ಹೇಳ್ತಾನೂ ಇಲ್ಲ. ಏನ್ ವಿಶೇಷ ಅಂತಾನು? ಫ್ಲೈಟು ಬಸ್ಸು ಎಲ್ಲ ನಿಮ್ಮಪ್ಪ ಖರೀದಿ ಮಾಡಿ ನೋಡು. ಟ್ರಾಫಿಕ್ ಎಲ್ಲ ನಿಮ್ಮಪ್ಪನ ನೋಡು. ನೀ ಹೇಳಿದ ತಕ್ಷಣ ಪಟ್ ಅಂತ ಎಲ್ಲ ಸೈಡಿಗೆ ಬಂದು ನಾನು ಪಟ್ ಅಂತ ನಿನ್ನ ಹತ್ರ ಬಂದು ಕುದಿರ್ಬೇಕು ಅಲ್ವಾ? ಹುಬ್ಳಿಗೂ ಮತ್ತೆ ಬೆಂಗಳೂರಿಗೂ ಭಾಳ ಈಸಿ ಐತೆ ನೋಡು. ಆದ್ರೂ ನಾನು ಫ್ಲೈಟ್ ಅಲ್ಲಿ ಬಂದಿದ್ದೀನಿ 1 hour ಅಲ್ಲಿ. ಬರೀ ಅದನ್ನ ಹೇಳ್ತೀಯ ನೋಡು, 1 hour ಅಲ್ಲಿ ಬರ್ತೀನಿ, 1 hour ಅಲ್ಲಿ ಬರ್ತೀನಿ ಅಂತ. ಇವಾಗ ಹೋಗ್ತೀಯಾ? ನಾನು ಹೋಗ್ಲಾ ಹಾಗಾದ್ರೆ? ಸರಿ ಹೋಗು. ಇಷ್ಟೇನಾ ನಿಜವಾಗ್ಲೂ? ಹಾ ಇಷ್ಟೇ. ಸರಿಯಾಗಿದ್ರೆ ನಾನಿನ್ ಬರ್ತೀನಿ. ಏನ್ ಇವನು ಹೇಳಿದ ತಕ್ಷಣ ಹೊಂಟು ಬಿಟ್ಟ? ನಿಜವಾಗ್ಲೂ ನಾನು ಹೋಗ್ತಾ ಇದ್ದೀನಿ. ಹೋಗು ಹೋಗು, ನಿಜವಾಗ್ಲೂ ಹೋಗೇ ಬಿಟ್ಟ. ಇವತ್ತು ನನ್ನ ಬರ್ಡೇ ಅನ್ನೋದು ನೆನಪಿಲ್ಲ ಅವನಿಗೆ. ಏನೆಲ್ಲ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದೆ. ಬೇಬಿ ಬೇಬಿ, ಐ ಆಮ್ ಸಾರಿ. ಸಾರಿ ಕಣೆ, ಹೊಳ್ತಿರು ನೋಡು. ಬೇಡ ಬಿಡು, ಹೋಗ್ತಾ ಇದೆಯಲ್ಲ ಹೋಗು. ನಾನು ಹೋಗ್ತೀನಿ ಅಂದ್ರೆ ಮತ್ತೆ ನೀನೇನಕ್ಕಿಲ್ಲ ಇದೆಯಾ? ನನ್ ಮುದ್ದು ಬಂಗಾರಿ ಅಲ್ಲ, ಸ್ವಲ್ಪ ಟರ್ನ್ ಮಾಡು ನೋಡೋಣ. ಹೇಗ್ ಟರ್ನ್ ಮಾಡ್ತೀಯ ಅಂತ ನೋಡ್ತೀನಿ ನಾನು. ಬೇಡ, ನಂಗೆ ಕೋಪ ಬಂದಿದೆ. ನನ್ ಮಂಡಿ ಕಾಲು ನೋವುತ್ತೆ ಕಣೆ, ಟರ್ನ್ ಆಗು. ವಾವ್, ಏನೇ ಇದು? ಇವತ್ತು ನನ್ನ ಬೇಬಿ ಬರ್ಡೇ ಅಲ್ವಾ? ವಿಶ್ ಹ್ಯಾಪಿ ಬರ್ಡೇ ಬೇಬಿ. ಮತ್ತೆ ನನ್ನ ಬರ್ಡೇ ನೆನಪಿದ್ದು ನೀನು ಈ ತರ ಕಾಡ್ಸಿದ್ಯಲ್ಲ ನನ್ಗೆ. ಸುಮ್ನೆ ತಮಾಷೆ ಮಾಡಿದೆ. ನೀ ಏನಂತೀಯ ಅಂತ ನೋಡ್ಬೇಕು ಅಂತ. ನಿನ್ ಬರ್ಡೇ ನಾನ್ ನೆನ್ಪರಾಕಾಗುತ್ತಾ? ನನ್ನ ಮುದ್ದು ಅಲ್ವಾ ನೀನು? ತಗೋ. ಥ್ಯಾಂಕ್ ಯು ಬೇಬಿ. ಆಮೇಲೆ ಇದೆಲ್ಲ ಗಿಫ್ಟ್ ನಿನಗೆ. ನೀನ್ ಕೇಳಿದ್ದಲ್ಲ ಫಾರಿನ್ ವೆನಿಟಿ ಬ್ಯಾಗ್, ಅದನ್ನು ಕೂಡ ತಂದಿದ್ದೀನಿ. ಎಲ್ಲ ನಿನ್ ಏನೋ ಗಿಫ್ಟ್ ಕೊಟ್ಟಿದ್ದಕ್ಕ ಇದು ನನಗೆ ಗಿಫ್ಟ್ ರಿಟರ್ನ್. ಹ್ಞೂ ಬೇಬಿ, ನಾನು ನೀನ್ ಮಾಡ್ತಿದ್ಯಾ ಅಂತ ತುಂಬಾನೇ ಕೋಪ ಬಂತು ನನ್ಗೆ. ಅದಕ್ಕೆ ನಾನೇನು ಅದಕ್ಕೆ ಅದಕ್ಕೆ. ಆಮೇಲೆ ಅಷ್ಟೇ ಅಲ್ಲ, ಇವತ್ತು ಈವ್ನಿಂಗು ನಿನ್ಗೆ ಸೂಪರ್ ಆಗಿ ಪಾರ್ಟಿ ಕೊಡಿಸ್ತೀನಿ ಆಯ್ತಾ? ನಿಜವಾಗ್ಲೂ? ನಿಜವಾಗ್ಲು. ನಡಿ, ಇನ್ನೂ ಸರ್ಪ್ರೈಸ್ ಇದೆ ನಿನ್ಗೆ. ಏನು? ನಡಿ, ನಾ ಹೇಳ್ತೀನಿ. ಓಪನ್ ಮಾಡ್ಲಾ ಐಸು? ವೇಟ್, ನಾ ಹೇಳ್ತಾನ ಓಪನ್ ಮಾಡ್ಬೇಡ. ಇವಾಗ ಓಪನ್ ಮಾಡು. ವಾವ್, ವಾಟ್ ಅ ಸರ್ಪ್ರೈಸ್ ಬೇಬಿ. ನಿಜವಾಗ್ಲೂ ಇದೆಲ್ಲ ನನ್ಗೆನಾ? ಈ ಕಾರ್ ಕೂಡ ನಿನ್ಗೆ ನನ್ನ ಕಡೆಯಿಂದ ಗಿಫ್ಟ್. ನಿಜ? ನಿಜ. ನನ್ ಕಾರ್ ಏನ್ ಮಾಡ್ಲಿ? ಗುಜ್ರಿಗೆ ಹಾಕು. ಬೇಬಿ, ಐ ಆಮ್ ಸೋ ಲಕ್ಕಿ ಟು ಹ್ಯಾವ್ ಯು. ಐ ಲವ್ ಯು ಬೇಬಿ. ಐ ಲವ್ ಯು ಟು ಬೇಬಿ. ಏನ್ ಇವತ್ತು ಸರ್ಪ್ರೈಸ್ ಮೇಲೆ ಸರ್ಪ್ರೈಸು? ಇನ್ನೂ ಇದೆ, ನಡಿ. ಎಲ್ಲ ಸರ್ಪ್ರೈಸ್ ಓಕೆ, ನಮ್ಮ ಮದುವೆದು ಹಿಂಗೆ ಸರ್ಪ್ರೈಸ್ ಕೊಟ್ಬಿಟ್ರೆ ತುಂಬಾ ಚೆನ್ನಾಗಿರುತ್ತೆ. ನೋಡು ಬೇಬಿ, ನಂಗೆ ಇಷ್ಟು ಬೇಗ ಮದುವೆ ಆಗಕ್ಕೆ ಇಷ್ಟ ಇಲ್ಲ. ನಂಗೆ ಇನ್ನೂ ಸ್ವಲ್ಪ ದಿನ ಟೈಮ್ ಕೊಡು. ಪಕ್ಕ ನಾನು ನಿನ್ನ ಮದುವೆ ಹಾಕಿ ನಿನ್ನನ್ನು ಬಿಟ್ಟು ಮತ್ತೆ ಯಾರನ್ನೂ ಮದುವೆ ಆಗಂಗಿಲ್ಲ ಆಯ್ತಾ? ಬಟ್ ನಂಗೆ ಸ್ವಲ್ಪ ದಿನ ಟೈಮ್ ಬೇಕು. ಟೈಮ್ ತಗೋ ಹಂಗೆ. ನೋಡು, ಇವತ್ತು ಬರ್ಡೇ ಇದೆ, ಹಂಗೆಲ್ಲ ಇದನ್ನ ಮಾಡ್ಕೋಬಾರ್ದು, ಕೋಪ ಮಾಡ್ಕೋಬಾರ್ದು. ನನ್ ಬಂಗಾರಿ ಅಲ್ಲ ನೀನು. ಸರಿ. ಇನ್ನೂ ಸರ್ಪ್ರೈಸ್ ಇದೆ. ನಿಜ? ಇನ್ನೂ ಇದೆಯಾ? ನನ್ಗೆ ಇವತ್ತು ರಿಟರ್ನ್ ಗಿಫ್ಟ್ ಮಾತ್ರ ಬೇಕು. ಏನ್ ಬೇಕು ಹೇಳು, ನಿಂಗೆ ಏನ್ ಕೊಡಿಸ್ಲಿ ಹೇಳು? ಡೈಮಂಡ್ ಆರ್ ಲಕ್ಸುರಿಯಸ್ ವಾಚ್? ಬೇಬಿ, ಇವೆಲ್ಲ ನಾನು ಕೇಳ್ತೀನ? ನನ್ನ ಕಡೆನೇ ಸಾಕಷ್ಟಿದೆ. ಅದು ಗೊತ್ತು ಬೇಬಿ ನಂಗೆ, ಆದ್ರೆ ಏನ್ ಬೇಕು ಹೇಳು? ನೋಡು, ನಾನು ಇದನ್ನೆಲ್ಲ ನಿನ್ ಕೇಳ್ಕೊಟ್ನಾ? ಇದು ಯಾವ್ದಾದ್ರು ನೀನ್ ಕೇಳಿದ್ನಾ? ಇಲ್ಲ. ಹಾ ಬೇಬಿ, ಶೋರ್. ಇವತ್ತು ಪಾರ್ಟಿ ಮುಗಿದ್ಮೇಲೆ ಕಂಪಲ್ಸರಿ ಆಯ್ತಾ? ಥ್ಯಾಂಕ್ ಯು ಬೇಬಿ. ಹೇಗಿದೆ ಕಾರು? ಸೂಪರ್ ಆಗಿದೆ ಬೇಬಿ. ಮೈ ಡ್ರೀಮ್ ಕಾರ್ BMW. ನಿಜವಾಗ್ಲೂ? ನಿಜ ಬೇಬಿ, ಇಸ್ ಮೈ ಡ್ರೀಮ್ ಕಾರ್. ಅಲ್ಲ ಕಣೆ, ನಿಮ್ಮ ಅಪ್ಪನ ಕಡೆ ಒಂದು ಆಲ್ರೆಡಿ BMW ಇದೆಯಲ್ಲ. ನಮ್ಮ ಅಪ್ಪನ ಕಡೆ ಇರ್ಬೇಕು, ಆದ್ರೆ ನನ್ ಕಡೆ ಇಲ್ವಲ್ಲ. ಎಸ್ಪೆಷಲಿ ನೀನ್ ಕೊಡಿಸ್ತಿದ್ಯಲ್ಲ, ಅದಕ್ಕೆ ಇಷ್ಟೊಂದು ಖುಷಿ ಆಗ್ತಿದೆ ಅಂದ್ರೆ ಆ ಖುಷಿಗೆ ಅಪಾರವೇ ಇಲ್ಲ. ಅಷ್ಟು ಖುಷಿ ಆಗ್ತಿದೆ ನನ್ಗೆ. ಅದು ನೀನ್ ಸರ್ಪ್ರೈಸ್ ಕೊಡ್ತಿದ್ಯಾ. ಇದು ಫಸ್ಟ್ ಟೈಮ್ ಅಲ್ವಾ ನಾವಿಬ್ಬರಿಗೆ ನೀನ್ ಸರ್ಪ್ರೈಸ್ ಕೊಡ್ತಾ ಇರೋದು ನೀನು? ಹಾ ಬೇಬಿ, ಇಷ್ಟು ದಿವಸ ನಾನು ಅನ್ಕೊಂಡೆ ಜಸ್ಟ್ ಯು ಆರ್ ಅ ಕ್ರಶ್ ಅಂತ. ಬಟ್ ಇವಾಗ ಗೊತ್ತಾಗ್ತಿದೆ ಯು ಆರ್ ಮೈ ಲೈಫ್ ಅಂತ. ನಾನು ಎಷ್ಟು ಸಲ ಹಿಂದ್ಬಿದ್ದು ನಿನ್ಗೆ ಇದನ್ ಮಾಡಿದ್ರು ನಿಂಗೆ ಅವಾಗ ಅರ್ಥ ಆಗ್ಲಿಲ್ಲಲ್ಲ, ಇವಾಗ ಅರ್ಥ ಆಗ್ತಿದ್ಯಾ? ಹಾ ಬೇಬಿ, ಟೈಮ್ ಬೇಕಲ್ವಾ? ಇವಾಗಾದ್ರೂ ನನ್ ಬಗ್ಗೆ ಗೊತ್ತಾಯ್ತಲ್ಲ. ಗೊತ್ತಾಗ್ತಿದೆ. ಮತ್ತೆ ಇವಾಗ ಎಲ್ಲಿ ಕರ್ಕೊಂಡು ಹೋಗ್ತಿದ್ಯಾ? ಹೇಳಿದ್ನಲ್ಲ ಸರ್ಪ್ರೈಸ್ ಅಂತ. ಲಾಕರ್ ಅಲ್ಲಿ ಇದ್ದ ಬ್ಯಾಗ್ ಅಲ್ಲಿ ಅದು ಅದು ಹೇಳು, ಏನಾಯ್ತು? ಆ ಬ್ಯಾಗ್ ನಾನು ವಾಪಸ್ ಅವ್ರಿಗೆ ಕೊಟ್ಟೆ. ಅದನ್ನೇ ಕೊಟ್ಟಿ ನೀನು. ಅವರು CCTV ಕ್ಯಾಮ್ರಾದಲ್ಲಿ ಎಲ್ಲಾನು ನೋಡಿದ್ದಾರೆ. ನೋಡಿ ನಮಗೆ ವಾರ್ನಿಂಗ್ ಮಾಡ್ತಾ ಇದ್ರು, ಅದಕ್ಕೆ ಕೊಟ್ಬಿಟ್ಟೆ. ಹುಚ್ಚಿದ್ದಂಗದೀನಿ ನೀನು. ಅದಕ್ಕೆ ಇವತ್ತು ಇವೆಂಟ್ ಎಲ್ಲ ಈಸಿಯಾಗಿ ಹೋಗ್ತಾ ಇರೋದು. ಅದನ್ನೇ ನೀನು ಕೊಟ್ಟಿರಲಿಲ್ಲ ಅಂದಿದ್ರೆ ಇಷ್ಟೊಂದು ಎಲ್ಲ ನಮ್ಮ ಹತೋಟಿಯೊಳಗೆ ಬರ್ತಿತ್ತು. ಹೌದು, ಹಂಗಲ್ಲ. ಐಮ್ ಸಾರಿ. ಅವಳು ತುಂಬಾ ಬೆದರಿಸಿದ್ಲು ನನ್ನ. ಅದಕ್ಕೆ ಅದು ಏನೇ ಆಗ್ಲಿ, ನಾನು ಇದ್ದೆ ತಾನೇ ನೋಡ್ಕೊಂತಿದ್ದೆ ಎಲ್ಲಾನು. ಹೌದು, ಆದ್ರೆ ಭಯ ಆಯ್ತು ನಂಗೆ. ಏನ್ ಭಯನೋ ಏನೋ. ಈಗ ನೋಡಿ ಎಲ್ಲ ಕೊಟ್ಕೊಂತ ಬಿಟ್ವಿ ನಾವು. ಸರಿ. ನೀವೇ ನಿಲ್ಲಿದ್ದೀರಾ? ಗೆಸ್ಟ್ ಬಂದಿದ್ದಾರೆ, ಬಾ ಹೋಗೋಣ.
ಇವಳು ಎಲ್ಲ ಮೋಸ ಮಾಡ್ಬಿಟ್ಟಿದ್ದಾಳೆ ನಾನು ಬರೋದ್ರೊಳಗೆ. ನಾನು ಲಾಕರ್ ಕೀ ಕೇಳಕ್ ಬಂದಾಗ್ಲೇನೆ ಡೌಟ್ ಬಂದಿತ್ತು. ಆದ್ರೆ ಏನೋ ಮೊಬೈಲ್ ಏನಾದ್ರು ಇಟ್ಟಿರ್ಬೇಕು ಬಿಡು ಅಂತ ನಾನು ಅನ್ಕೊಂಡೆ. ಆದ್ರೆ ಇವಳು ಇಷ್ಟೊಂದು ದೊಡ್ಡ ಮೋಸ ಮಾಡಿದಾಳೆ ಅಂತ ನಂಗೆ ಗೊತ್ತಾಗ್ಲಿಲ್ಲ. ಯಾಕೆ ಏನಾಯ್ತು? ಲಾಕರ್ ಕೀನ ತೆಗೆದು ರೊಕ್ಕ ಎಲ್ಲ ಹಾಕಿ ಕೊಟ್ಟಿದ್ದಾಳೆ. ಅದಕ್ಕೆ ಇವೆಂಟ್ ಇಷ್ಟು ಈಸಿಯಾಗಿ ಹೋಗ್ತಾ ಇರೋದು. ಅದೇ ದುಡ್ಡು ಸಿಕ್ಕಿತ್ತಂದ್ರೆ ಹಾ, ಮಿಸ್ ಆಯ್ತಲ್ಲ. ನೋಡೋಣ ನೆಕ್ಸ್ಟ್ ಟೈಮ್ ಏನಾದ್ರು ಮಾಡೋಣ ಪ್ಲಾನ್. ಇವಾಗ ಬಾ, ನಮ್ಮ ಮೇಲೆ ಡೌಟ್ ಬರುತ್ತೆ ಮತ್ತೆ ಏನಾದ್ರು ಆದ್ರೆ. ಸರಿ ಗೌರಿ, ಬೊಕ್ಕೆ ಎಲ್ಲ ತಗೊಂಡ್ ಬಾ ಬಂದ್ರವ್ರು. ಹಾ ಸರಿ ಮೇಡಮ್. ಏನ್ ಮೇಡಮ್ ಇವೆಂಟ್ ಎಲ್ಲ ಜೋರ? ಜೋರಾಗಿ ಇರ್ಬೇಕಲ್ಲ. ನೋಡು ಹೋದ ವರ್ಷ ನೀ ಹೆಂಗ್ ಮಾಡಿದೆ ನೋಡಿ, ಎಷ್ಟು ಚೆನ್ನಾಗಿ ಮಾಡಿದಾಳೆ ಡೆಕೋರೇಷನ್ ಎಲ್ಲ. ಮತ್ತೆ ಎಷ್ಟೊಂದು ಅಮೌಂಟ್ ಉಳಿದಿದೆ ಗೊತ್ತಾ? ಉಳಿದಿರುತ್ತೆ. ಏನಾದ್ರೂ ಗೋಲ್ಮಾಲ್ ಮಾಡಿರ್ತಾಳೆ ಅಷ್ಟೇ. ಇನ್ನಂಗಂತೂ ಮಾಡಿರಂಗಿಲ್ಲ ಮೇಡಮ್. ಹಂಗ ಅನ್ನಕ್ ಹೋಗ್ಬೇಡಿ ನೀವು. ನೋಡಿದೀನಿ MLA ಗಳೇ ರೊಕ್ಕ ಉಂಡ್ಕೊಂಡು ತಿಂತಾರಂತೆ. ಅದರಲ್ಲಿ ನೀವು ಅಂದ್ರೆ ಸುಮ್ನೆನಾ? ಎಷ್ಟೇ ಆಗ್ಲಿ ಅವ್ರ ಮಗಳಲ್ವಾ ನೀನು? ಮ್ಯಾಮ್ ತಗೊಳ್ಳಿ ಬೊಕ್ಕೆ. ಇನ್ನೊಂದ್ ಬೇಕಿತ್ತು ಬೊಕ್ಕೆ. ಹಲೋ ಮ್ಯಾಮ್, ವೆಲ್ಕಮ್. ಹಲೋ ಸರ್, ವೆಲ್ಕಮ್. ಥ್ಯಾಂಕ್ ಯು. ಬನ್ನಿ ಮ್ಯಾಮ್, ಬನ್ನಿ. ಹೌದು, ನೀನೇನ್ ಇಲ್ಲಿ? ನಂದೋಕೆ, ನೀವೇನಿಲ್ಲ? ನಾನು ಚೀಫ್ ಗೆಸ್ಟ್ ಇಲ್ಲಿ. ಓ ಹೌದಾ, ಓಕೆ. ನೋಡಿ ಸೀದಾ ಹೋಗಿ. ನಾ ಹೋಗ್ತೀನಿ. ನೀನೇನ್ ಹೇಳ್ಕೊಡೋದು? ನೀನು ಚಂದಂಗೆ ಎಲ್ಲ ನೆಟ್ಟಗೆ ಇಟ್ಕೊಂಡ್ ಬಾ. ಇವತ್ತು ಇವೆಂಟ್ ಆರ್ಗನೈಸ್ ಮಾಡಿದ್ದೆ ನಾನು. ಹಾಗಾದ್ರೆ ಪಕ್ಕ ಇವೆಂಟು ಡಮ್. ನೀನ್ ಆರ್ಗನೈಸ್ ಮಾಡಿದ್ಯಾ ಅಂದ್ರೆ ಅದೊಂದು ಚೂರು ಸುದ್ದಿರಂಗಿಲ್ಲ. ಅದೇ ನನ್ ಕೈ ಮಾಡಿದಲ್ಲ ಹಂಗಾಗುತ್ತೆ. ನೋಡಿ ಸುಮ್ನೆ ನನ್ ಕಾಲ್ ಕೆರ್ಕೊಂಡು ಜಳಕ್ ಬರ್ತಿದ್ದೀರಾ ನೀವು? ನಾನಲ್ಲಪ್ಪ. ನಿಮ್ ಜೋಡಿ ಮಾತಾಡಕ್ ನಂಗೆ ಇಷ್ಟ ಇಲ್ಲ. ಹೋಗಿ ನೀವು. ಗೌರಿ, ನಿಂಗೆ ಅವ್ರು ಗೊತ್ತಾ? ಅಯ್ಯೋ, ಇವ್ರು ಸಾವುಕಾರ ಮಕ್ಕಳಲ್ವಾ? ಹೌದಾ, ಇವರೇ ಕಣೆ ನಮ್ಮ ಇದನ್ನ ಕಾಲೇಜಿನ ಸಂಸ್ಥಾಪಕರು. ಹೌದು, ಗೊತ್ತು ನಂಗೆ. ನಾನು ಅವ್ರ ಮನೆಗೆ ಅಲ್ವಾ ಕೆಲ್ಸಕ್ಕೆ ಹೋಗೋದು. ಓ ಹೌದಲ್ಲ, ನಾ ಮರ್ತ ಬಿಟ್ಟಿದ್ದೆ. ನಡಿ ಹೋಗು. ನೋಡು ಅವರೆಲ್ಲ ಹೆಂಗ್ ನೋಡಕತ್ತಾರ ನಮ್ಮನ್ನ. ಏನೋ ಈ ಸಲ ಡಿಫ್ರೆಂಟ್ ಆಗಿದೆಲ್ಲ. ಯಾರು ಆರ್ಗನೈಸ್ ಮಾಡ್ಯಾರ? ಮ್ಯಾಮ್, ಈ ಸಲ ಎಲ್ಲ ಆರ್ಗನೈಸ್ ಮಾಡಿದ್ದಕ್ಕೆ ಅವ್ರಿ. ಚೆನ್ನಾಗಿದೆ ಆಂಟಿ. ನಾ ಒಂದ್ ರೌಂಡ್ ಕಾಲೇಜ್ ಎಲ್ಲ ನೋಡ್ಕೊಂಡ್ ಬರ್ತೀನಿ. ಸರಿ ಹೋಯ್ ಬಾ. ಹೇಳಿವಾಗ ಎಷ್ಟು ಅಮೌಂಟ್ ಉಳಿತು? ಮ್ಯಾಮ್ ಟೋಟಲಿ ಒಂದು 4 to 5 lakh ಉಳಿದಿರ್ಬೋದು. ಅದು ಯಾರಿಗೂ ಗೊತ್ತು ಲೆಕ್ಕ. ಅದು ಗೌರಿಗೆ ಒಬ್ಬರಿಗೆ ಗೊತ್ತು. ನಾ ಅವಳಿಗೆ ಏನ್ ಹೇಳಿದ್ದೀನಿ ಅಂದ್ರೆ ಈ ಸಲ ಇದು ಡೆವಲಪ್ಮೆಂಟ್ಗೆ ಅದಕ್ಕೆ ಇದಕ್ಕೆ ಯೂಸ್ ಮಾಡ್ತೀನಿ ಅಂತ ಹೇಳಿದೀನಿ. ಸರಿ, ಅದರಲ್ಲಿ 50 ಇಟ್ಕೊಂಡು 3.5 ನಂಗೆ ಹಾಕು. ಇವತ್ತು ಬ್ಯಾಗ್ ರೆಡಿ ಮಾಡಿ ಕೊಟ್ಟು. ಶೋ ಮ್ಯಾಮ್. ಅಲ್ಲ, ಇಷ್ಟು ರಿಸ್ಕ್ ತಗೊಂಡ್ ಮಾಡಿದ್ರೆ ಬರೀ 50 ಅಷ್ಟೇನಾ? ಇರ್ಲಿ, ದೊಡ್ಡ ಮಂದಿ ಯಾಕೆ ಕೊಡ್ತಾರ, ಅಷ್ಟು ಮನ್ಸು ಚಲೋ. ಆದ್ರೂ ಇವೆಂಟ್ ಬಾರಿ ಚಂದ ಮಾಡಿ ಗೌರಿ. ಥ್ಯಾಂಕ್ ಯು. ಚೀಫ್ ಗೆಸ್ಟ್ ಮೋಹನ್ ಬಂದಿಲ್ವಾ? ಮ್ಯಾಮ್ ಅವ್ರು ಏನೋ ಅರ್ಜೆಂಟ್ ಕೆಲಸ ಅಂತ ಬರ್ಲಿಲ್ಲ ಮ್ಯಾಮ್. ಇವತ್ತು ಇವೆಂಟ್ ಎಷ್ಟೊತ್ತನ? ಓಪನ್ ಯುವರ್ ಐಸ್. ವಾವ್ ಬೇಬಿ, ವಾಟ್ ಅ ಸರ್ಪ್ರೈಸ್ ಬೇಬಿ. ಏನ್ ಬೇಬಿ, ಏನ್ ಸರ್ಪ್ರೈಸ್ ಮೇಲೆ ಸರ್ಪ್ರೈಸ್ ಕೊಡ್ತಿದ್ಯಾ? ಎಲ್ಲ ನಿನ್ಗೋಸ್ಕರ ಇದು. ಥ್ಯಾಂಕ್ ಯು ಸೋ ಮಚ್. ವಾವ್ ಬೇಬಿ, ಏನಿದು? ಐ ಲವ್ ಯು ಬೇಬಿ. ವಾವ್, ಆಸಮ್ ಬೇಬಿ, ತುಂಬಾನೇ ಚೆನ್ನಾಗಿದೆ. ಯಾಕಂದ್ರೆ ಡೆಕೋರೇಷನ್ ಅಂತೂ ಫಿದಾ ಆಗಿ ಹೋಗ್ವೆ. ಎಲ್ಲ ನಿನ್ಗೋಸ್ಕರ. ಥ್ಯಾಂಕ್ ಯು. ಈ ಬರ್ಡೇ ಸ್ಪೆಷಲ್ ಆಯ್ತು ನೋಡ್ ನನ್ಗೆ. ಇಷ್ಟು ಸ್ಪೆಷಲ್ ಆಗಿದೆ ಅಂದ್ರೆ ಅಷ್ಟು ಸ್ಪೆಷಲ್ ಆಯ್ತು ನಂಗೆ. ನಿಜವಾಗ್ಲು? ಹಾ ಬೇಬಿ, ಇಷ್ಟು ವರ್ಷ ನಾ ಬರ್ಡೇ ಸೆಲೆಬ್ರೇಟ್ ಮಾಡಿದೀನಿ, ಆದ್ರೆ ಇಷ್ಟು ಚೆನ್ನಾಗಿ ಯಾರು ಸೆಲೆಬ್ರೇಟ್ ಮಾಡಿದಿಲ್ಲ. ನನ್ಗೆ ಎಷ್ಟು ಖುಷಿ ಆಗ್ತಿದೆ ಅಂದ್ರೆ ಅಷ್ಟು ಖುಷಿ ಆಗ್ತಿದೆ. ನಿಜವಾಗ್ಲು? ಹಾ ನಿಜವಾಗ್ಲು. ಥ್ಯಾಂಕ್ ಯು ಬೇಬಿ. ನಿನ್ ಖುಷಿನೇ ನನ್ಗೆಲ್ಲ. ನಿಜ? ಮತ್ತೆ ಬೇಬಿ, ಮತ್ತೇನ್ ಸರ್ಪ್ರೈಸ್ ಬೇಕು ನಿಂಗೆ? ಸಾಕು, ಇಷ್ಟೊಂದು ಸರ್ಪ್ರೈಸ್ ಕೊಟ್ಟಿದ್ಯಲ್ಲ, ಅದೇ ಖುಷಿ ಆಗ್ತಿದೆ. ಏನು ಮಮ್ಮಿ ಫೋನ್ ಮಾಡ್ತಿದ್ದ? ನಿಂದ್ರು ಮಮ್ಮಿ ಫೋನ್ ಮಾಡ್ತಿದ್ದ? ಬೇಬಿ ಪ್ಲೀಸ್, ಇವತ್ತೊಂದಿನ ಯಾರು ಫೋನು ಅಟೆಂಡ್ ಮಾಡಬೇಡ. ಸರಿ, ಫೋನ್ ಸ್ವಿಚ್ ಆಫ್ ಮಾಡೋಣ. ಆಫ್ ದ ಲೈಟ್. ಎಸ್ ಬೇಬಿ. ಗೌರಿ, ಸಾಂಗ್ ಹಾಡೇ ಲಾಸ್ಟು. ಸರಿ ಕಣೆ, ಯಾವ್ದು ಹಾಡ್ಲಿ? ಗೆಸ್ಟ್ ಆರ್ ವೇಟಿಂಗ್ ಕಣೆ. ಲಾಸ್ಟ್ ಸಾಂಗು ನೆನಪೇ ಆಗ್ತಿಲ್ಲ ಕಣೆ. ತುಂತುರು ಅಲ್ಲಿ ನೀರ ಹಾಡು, ಕಂಪನ ಇಲ್ಲಿ ಪ್ರೀತಿ ಹಾಡು. ಹಗಲಿರಲಿ ರೂಳಿರಲಿ, ನೀನಿರದೆ ಹೇಗಿರಲಿ, ನನ್ನ ಈ ತುಂಬು ಪ್ರೀತಿಯಲಿ, ನಿನ್ನ ಈ ತುಂಬು ಪ್ರೀತಿಯಲಿ, ಕನ್ನ ಹಾಡಂತೆ ಕಾಯುವೆನು. ಗಗನದ ಸೂರ್ಯ ಮನೆ ಮೇಲೆ, ನೀ ನನ್ನ ಸೂರ್ಯ ಹನೆ ಮೇಲೆ, ಚಿಲಿಪಿಲಿ ಹಾಡು ಎಲೆ ಮೇಲೆ, ನಿನ್ನ ಪ್ರೀತಿ ಹಾಡು ಎದೆ ಮೇಲೆ. ಗಾಳಿ ಗಾಳಿ ತಂಪು ಗಾಳಿ ಊರ ತುಂಬ ಇದೆಯೋ, ನಿನ್ನ ಹೆಸರೇ ಗಾಳಿಯೊಂದೇ ನನ್ನ ಉಸಿರಲ್ಲಿದೆಯೋ. ನಮ್ಮ ಪ್ರೀತಿ ಬೆಳಗೋ ಇತಿಹಾಸವು, ನಿನ್ನ ಸಹಚಾರವೇ ಚೈತ್ರ ಅಲ್ಲಿ. ಇಷ್ಟೇ ಕಣೆ ಬರೋದು. ಸೂಪರ್ ಚೆನ್ನಾಗಿ ಹಾಡಿದೆ. ಅಲ್ಲ ಕಣೆ, ಅಂತೂ ಇಂತೂ ಇವೆಂಟ್ ಎಷ್ಟು ಮಸ್ತ್ ಆಯ್ತಲ್ಲ. ನಿಜ ಚೆನ್ನಾಗಾಯ್ತು. ನಾ ಹಿಂಗ ಅಪ್ಪೇ ಇಲ್ಲೋ ಅನ್ಕೊಂಡಿದ್ದೆ, ಚೆನ್ನಾಗಾಯ್ತು. ಆದ್ರೂ ಇಲ್ಲಿ ನೋಡಲಿ ಸರ್ ಬರ್ತಿದ್ದಾರೆ. ಓ ಹಾಯ್. ಏನ್ ಸರ್, ಏನಾದ್ರು ಬೇಕಿತ್ತಾ? ಏನಿಲ್ಲ, ನಿಮ್ ಜೋಡಿ ಮಾತಾಡಿದ್ದೆ. ಹಾ ಹೇಳಿ ಸರ್. ಸರಿ ಕಣೆ, ನಾ ಆಮೇಲೆ ಸಿಗ್ತೀನಿ. ಏನು ನಿಂಗೆ ಹಾಡೋದಕ್ಕೂ ಬರುತ್ತಾ? ಬರುತ್ತೆ. ಹೌದಾ, ಥ್ಯಾಂಕ್ ಯು. ಧ್ವನಿ ಚೆನ್ನಾಗಿದೆ, ಅದಕ್ಕೆ ಚೆನ್ನಾಗಿ ಹಾಡಿದ್ಯಾ. ಇಲ್ಲಾಂದ್ರೆ ನಡು ಮಿಸ್ಟೇಕ್ ಮಾಡಿದಲ್ಲ. ಮಿಸ್ಟೇಕ್ಗಳು ಇರೋದೇ ಅಲ್ವಾ, ನಾನೇನ್ ಪರ್ಫೆಕ್ಟ್ ಅಲ್ವಲ್ಲ. ಆದ್ರೂ ಚೆನ್ನಾಗಿ ಹಾಡಿದ್ಯಾ, ಇಷ್ಟ ಆಯ್ತು. ಓ, ನಿಮ್ಗೂ ಹಾಡುಗಳು ಇಷ್ಟ ಆಕವಾ? ಹೌದು. ಅಪ್ಪು ಸರ್ ಮೂವಿ ಇದೆಯಲ್ಲ, ಅದು ಒಂದು ಕರಡಿದು ಏನೋ. ಓ, ಮೂವಿ ಹೆಸರೇ ಗೊತ್ತಿಲ್ವಾ? ಅದೇಂಗ್ ಮೂವಿ ನೋಡ್ತೀರಾ ನೀವು? ಹಂಗೇನಿಲ್ಲ, ನೋಡ್ತೀನಿ ನಾನು ಕನ್ನಡ. ಒಂದಿಷ್ಟು ಫ್ಯೂ ಕನ್ನಡ ಮೂವೀಸ್ ತುಂಬಾ ಇಷ್ಟ ಆಗುತ್ತೆ ನಂಗೆ. ಓ ಹೌದಾ, ಓಕೆ. ಅದೇ ಕತ್ಲಲ್ಲಿ ಕರಡಿಗೆ ಜಾಮೂನು ತಿನ್ಸೋಕಾಗಲ್ವೇ, ಅದ ಹಾಯ್ ಸಾಂಗ್ ಇದೆಯಲ್ಲ, ಯಾವ್ದದು ಮೂವಿ? ಪರಮಾತ್ಮ. ಚೆನ್ನಾಗಿ ಮೆಮೊರಿ ಇದೆ ಬಿಡು ನಿಮ್ಗೆ. ಇರ್ಬೇಕಲ್ಲ. ಮತ್ತೆ ಏನಿಲ್ಲ, ಹೇಳ್ಬೇಕು ನೀವೇ. ಊಟ ಆಯ್ತಾ? ಇಲ್ಲ, ಇವಾಗ ಮಾಡ್ಬೇಕು. ನಿಮ್ದು? ಸಾಂಗ್ ತುಂಬಾ ಚೆನ್ನಾಗಿತ್ತು. ಏನೇ ಸಾಂಗ್ ಕೇಳಿ ಫುಲ್ ಫಿದಾಗಿದ್ದಾರೆ.
ಅವನೊಂಥರ ವಿಚಿತ್ರ ಕಣೆ, ಯಾವಾಗ ಹೊಗಳ್ತಾನೆ, ಯಾವಾಗ ತಗೊಳ್ತಾನೆ, ಯಾವಾಗ ಜಗಳ ಮಾಡ್ತಾನೆ ಅನ್ನೋದೇ ಗೊತ್ತಾಗಲ್ಲ. ನೋಡ್ತಾ ಇರಿ, ಇನ್ನೊಂದ್ ಸ್ವಲ್ಪ ಹೊತ್ತಿಗೆ ನನ್ನ ಜೊತೆ ಜಗಳ ಮಾಡ್ತಾನೆ. ಹೌದಾ? ನಡಿ ಊಟಕ್ಕೆ ಹೋಗೋಣ. ಮ್ಯಾಮ್ ತಗೊಳ್ಳಿ, ಇದರಲ್ಲಿ ರಿಮೈನಿಂಗ್ ಕ್ಯಾಶ್. ಓಕೆ ಓಕೆ, ಇದನ್ನ ನನ್ನ ಕಾರಲ್ಲಿ ಇಟ್ಟು ಬಂದೆ. ಸರಿ ಮ್ಯಾಮ್. ಮ್ಯಾಮ್ ನಡೀರಿ, ಡಿನ್ನರ್ ರೆಡಿ ಇದೆ. ಯಾ. ಆಂಟಿ ಇಲ್ಲೇನ್ ಮಾಡ್ತಿದ್ದೀರಾ? ಬನ್ನಿ ಡಿನ್ನರ್ ಹೋಗೋಣ. ಯಾ ಶ್ಯಾಮ್ ನಡಿ. 6 ಲಕ್ಷ ಉಳಿದಿತ್ತು, 4 ಲಕ್ಷ ಅಂತ ಹೇಳಿ ನಾನು ಸ್ವಲ್ಪ ಲಾಭ ಮಾಡ್ಕೊಂಡೆ. ಹೆಂಗೋ ನನ್ಗೆ ಗೊತ್ತಿತ್ತಿದ್ದು ಅವ್ರು 50,000 ಅಷ್ಟೇ ತಗೋಂತಾರಂತ. ಮ್ಯಾಮ್ ಕರೆದ್ರ? ಇಲ್ಲ ಗೌರಿ. ಗೌರಿ ತುಂಬಾ ಚೆನ್ನಾಗೈತೆ ಇವೆಂಟು, ಸಕ್ಸಸ್ ಆಗಿ ಮಾಡಿದೆ. ಗುಡ್. ಸರಿ ಮ್ಯಾಮ್, ಬನ್ನಿ ಮ್ಯಾಮ್ ಊಟಕ್ಕೆ ಹೋಗ್ತೀನಿ. ಇವೇನ್ ಚೆನ್ನಾಗಿ ಮಾಡಿದೀನಿ ಅಂತ ಬೀಗ್ ಬೇಡ, ಒಂದಲ್ಲ ಒಂದ್ ದಿನ ನಿನ್ ಕೈಯಾಗ ಸಿಗ್ತಿ. ನೋಡಿ ಸೀನಿಯರ್, ನಂಗೆ ನಿಮ್ ಜೊತೆ ಜಗಳ ಮಾಡಕ್ ಮನ್ಸಿಲ್ಲ. ಒಂದೇದ್ ಹೇಳ್ಬೇಕಂದ್ರೆ, ಎರಡನೇದ್ ಹೇಳ್ಬೇಕಂತಂದ್ರೆ, ನೀವು ಇವತ್ತೇ ಮುಗೀತು ಫೇರ್ವೆಲ್ ನಿಮ್ದು. ನಾಳೆಯಿಂದ ನಿಮ್ ದಾರಿ ತಗೊಂಡ್ ನೀವು ಹೋಗ್ತಿರ್ತೀರಾ. ಸುಮ್ನೆ ಯಾಕೆ ಜಗಳ ಮಾಡ್ತೀರಾ ಅಂತ. ನೋಡು, ನಿನ್ನನ್ ಮಾತ್ರ ನಾ ಬಿಡಲ್ಲ. ಈ ಕಾಲೇಜ್ ಬಿಟ್ಟೋದ್ರು ನಿನ್ನನ್ ಮಾತ್ರ ನಾ ಬಿಡೋದಲ್ಲ. ನಿನ್ನನ್ ಎಲ್ಲಿ ಇಡ್ಬೇಕು ಅಲ್ಲೇ ಇರ್ತೀನಿ. ಏನು ಮಾಡ್ಕೊಳಕಾಗಲ್ಲ ನನ್ನ. ನೋಡ್ಕೊಂತೀನಿ ನಿನ್ನ. ಹಬ್ಬಾ, ಅಂತೂ ಇಂತೂ ಇವೆಂಟ್ ಮುಗೀತು. ಹಲೋ ವೀಕ್ಷಕರೇ, ಹೇಗೆ ಅನಿಸ್ತು ನಿಮಗೆಲ್ಲ? ಇದರಲ್ಲಿ ಪೂರ್ತಿಯಾಗಿ ಹಾಕೋಕ್ಕಾಗಿಲ್ಲ, ಯಾಕಂದ್ರೆ ಸ್ವಲ್ಪ ಕಟ್ ಆಯ್ತು. ಚೆನ್ನಾಗಿ ಅನ್ಸಿದ್ರೆ ಕಮೆಂಟ್ ಮಾಡಿ. ಮ್ಯಾಮ್ ಫುಡ್ ಎಲ್ಲ ಹೇಗೆ? ಗುಡ್, ಎವ್ರಿಥಿಂಗ್ ಇಸ್ ಗುಡ್. ಓಕೆ ಮ್ಯಾಮ್. ಕಾಲ್ ಗೌರಿ. ಓಕೆ ಸರ್. ಗೌರಿ ಎಸ್ ಸರ್, ಹೌ ಕ್ಯಾನ್ ಐ ಹೆಲ್ಪ್ ಯು? ಗೌರಿ, ಫುಡ್ ಮತ್ತೆ ಇವೆಂಟ್ ತುಂಬಾ ಚೆನ್ನಾಗಿದೆ. ಗುಡ್, ಕೀಪ್ ಇಟ್ ಅಪ್. ನಿಂಗೆ ಇವೆಂಟ್ ಮ್ಯಾನೇಜ್ಮೆಂಟ್ ಒಂದು ಕಲೆ ಇದೆ ನೋಡು. ಹೌದೌದು ನೋಡು, ನಾನು ಅದನ್ನೇ ಹೇಳ್ಬೇಕು ಅನ್ಕೊಂಡು. ಚೆನ್ನಾಗಿ ಮ್ಯಾನೇಜ್ ಮಾಡಿದ್ಯಾ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಈ ಮೆನು ಐಡಿಯಾ ಎಲ್ಲಿಂದ ಬಂತು ನಿಂಗೆ? ಸರ್, ಅದು ಕಾಮನ್ ಆಗಿ ನಮ್ ಕಡೆ ಎಲ್ಲ ಇದೇ ತರ ಅಲ್ವಾ ಮೆನು ಆರ್ಡರ್ ಮಾಡೋದು. ಸೊ ಹಾಗಾಗಿ ಅದೇ ಲೆಕ್ಕನ ಇಟ್ಕೊಂಡು ನಾನು ಆರ್ಡರ್ ಮಾಡಿದೆ, ಯಾಕಂದ್ರೆ ಸ್ಟೂಡೆಂಟ್ಗೆ ಹೆಲ್ಪ್ ಆಗಬೇಕು, ಗೆಸ್ಟ್ಗೆ ಹೆಲ್ಪ್ ಆಗಬೇಕು ಅಂತ. ಗುಡ್ ಚಾಯ್ಸ್. ಥ್ಯಾಂಕ್ ಯು ಸರ್. ಏನೇ ಹೊತ್ತು ಬಾಳ ಆಯ್ತು, ಹೆಂಗೆ ಹೋಗೋದು ಇವಾಗ? ಹೋಗೋಣ ನಡಿ, ಬೇಗ ಬೇಗ. ಇವ್ರು ಹತ್ತಕ್ಕೆ ಅಲ್ವಾ ಹೋಗುದು? ಹೇಗೆ ಹೋಗ್ತೀರಾ ನೀವು? ಸರ್, ಅದು ವಾಕ್ ಹೋಗ್ತಾ ಇದೀವಿ, ಯಾಕಂದ್ರೆ ಕಾಲೇಜ್ ಬಸ್ ಎಲ್ಲ ಹೋದು. ಹೌದಾ? ತುಂಬಾ ಕತ್ಲಾಗುತ್ತೆ ಅಲ್ವಾ? ಬನ್ನಿ, ನಾವು ಡ್ರಾಪ್ ಮಾಡ್ತೀವಿ. ಇಟ್ಸ್ ಓಕೆ ಸರ್, ನಾ ಹೋಗ್ತೀವಿ. ಅಲ್ಲ ಕಣೆ, ಅವರಾಗೆ ಡ್ರಾಪ್ ಮಾಡ್ತೀನಿ ಅಂತಿದ್ದಾರೆ. ಯಾಕೆ ಬೇಡ ಅಂತೀಯಾ? ಹೋಗೋಣ ಕಣೆ, ಕತ್ಲಾಗಿದೆ. ದೊಡ್ಡ ಮಂದಿ ಕಣೆ, ಬೇಡ. ನೋಡಿ, ಕತ್ಲಾಗಿದೆ, ಬನ್ನಿ ಡ್ರಾಪ್ ಮಾಡಿ ಹೋಗ್ತೀವಿ. ಸರಿ ಸರ್. ಬೇಡ ಕಣೆ, ನಡ್ಕೊಂತ ಹೋಗೋಣ. ಅಲ್ಲ ಕಣೆ, ನಡ್ಕೊಂತ ಹೋಗಕ್ಕಿದೆ, ಸಮೀಪ ಐತಾ? ಅಲ್ಲಿ ಕತ್ಲಾಗ ಯಾರು ಹಿಡ್ಕೊಂಡು ಹೋದ್ರೆ ಸುಮ್ನೆ ಬಾನಿ, ನಾ ಹೋಗ್ತಾ ಇದ್ದೀನಿ. ಶ್ವೇತಾ, ಮಾತ್ ಕೇಳೆ ತಾಯಿ, ನಿನ್ ಮಾತ್ ಕೇಳಿದ್ರೆ ಕತ್ಲಾಗ ಇಲ್ಲೇ ಕುಂದ್ರಬೇಕಾಗತ್ತೆ. ಬಾ ಸರ್, ಥ್ಯಾಂಕ್ ಯು ಸರ್, ಡ್ರಾಪ್ ಕೊಟ್ಟಿದ್ದೆ. ಹಾ, ಇಟ್ಸ್ ಓಕೆ. ಸರ್, ಇಲ್ಲೇ ನಮ್ಮ ಮನೆ, ನಾವ್ ಇಲ್ಲೇ ಇಳ್ಕೊಂತೀವಿ. ನೋಡಿ, ಇನ್ನೊಂದ್ ಸ್ವಲ್ಪ ಮುಂದೆ ಬಿಡ್ಬೇಕಂದ್ರೆ ಬಿಡ್ತೀನಿ, ಬೇಕಂದ್ರೆ. ಬೇಡ ಸರ್, ಬೇಡ, ಇಲ್ಲೇ ಇಳ್ಕೊಂತೀವಿ, ನೀವು ಇನ್ನು ಹೋಗ್ಬೋದು. ಥ್ಯಾಂಕ್ ಯು ಸರ್. ನೋಡು, ಇಲ್ಲೇ ಎಷ್ಟು ಕತ್ಲಿದೆ. ನನ್ ಮಗಳು ಇಷ್ಟೊತ್ನಲ್ಲಿ. ಸರಿ ಕಣೆ, ನಾನು ಇನ್ ಬರ್ತೀನಿ. ಹಾ ಕಣೆ, ಹೋಗಿರು, ನಾನು ಹೋಗ್ತೀನಿ. ಅಲ್ಲ, ಈ ಬ್ಯಾಟ್ರಿ ಕೊಡ್ಲಾ? ಆದ್ರೂ ಹುಷಾರ್ ನೋಡು. ಅಲ್ಲ, ಅಲ್ಲಿ ತನ ಬರ್ತಿದ್ದೆ, ಬಟ್ ನಂಗೆ ವಾಪಸ್ ಬರೋದಕ್ಕೆ ಭಯ ಆಗುತ್ತೆ, ಅದಕ್ಕೆ ನಾ ಎಲ್ಲ ಹೋಗ್ತೀನಿ. ನಿನ್ನಂಗೆ ಹಂಚ್ಕೊಳ್ಳೋದಿಲ್ಲ, ಹೋಗು ನೀನು. ಸರಿ ಕಣೆ, ನೀ ಹೋಗು, ನಾ ಇಲ್ಲೇ ನಿಂತಿರ್ತೀನಿ. ನೀ ಹೋಗಿ ಮುಟ್ಟುತ್ತಾನ, ನಾನು ಇಲ್ಲೇ ನೋಡ್ತಿರ್ತೀನಿ. ಸರಿ ಕಣೆ, ಹುಷಾರು ಗೌರಿ. ನಾ ಹೋಗ್ತೀನಿ, ಹೋಗು ಮಾರಾಯ್ತಿ. ಚಟ್ ಹಂಚ್ಕೊಂತೈತಿ ನೋಡ್, ನನ್ ಮಗಳು ನನ್ನಂಗೆ ಧೈರ್ಯ. ನಾನಿದ್ದೀನಿ, ನೀ ಏನ್ ಹಂಚ್ಕೋಬೇಡ. ಅಜ್ಜಿ ಇನ್ನೂ ಮಲ್ಕೊಂಡಿಲ್ಲ. ನೀನ್ ಇಲ್ಲ ಅಂದ್ರೆ ಹೇಗೆ ನಿದ್ದೆ ಹತ್ತುತ್ತೆ? ಯಾಕೆ ಇಷ್ಟೊತ್ತು ಮಾಡಿದೆ? ಅಜ್ಜಿ ಇವತ್ತು ಕಾಲೇಜಲ್ಲಿ ಇವೆಂಟ್ ಇತ್ತಂತ ಹೇಳಿದ್ನಲ್ಲ. ಸರಿ, ಊಟ ಮಾಡ್ತಾ ಇಲ್ವಾ? ಅಜ್ಜಿ ಎಲ್ಲ ಅಲ್ಲೇ ಆಯ್ತು. ಇವರೆಲ್ಲ ಮಲ್ಕೊಂಡಿದಾರಾ? ಮಲ್ಕೊಂಡಿದ್ದಾರೆ. ನೀನು ಮಲ್ಕೋ ಹೋಗು. ನೀವು ಮಲ್ಕೋಬೇಕಲ್ವಾ? ಟೈಮ್ 12:30 ಆಯ್ತು. ಅಲ್ಲಮ್ಮ, ಇಷ್ಟು ಕತ್ಲದಾಗ ಒಬ್ಬಕ್ಕೆ ಬಂದೆ. ಇಲ್ಲ, ನಾನು ನನ್ನ ಫ್ರೆಂಡ್ ಬಂದ್ವಿ. ಸ್ವಲ್ಪ ಇದ್ರ ತನ ಸಾವುಕಾರ ಮಗ ಇದಾನಲ್ಲ, ಶ್ಯಾಮ್, ಡ್ರಾಪ್ ಮಾಡಿದ. ಸರಿಯಾಗಿದ್ರೆ ಹೋಗಿ ಮಲ್ಕೋ. ಅಜ್ಜಿ. ಈಕೆ ಇವತ್ತು ಇಷ್ಟೊತ್ತು ಮಕ್ಕೊಂಡಳ? ಗೌರಿ, ಗೌರಿ, ಮಕ್ಕಳು ಬಿಡ. ಹುಡುಗಿ ರಾತ್ರಿ ಲೇಟ್ ಆಗಿ ಬಂದೈತಿ. ಏನಾರು ಕೆಲಸ ಇದ್ರೆ ನೀನು ಮಾಡೋವ. ಸರಿ ರೀ. ಗೌರಿ, ಎದ್ಕೊಂತ? ಅಜ್ಜಿ, ಯಾಕೋ ಥ್ರೋಟ್ ಇನ್ಫೆಕ್ಷನ್ ಆಗಿಬಿಟ್ಟಿದೆ. ನಮಸ್ಕಾರ ವೀಕ್ಷಕರೇ, ನನಗೂ ನಿಜ ಹೇಳ್ಬೇಕಂದ್ರೆ ಥ್ರೋಟ್ ಇನ್ಫೆಕ್ಷನ್ ಆಗಿದೆ. ಅದಕ್ಕೆ ಸ್ವಲ್ಪ ದಿನ ವಿಡಿಯೋ ಮಾಡ್ತಿಲ್ಲ. ತುಂಬಾ ಮಾತಾಡೋಕ್ಕೂ ಆಗ್ತಿಲ್ಲ, ಅಷ್ಟು ನೋವಾಗ್ತಿದೆ ಅದು. ಹೌದಾ? ಇದು ಏನು ಉಪ್ಪು ನೀರು ಮುಕ್ಕಳಿಸ್ ಹೋಗು. ಆಮೇಲೆ ದಾವಣಿಗೆ ಹೋಗಿ ಬರ್ತೀಯನ? ಬೇಡ ಅಜ್ಜಿ, ಒಂದಿಟ್ಟು ಉಪ್ಪು ನೀರು ಮುಕ್ಕಳಿಸ್ಕೊಂಡು ಹೋಗ್ತೀನಿ. ನೋಡೋದು ಗಂಟ್ಲು ಹೆಂಗಾಗೈತಿ. ವಾ, ಇಲ್ಲೊಂದು ನೀರು ಮತ್ತು ಅಲ್ಲಿ ಸಾವುಕಾರ ಮನೆಗೆ ಹೋದಾಗ ಫಿಲ್ಟರ್ ನೀರು ಅದೇನೋ ಕುಡಿತಿಯಲ್ಲ, ಹಾಗಾಗಿ ಹಂಗಾಗತ್ತೆ ತಗೋ. ಅಜ್ಜಿ, ಇವಾಗ ಜಾತ್ರೆ ಐತಿ ಇವತ್ತು. ಎಲ್ಲ ಕೆಲಸ ಮಾಡಬೇಕು. ಈ ಹುಡುಗರಿಗೆ ಅರ್ಬಿ ತಂದಿರೇನ? ಅಜ್ಜಿ, ತಂದೀನಿ, ಎಲ್ಲ ಅರ್ಬಿ ತಂದೈತಿ. ಮೊನ್ನೆ ಹೋಗಿದ್ವಲ್ಲ, ಆಗ ತಂದೀವಿ. ಹೌದಲ್ಲ? ಸರಿ, ಹಂಗಾರೆ ಲಗುಣ ಬಾ. ಸರಿ ಅಜ್ಜಿ. ಅಮ್ಮ, ಈ ಥ್ರೋಟ್ ಇನ್ಫೆಕ್ಷನಿಂದಾಗಿ ಮಾತಾಡೋಕೆ ಬರೋದು. ಇದೆಲ್ಲ ನೋವಾಗ್ಬಿಟ್ಟಿದೆ ನೋಡಿ ಗಂಟ್ಲ. ಅಕ್ಕ, ಇವತ್ತು ಜಾತ್ರೆ, ನಾವೆಲ್ಲರೂ ಹೊಸ ಅಂಗಿ ಹಾಕೊಳ್ಳೋಣ. ನಮ್ಮ ಹಾಕೋರಿ. ಅಕ್ಕ, ನಾನು ಹೊಸ ಅಂಗಿ ಹಾಕೊಳ್ಳಿ. ಸರಿ. ಈಗ ಸ್ವಲ್ಪ ಹಳೇದು ಹಾಕೋರಿ, ಆಮೇಲೆ ಸಾಯಂಕಾಲ ಹೊಸದು ಹಾಕೊಂಡು. ಸರಿ ಅಕ್ಕ. ಇತ್ತಾಗಿ ಹಾಕೊಂಡ್ರಿ? ಚಿಕ್ಕಮ್ಮ ಬಾಂಡೆ ತಿಕ್ಕಂದ, ನಿಂಗೇನೋ ಆರಾಮಿಲ್ಲಂತೆ. ಅಯ್ಯ ಬಿಡವಾ, ನಾ ಎಲ್ಲ ತಿಕ್ತೀನಿ ಹೋಗ್ರಿ. ಇಲ್ಲ ಅಕ್ಕ, ನಿಮ್ಮಕ್ಕ ನಾವಿಬ್ರು ತಿಕ್ತೀವಿ. ಇನ್ನೂ ಸ್ವಲ್ಪ ಅಷ್ಟ ಅದ. ಅಜ್ಜಿ ನೀ ಎದ್ದಿ ಅಂದ್ರ ಅದಕ್ಕೆ ನಾ ಬಂದ್ವಿ. ಇಲ್ಲ ನಿಮ್ಮಕ್ಕ? ಸರಿನವ, ಯಾಕೋ ಮೈ ಕೈ ಭಾಳ ನೋವಾಗತ್ತೈತಿ. ಗಂಟ್ಲು ಒಂದು ಹಿಡ್ಕೊಂಡು ಬಿಟ್ಟೈತಿ. ಒಂದಿಟ ಮಕ್ಕೊಂಡೆ ಹೇಳ್ತೀನಿ. ಸರಿ ಅಕ್ಕ. ಏನು ಇವತ್ತಿಷ್ಟು ಒಟ್ಟ ಮೈ ಕೈ ಎಲ್ಲ ಚುಚ್ಚಾಗತ್ತೆ ಬಿಟ್ಟವು. ಏನು ಮಾಡಲಿ? ಒಂದಿಟ ಸ್ಟೀಮರ ತಗೋಲೇನ? ಬಿಸಿನೀರದು ಕಾಸ್ಕೊಂಡು ಕುಡಿತೀನಿ ಇಂದ್ರೆ ಒಂದಿಟ ಕುಡಿದು ಆಮೇಲೆ ನೋಡಿದ್ರತ್ತು. ಇದೇನು ಹೀಟಿಗೆ ಆತೋ ಎದಕ್ಕೆ ಆತಿದು? ಭಾಳ ಆದ್ರೆ ಹೀಟಿಗೆ ಆಗಿರ್ಬೇಕು. ಹೀಟ್ ಭಾಳ ಆಗೈತಿ. ನೀರು ಸರಿಯಾಗಿ ಕುಡಿದಿಲ್ಲ, ಏನಿಲ್ಲ. ಹೊರ ಒದ್ರಿನಿ. ಏನು ಗೌರಿ, ಏನಾತ? ಮಕ್ಕಬೇಕಿಲ್ಲ ಇನ್ನೂ ಸ್ವಲ್ಪ? ಅದು ಅಜ್ಜಿ, ಒಂದಿಟ ಸ್ಟೀಮ್ ತೊಗೊತೀನಿ. ಯಾಕೆ ಬಾ ತಲೆನೂ ಸಗದೈತಿ. ಇದೆಲ್ಲ ಹೊಡ್ಯಾಕತ್ ಬಿಟ್ಟೈತಿ ತಲೆ.
ಒಂದಿಟ್ಟು ಸ್ಟೀಮ್ ತೊಗೊಂಡು ಮಕ್ಕೊಂತೀನಿ. ಸ್ಟೀಮಾ ಹಂಗಂದ್ರೆ ಏನವಾ? ಅದಾ ಬಿಸಿನೀರು, ಬಿಸಿ ಬಿಸಿ ನೀರಿಗೆ ಒಂದಿಟ್ಟು ಜಂಡು ಮಾಮು ಏನಾರು ಹಾಕಿ ಚಾದರದ ಏನಾರು ಹೊತ್ಕೊಂಡು ಒಂದಿಟ್ಟು ಹೂಗ ತೊಗೊಂಡ್ವಿ ಅಂದ್ರೆ ತೆಲ್ನೋವು, ಇದು ಗಂಟ್ಲ, ಮೂಗು ಎಲ್ಲ ಸರಳ ಆಗತ್ತೆ. ಅಯ್ಯ ಹೌದನ? ಹಂಗೂ ಐತನ? ನಂಗೆ ಗೊತ್ತಿದ್ದಿಲ್ಲ ಬಿಡು. ಹೋಗ್ತು ಹೋಗು. ಇಲ್ಲ ಶುಂಠಿ ಚಾ ಮಾಡ್ಕೊಡ್ಲೇನ? ಕಡಿಮೆ ಆಗತ್ತೆ ಅದಕ್ಕೆ. ಶುಂಠಿ ಚಾ ಏನು ಬ್ಯಾಡ್ ಬಿಡು ಅಂತ ಅಜ್ಜಿ. ಯಾಕೆ ನೀರ ಕುಡಿಯಕ್ಕೆ ಬರೋಲ್ದು. ಅದಾವ ಉಪ್ಪು ನೀರು ಹಾಕೊಂಡ ಗಳ ಮಾಡ ಒಂದಿಟ್ಟು ಹೋಗುತ್ತೆ. ಇಲ್ಲ ಅಂದ್ರೆ ನೋವು ಅಕ್ಕರ್ತಾವ ಅವೆಲ್ಲ. ಯಾಕವ ಏನಾಯ್ತು? ಯಾಕೆ ಒಂದಿಟ್ಟು ಯಾಕೆ ಗಂಟ್ಲು ನೋವು ಬಂದೈತಾಳ, ನೆಗಡಿ ಆಗೈತಿ. ಏನಾಗಲ್ಲ ತಗೋ. ದವಾಖಾನಿಗೆ ಹೋಗಿ ಬರೋಣ ಏನು? ನಿನಗೇನು ಹಬ್ಬ ಹರಿದಿನ ಅನ್ನೋದು ಗೊತ್ತಾಗಲ್ಲನ? ಇವತ್ತು ಜಾತ್ರೆ ಐತಿಲ್ಲ ಮನ್ಯಾಗ. ನೀನು ಜಾತ್ರೆ ದಿನ ದವಾಖಾನಿಗೆ ಹೋಗ್ತಾರ ಯಾರು? ಅದಕ್ಕೇನಾಗತ್ತೆ ಬಿಡುವ. ಮೊದಲೇ ಇವತ್ತೊಂದಿನ ರಜೆ ಇರ್ತಾವಕ್ಕೆ ಹೋದ್ರೆ ಏನಾಗುತ್ತೆ? ಬೇಡಪ್ಪ, ಅವೆಲ್ಲ ನಮಗೆ ಚಲೋ ಅಲ್ಲ. ಯಾಕೆಲ್ಲ ರೆಸ್ಟ್ ಮಾಡ್ತಾ ತಗೋ. ಒಂದಿಟ್ಟು ಮಕ್ಕೊಂಡಿದ್ಲ ಅಂದ್ರೆ ತಾನ ಸರಿ ಹೋಗುತ್ತೆ ಎಲ್ಲಾನು. ಸರಿ ಆಗಿದ್ರೆ ನಾನು ಹೊಲಕ್ಕೆ ಹೋಗಿ ಲವನು ಬರ್ತೀನಿ ಸಾಯಂಕಾಲ. ಎಲ್ಲರೂ ರೆಡಿ ಆಗಿರಿ, ಕರ್ಕೊಂಡು ಹೋಗ್ತೀನಿ. ಸರಿಯಪ್ಪ. ಹುಡುಗರು ಬಾಣೆ ತಿಕ್ಕಾಕತ್ತಾವನ ಅಲ್ಲೇ ಹೋಗ್ತೀನಿ. ಅಯ್ಯವ್ವ ಏನಿದೆ ಮೈಕೈ ನೋವು ಇಷ್ಟು ನೋತೈತಿ. ಅಯ್ಯವ್ವ ಗೌರಿ ಎದ್ದ ಚಲೋ ಆತ್ ಬಾ. ನಾನು ಇವತ್ತು ಚಪಾತಿ ಹುಗ್ಗಿ ಆಮೇಲೆ ಇದನ್ನು ಮಾಡ್ತೀನಿ, ಅನ್ನ ಸಾರು, ಸ್ವಲ್ಪ ಉಳ್ಳಾಗಡ್ಡಿ ಅದು ಹೆಚ್ಚಿಕೊಡುವ ಚಿಕ್ಕಮ್ಮ. ಸರಿ. ಹೆಂಗ್ಯಾಕಾಗೈತೆ ಧ್ವನಿ? ಅದು ಗಂಟ್ಲು ನೋವು ಆಗೈತೆ ಚಿಕ್ಕಮ್ಮ. ಲಗು ಕೆಲಸ ಮಾಡಿ ನೋಡಿ, ಎಡಿ ಕೊಡಕ್ಕೆ ಹೋಗ್ಬೇಕು ಮತ್ತೆ. ಚಿಕ್ಕಮ್ಮ ಒಂದಿಟ ನಿಂದಿರಿ, ಒಂದಿಟ ಬಿಸಿನೀರದು ಮಾಡ್ಕೊಂಡು ಬಂದು ಮಾಡ್ತೀನಿ. ಒಂದಿಟ್ಟು ಚಕ್ಕ ಅದು ಮಾಡಿ ಬರ್ತೀನಿ. ಲಗು ಮಾಡೋಗು, ಲೇಟ್ ಆಗತ್ತೆ ನನಗೂ. ಸರಿ ರೀ ಚಿಕ್ಕಮ್ಮ. ಏನೆಲ್ಲ ಕೆಲಸ ಹೀಗೆ ಹಚ್ಬೇಕಂದ್ರೆ ಇದೊಂದು ಜಡ್ಡಿ ಬಂದೈತೆ ನೋಡು. ಅಲ್ಲ ಈ ರಾಮ್ ರಾತ್ರಿ ಮನೆಗೆ ಬಂದಿಲ್ಲನ? ಇವ್ರಿಗೆ ಗೊತ್ತಾತಂದ್ರನ ಮುಗೀತಿ ಇವತ್ತು ಕತೆ. ಅಮ್ಮ ನೀ ಏನಾದ್ರು ಈಗ ಬಂದೇನ? ಇಲ್ಲವಾ, ರಾತ್ರಿನ ಬಂದಿನಿ. ನೀ ನೋಡಿಲ್ಲ ಅನ್ಸುತ್ತಾ. ನೀ ಕದ ಹಾಕೊಂಡು ನೋಡಿದೆ ಆಗ ಬಂದಿ. ಹೌದಾ? ನಾನು ಕದ ಹಾಕಿಲ್ಲಲ್ಲ ಇವತ್ತು. ಗಂಗಾ ಹಾಕ್ಯಾಳ. ಹೌದನ? ಗಂಗಮ್ಮನ ಹಂಗಾರ ಗಂಗಮ್ಮ ಗೊತ್ತಾಳ. ಸರಿ ಲಘು ರೆಡಿಯಾಗಿ ಬಾ. ಎಲ್ಲರೂ ದೇವಸ್ಥಾನಕ್ಕೆ ಹೋಗ್ಬೇಕು. ನಾನು ಇವಾಗ ಬರಲ್ಲ, ಸಾಯಂಕಾಲ ಬರ್ತೀನಿ. ಹೋಗು. ಬರೀ ಇದಾಯ್ತು ನಿಂದು. ಪ್ಲೀಸ್. ಅಪ್ಪಗೆ ಹೇಳಪ್ಪ, ನನಗೇನು ಹೇಳ್ಬೇಡ ನೀ. ಏನ್ ರಾಮ್ ಫುಲ್ ಜೋರ? ಸುಮ್ಮನಿರೋ, ಮಮ್ಮಿ ತಾಳಿ. ಏನದು ಏನ ಅಂದಲ್ಲ? ಏನಿಲ್ಲ ಮಮ್ಮಿ, ಸುಮ್ಮನೆ. ಹೌದು, ನೀ ರಾತ್ರಿ ಎಷ್ಟೊತ್ತಿಗೆ ಮಕ್ಕೊಂಡೆ? ಮಮ್ಮಿ ನಾವು ಒಂದು 11:30 ಹಂಗಿರೋ ಆಗಿರ್ಬೋದು. ನೀವು ಬಂದಿದ್ದಾನ ರಾತ್ರಿ? ಇವನ ಬಂದ. ಮತ್ತೆ ಇವಾಗ ಗಾಡಿ ಸಪ್ಲೈ ಆಯ್ತು? ಬೆಳಗ್ಗೆ ಲಗು ಎದ್ದು ಜಾಗಿಂಗ್ ಹೋಗಿರ್ಬೇಕು ನೋಡು. ಹೌದು ಮಮ್ಮಿ, ಜಾಗಿಂಗ್ ಹೋಗಿ ಬಂದಿ ನೋಡು. ಶೂ ತೆಗೆದಿಲ್ಲ ನೋಡು. ಏನಪ್ಪ ನೀವಿಬ್ರು ಯಾಕೆ ಏನೋ ಮುಚ್ಚಿಡಾಗತ್ರಿ? ಇರ್ಲಿ, ನನಗಿನ ಮುಂಚೆ ನಿಮ್ಮ ಅಪ್ಪ ಏನಾರು ಗೊತ್ತಾತಂದ್ರೆ ಇಬ್ಬರು ಚರ್ಮ ಸುಲಿತಾನ ಅಷ್ಟೇ. ಏನೋ ಇದ್ರು ಹೇಳ್ಕೊಂತ ಬರ್ರಿ ಅಂತ ಹೇಳಕತ್ತೀನಿ. ನಾಳೆ ದೊಡ್ಡದಾದ್ಮೇಲೆ ಇದನ್ನ ಮಾಡಕ್ ಹೋಗ್ಬೇಡ್ರಿ. ಏನಿಲ್ಲ ಮಮ್. ಸರಿ ರಾಮ್, ಶ್ಯಾಮ್, ನೀ ಯಾರ ಬರ್ತಿ ಇಲ್ಲಿಗ? ಮಮ್ ನಾನು ಸಾಯಂಕಾಲ ಬರ್ತೀನಿ. ಸರಿ. ಸಿಂಚು ಮಿಂಚು ಅಬ್ಬಾ, ದೇವ್ರ ತರ ಬಂದಿರಲ್ಲ. ಏನ್ ಮಾಮ್ ಪ್ರಪೋಸ್ ಮಾಡಿದ್ಯಾ? ಪ್ರಪೋಸ್ ಮಾಡಿ ಎಷ್ಟು ವರ್ಷ ಆಯ್ತು. ಮಗ ಬರ್ಡೇ ಮಾತ್ರ ಸಖತ್ತಾಗಿ ಸರ್ಪ್ರೈಸ್ ಆಯ್ತು. ಫುಲ್ ಖುಷಿ ಆದ್ಲು. ನೈಟ್ ಅಕ್ಕಿ ಜೋಡಿನ ಸ್ಟೇ ಮಾಡಿದ್ದೆ. ಏನು ಅಕ್ಕಿ ಜೋಡಿನ ಸ್ಟೇ ಮಾಡಿದಾ? ಏನಾದ್ರು ತಪ್ಪು ಮಾಡಿದೇನ? ಅಷ್ಟು ಚೀಪ್ ಮೆಂಟಾಲಿಟಿ ಇಲ್ಲ ಕಣಲ್ಲ ಅಂದೆ. ಏನೋ ಸರ್ಪ್ರೈಸ್ ಕೊಟ್ಟೆ ಅಷ್ಟೇ. ಆರ್ ಶೋರ್? ಹ್ಞೂನಪ್ಪ ಅಷ್ಟೇ. ಹಂಗೇನಿಲ್ಲಪ್ಪ, ಮದುವೆ ಮುಂಚೆ ಹಾಕಿದ್ದು ಏನಿಲ್ಲ, ನಮ್ಮದು ಏನಿಲ್ಲ. ಇನ್ನೇ ಸರ್ಪ್ರೈಸ್ ಅಷ್ಟೇ. ಸರಿ. ಅಪ್ಪಂಗೆ ಗೊತ್ತಾದರೆ ಸುಮ್ಮನೆ ಬೈತಾನೆ. ಅದಕ್ಕೆ ಇಲ್ಲ ಕಣೋ, ನನ್ನ ಬೌಂಡ್ರಿ ನನಗೆ ಗೊತ್ತು. ಫಾರಿನಲ್ಲಿ ಕಲ್ತಿದ್ದೀನಿ ಅಂತ ಇಂಡಿಯನ್ ಕಲ್ಚರ್ ಬಿಡೋಕ್ಕಾಗುತ್ತಾ? ಯಾರಿಗೊತ್ತು ಏನೇನು ಮಾಡಿ ಬರ್ತೀಯಾ ಅಂತ? ಏನಾದರೂ ಹೇಳ್ತೀಯಾ? ಹೋಗುವುದು ಹೇಳಂಗಿಲ್ಲ ನೀನು. ನನಗಿಲ್ಲೇ ಫುಲ್ ಶಾಕ್ ಆಗಿಬಿಟ್ಟಿದೆ. ಮಮ್ಮಿ ಕೇಳ್ತಿದ್ದಾಳೆ, ಪಪ್ಪ ಕೇಳ್ತಿದ್ದಾರೆ, ಎಲ್ಲರೂ ಕೇಳ್ತಿದ್ದಾರೆ ಎಲ್ಲಿದೆಯಾ ಅಂತ. ಆ ಗ್ರ್ಯಾನಿ ಅಂತೂ ಗಂಟು ಬಿದ್ದುಬಿಟ್ಟಿದ್ದಾಳೆ. ಹೋಗು ಮಾತಾಡ್ಸ್ಬಿಡೋಗು. ಗ್ರ್ಯಾನಿನ ಬೇಡ, ಅವಳು ಸ್ಮೆಲ್ಲಲ್ಲೇ ಎಲ್ಲ ಕಂಡಿರ್ತಾಳೆ. ಸ್ನಾನ ಮಾಡಿ ಹೋಗ್ತೀನಿ. ಸರಿ, ಇವತ್ತು ಜಾತ್ರೆ ಇದೆ ಬಾ, ಹೋಗೋಣ. ಹೋಗೋಣ ಸಾಯಂಕಾಲ. ಫ್ರೆಂಡ್ಸ್, ಸ್ವಲ್ಪ ಥ್ರೋಟ್ ಇನ್ಫೆಕ್ಷನ್ ಇದೆ. ಸ್ವಲ್ಪ ದಿನ ವಿಡಿಯೋ ಕಡಿಮೆ ಬರುತ್ತೆ, ವರಿ ಮಾಡ್ಕೋಬೇಡಿ. ಬಟ್ ಡೈಲಿ ಹಾಕ್ತೀನಿ, ಸ್ವಲ್ಪ ಕಡಿಮೆ ಬರುತ್ತೆ ಅಷ್ಟೇ. ಇನ್ನೊಂದು 4 ದಿನ. ನಮಸ್ಕಾರ ವೀಕ್ಷಕರೇ, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊಂತೀನಿ. ಸೊ ಇವತ್ತು ನಮ್ಮ ಊರಾಗ ಜಾತ್ರೆ ಐತೆ ನೋಡ್ರಿ. ಬರ್ರಿ ಜಾತ್ರೆ ಮಾಡೋಣಂತ. ಯಾರೋ ಒಬ್ರು ಕಮೆಂಟ್ ಆಗಿದ್ರು 1 ತಿಂಗಳಿಂದ ಜಾತ್ರೆ ಮಾಡಾಕತ್ತೀರಿ ಅಂತ. ನಮ್ಮ ಹಳ್ಳಿ ಕಡೆ ಹೆಂಗಂತಂದ್ರೆ, ಈಗ ಎಕ್ಸಾಂಪಲ್ ದುರ್ಗಮ್ಮನ ಜಾತ್ರೆ ಐತ್ರಿ ನಮ್ದು ಏಪ್ರಿಲ್ 28ನೇ ತಾರೀಕು. ಅಂದರೆ ನಮ್ಮ ಮನೆಯಿಂದನೇ ಎಲ್ಲ ಹೋಗುತ್ತೆ. ಸೊ ಹಂಗಿದ್ದಾಗ ನಾವು ಏನು ಮಾಡ್ತೀವಿ ಅಂದ್ರೆ 1 ತಿಂಗಳಾನ್ಗಂಟ್ಲೆ ಅದರದ್ದು ಕಾರ್ಯಕ್ರಮ ಸ್ಟಾರ್ಟ್ ಆಗುತ್ತೆ. 11 ವರ್ಷಕ್ಕೊಮ್ಮೆ ಇಲ್ಲ 9 ವರ್ಷಕ್ಕೊಮ್ಮೆ ಮಾಡ್ತಾರೆ ನಮ್ಮ ಊರಿನಾಗ ಅದು ದುರ್ಗಮ್ಮನ ಜಾತ್ರೆ. ಈಗ ನೋಡು, ನಾವು ಮನೆ ಸಾರಿಸ್ಕೋದಾಗಿರ್ಬೋದು, ಅದರ ಆಚಾರ ವಿಚಾರಗಳು, ಬೀಗರನ್ನ ಕರೆಯೋದಾಗಿರ್ಬೋದು, ಆಮೇಲೆ ಅದಕ್ಕೆ ರೊಟ್ಟಿ, ಮನೆಗೆ ಬರೋರಿಗೆ ರೊಟ್ಟಿ, ಮತ್ತು ಏನೇನು ನಂದಿ ಕೋಲಿಗೆ ಏನೇನು ಬೇಕು, ಆಮೇಲೆ ಶಿವನಿಗೆ ಏನೇನು ನಾವು ಮಾಡಬೇಕು ಅಂದರೆ ನಮ್ಮ ಮನೆಯಿಂದ ಎಲ್ಲ ಹೋಗೋದ್ರಿಂದ ನಾವು ಅದಕ್ಕೆ ಏನೇನು ಬೇಕು ಪದ್ಧತಿ ಪ್ರಕಾರ ನಾವೆಲ್ಲ ಮಾಡಬೇಕಂದ್ರೆ ನಾವು 1 ತಿಂಗಳಿಂದನೇ ಕಾರ್ಯಕ್ರಮನ ಸ್ಟಾರ್ಟ್ ಮಾಡ್ತೀವಿ. 1 ವಾರ ಏನು ಹಿಂದೆ ಬರ್ತೈತಲ್ಲ ಜಾತ್ರೆ ಹಿಂದೆ, ಅವಾಗೆಲ್ಲ ಕಂಪ್ಲೀಟ್ ಬೀಗರು ಬರೋದು ಅದೆಲ್ಲ ಪ್ರಿಪ್ರೇಷನ್, ಬೀಗರು ಬರೋದು ಎಲ್ಲ ಪ್ರಿಪ್ರೇಷನ್ ಎಲ್ಲ ಕಂಪ್ಲೀಟಾಗಿ ಮಾಡ್ಕೊತೀವಿ. ಆಲ್ಮೋಸ್ಟ್ ನಮ್ಮ ಕಡೆ ಎಲ್ಲ 1 ತಿಂಗಳೇ ಹೋಗೋದು. ಹಂಗಾಗಿ ನಾನು ಅದೇ ಥರನೇ 1 ತಿಂಗಳು ತೊಗೊಂಡೆ. ಆದ್ರೇನು ಸ್ವಲ್ಪ ಇನ್ ಬಿಟ್ವೀನ್ ಇನ್ನೂ ಸಂಪ್ರದಾಯಗಳನ್ನ ಹಾಕೋಕ್ಕಾಗಲಿಲ್ಲ. ನನಗೂ ಕೋಲ್ಡ್ ಆಗಿ ಸ್ವಲ್ಪ ತ್ರಾಸಾಗಿರೋದ್ರಿಂದ ನಾನು ಏನು ಮಾಡೋದಕ್ಕಾಗಲಿಲ್ಲ ಅಷ್ಟೊಂದು. ಸೀರಿಯಲ್ಗೆ ಎಷ್ಟು ಬೇಕು ಅಷ್ಟೇ ನಾನು ಅದನ್ನು ತೊಗೋತಾ ಇದ್ದೀನಿ. ಅಥವಾ ಯಾವಾಗಾದರೂ ಸಮಯ ಸಿಕ್ಕಾಗ ನಮ್ಮೂರಲ್ಲಿ ಜಾತ್ರೆ ಯಾವ ಥರ ನಡೆಯುತ್ತೆ, ನಮ್ಮ ಮನೆಯಿಂದ ಹೇಗೆ ನಂದಿಕೋಲ್ ಹೋಗ್ತಾವೆ, ಆಮೇಲೆ ನಮ್ಮ ಮನೆಯಿಂದ ಹೇಗೆ ದುರ್ಗಮ್ಮಂಗೆ ದೀಪ ಹೋಗುತ್ತೆ, ಆಮೇಲೆ ನಮ್ಮ ರಾಜಟೇಶ್ವರಿಗೆ ಹೇಗೆ ನಮ್ಮ ಕಡೆಯಿಂದ ನಂದಿಕೋಲೆಲ್ಲ ಹೋಗ್ತಾವೆ, ಅದೆಲ್ಲ ಕ್ಲಿಯರಾಗಿ ನಾನು ನಿಮಗೆ ಒಂದಿನ ಹೇಳ್ಕೊಡ್ತೀನಿ.
ಸೊ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ತುಂಬ ಜನ ಹೇಳ್ತಿದ್ದೀರಾ ವಿಡಿಯೋಸ್ ಸ್ವಲ್ಪ ಹಾಕ್ತಿದ್ದೀರಾ, ಆಮೇಲೆ ವಿಡಿಯೋನ ತುಂಬ ಶಾರ್ಟ್ ಹಾಕ್ತಿದ್ದೀರಾ ಅಂತ. ನಾನು ಇವಾಗ ವಾಪಸ್ಸು ಬೆಂಗಳೂರಿಗೆ ಬಂದಿದ್ದೀನಿ. ಹಂಗೆ ಬೆಂಗಳೂರು ಬಂದು ವೆದರ್ ಚೇಂಜ್ ಆಗಿ ಆಮೇಲೆ ನನ್ನ ಮಗನ ಸ್ಕೂಲು ಅದು ಇದು ಅಂತ ಹೇಳ್ಕೊಬಾರ್ದು, ಆದರೂ ಸ್ವಲ್ಪ ತಡ ಆಗ್ತಿದೆ, ವರಿ ಮಾಡ್ಕೋಬೇಡಿ. ಫಾರ್ಮಲ್ಲಿ ಮತ್ತೆ ಬೀಳ್ತೀನಿ, ಸ್ವಲ್ಪ ಟೈಮ್ ಕೊಡಿ ಅಷ್ಟೇ. ಅಂಜಲಿ, ಕಾವ್ಯ, ನಡ್ರವ ನಡ್ರಿ, ಲಗುನ ರೆಡಿ ಆಗಿ ನಡ್ರಿ, ಹೋಗುನು. ಸರಿ ಅಕ್ಕ. ಅಕ್ಕ ಅಕ್ಕ ನಂಗೆ ಹೊಸ ಅಂಗಿ ಅಕ್ಕ ತಂದಿವಲ್ಲ ಅವನ್ನ ಹಾಕೋರುವ. ಬ್ಯಾಡ, ನಂಗೆ ಹೊಸ ಬೇಕು. ಎಲ್ಲರೂ ಹೊಸ ಅಂಗಿ ಹಾಕೊಂಡು ಅಡ್ಡಾಡಕತ್ತಾರ ಇವತ್ತು. ಅದ್ರಾಗ ಒಂದು ಹೊಸ ಐತೆ ನೋಡುವ, ನೀನು ಫ್ರಾಕ್ ಹಾಕೋ, ಏನಾಗಲ್ಲ. ನಾವಲ್ಲ ಫ್ರಾಕ್, ನಾವಲ್ಲ ನಾವಲ್ಲ ಹಿಂಗೆಲ್ಲ ಆಟ ಹಿಡಿಬಾರ್ದು. ನಿಂಗೆ ನನಗೆ ಡ್ರೆಸ್ ಇಲ್ಲ, ನಾನು ಇದು ಅಂಗಿ ಮೇಲೆ ಬರ್ತೀನಿ ಇವತ್ತು. ನನ್ನ ಅಪ್ಪ ಬ್ಲೌಸು ಲಂಗ ಏನೋ ತೊಗೊಂಡನಲ್ಲ. ಓ ಹೌದಲ್ಲ, ವಾವ್ ಏನು ಗುಡ್ ಗರ್ಲ್ ಅದಾಳೆ ನೀನು. ಕಾವ್ಯ ನೋಡು ಎಷ್ಟು ಶಾನೆ ಅದಿ, ನಾ ಮರ್ತಾ ಬಿಟ್ಟು ನೋಡೋದನ್ನು. ಹೌದಲ್ಲ, ಸರಿ ಅದನ್ನ ಹಾಕೊತೀನಿ ಆಯ್ತಾ. ಅಕ್ಕ ನಾನು ಫ್ರಾಕ್ ಹಾಕೊಳ್ಳಿ. ಸರಿ ನಾವು ಹಾಕೋರಿ. ಚಂದಂಗೆ ರೆಡಿ ಆಗ್ರೆ. ಆಮೇಲೆ ಇಬ್ರು ಕೈ ಹಿಡ್ಕೊಂಡೇ ಇರ್ಬೇಕಾ, ಜಾತ್ರೆ ಗದ್ದಲಿರ್ತೈತಿ. ನಾ ಏನಾರ ಸಾಮಾನುಗಳು ತೊಗೊಳಕ್ಕಂತ ಹೋದ್ನೆ ಅಂದ್ರೆ ನೀವು ಇಬ್ರು ಕೈ ಹಿಡ್ಕೊಂಡೇ ಇರ್ಬೇಕು. ಆಮೇಲೆ ಮಂಜುಳಾ ಮತ್ತು ಅಭಿದು ಕೈ ಹಿಡ್ಕೋಬೇಕು. ಇಲ್ಲ ಅಕ್ಕ, ಅವ್ರ ಹೊಟ್ಟೆ ನನ್ನ ಹತ್ರನ ಬರೋದಿಲ್ಲ. ಸರಿ ನೀವಿಬ್ರು ಒಟ್ಟಿಗೆ ಇರಿ ಆಯ್ತಾ. ಎಲ್ಲರೂ ಜಾತ್ರೆ ರೆಡಿ ಆದ್ರಿ. ಅಜ್ಜಿ ಹಾಕ್ಕೊಂತೀವಿ ಈಗ ಅಂಗಿ. ಅಲ್ಲ ನೀ ಬೇರೆ ಸೀರೆ ಉಡ್ಬೇಕು. ಯಾವ ನಮ್ಗೇನು ಇದ ಸೀರೆ ನಡಿ ಸಾಕು, ನಾವೇನು ಅಲ್ಲಿ ಇದನ್ನು ಮಾಡ್ತೀವೇನು. ಇಲ್ಲ ಇದ ಸೀರೆ ಇರಲಿ. ಹೌದಾ, ನೀವೆಲ್ಲ ರೆಡಿ ಆಗ್ರಿ ಲಗುನ, ನಿಮ್ಮಪ್ಪ ಬಂದು ಕರ್ಕೊಂಡು ಹೋಗ್ತಾನೆ ಈಗ. ಸರಿ ಅಮ್ಮ. ಅಪ್ಪ ಯಾವ್ದು ಅಂಗಿ ಇಸ್ತ್ರಿ ಮಾಡ್ಬೇಕಣ್ಣ? ಅದು ಯಾವುದೋ ಚಾಕ್ಲೇಟ್ ಕಲರ್ ಮಾಡಂತ ಹೇಳಿ ನೋಡಪ್ಪ. ಸರಿ ಹಂಗಾರೆ ಅದನ್ನ ಮಾಡ್ತೀನಿ ತಗೋ. ಕೆಲವು ದಿಬ್ಬರ್ತೀನಿ ಹೊರಗಡೆ ಮಾತಾಡ್ಕೊಂಡು ನಿಂತಾಳ. ಮತ್ತೆ ಏನ ಆಶಾ ಇತ್ತಾಗೊಂಟಿ ಜಾತ್ರೆ ಬರಲ್ಲನ? ಇವ ನೀನು ಜಂಪರ್ ಎಲ್ಲ ಕೊಟ್ಟಿದ್ದೆ ಕೊಡವಲ್ದಾಗೇನ ತೊಗೊಂಡು ಹೋಗಿ ಬಂದಿದ್ದು ನೋಡು. ಅಯ್ಯ ಅವ್ನ ಕಡೆ ಕೊಟ್ಟೇನು, ಹೋಗಿ ಹೋಗಿ ಕೊಟ್ಟಂಗಾಳ ಇವ. ಅವ್ನು ಮೊದಲ ಜಾತ್ರೆ ಭಾಳ ಬಂದವು. ಅಯ್ಯ ಹೌದನ, ಸುಮ್ಮನೆ ಕೊಟ್ಟೆ ನೋಡ್ನ. ತೇರಾದ್ರೂ ಭಾಳ ಚಂದ ಮಾಡ್ಯಾರಲ್ಲ. ನೋಡ ಭಾಳ ಚಂದ ಮಾಡ್ಯಾರ. ಸರಿ ಹಂಗಾರೆ ನಾ ಬರ್ತೀನಿ. ನಾನು ಹೋಗಿ ಅರ್ಬಿ ಹಾಕೊಂಡು ಬರ್ಬೇಕು ಲಗುನ. ನಾನು ಹುಡುಗರನ್ನ ರೆಡಿ ಮಾಡ್ಬೇಕು. ಮತ್ತೆ ಕೊಡಂಗಿಲ್ಲ ಅಂದ್ರೆ ಏನು ಮಾಡೋದು ನಡಿ. ಈಗ ಸೀರೆ ಮೇಲೆ ಬಂದ್ರೆ ಮತ್ತಿನೇನು ಯಾವ್ದಾರ ಜಂಪರ್ ಮ್ಯಾಚ್ ಹಾಕ ನೋಡ್ಕೊಂಡು ಹಾಕೊಂಡು ಬಾ. ಅವ ಅಪ್ಪನ ಕೇಳಿದೆ. ಅದು ರೀ ಇವತ್ತು ಜಾತ್ರೆಗೆ ಗೌಡ್ರ. ಹೇಳಪ್ಪ ಏನು ಸಮಾಚಾರ? ಅದ ಇವತ್ತು ಜಾತ್ರೆ ಇದು ಹೋಗೋಣಲ್ಪ, ಹೋಗುನು. ನಮ್ದೇನು ಕರ್ತವ್ಯ ಐತೆ ಅದು ಮಾಡಿ ಬರೋಣ. ಸರಿ ಗೌಡ್ರ, ಹಂಗಾರೆ ನಾವು ಹೊಂಡು ಹಂಗಾರೆ ಬರ್ರಿ ಒಂದು 5 ಗಂಟೆ ಅಂದ್ರೆ. ಸರಿ ಗೌಡ್ರ. ನಿಜವಾಗ್ಲೂ ಆಗತ್ತೀರಾ ಜಾತ್ರೆಗೆ ಹೋಗೋದಂತೆ? ಸರಿ, ಕಳ್ಸದ್ದು ಹೋತನ್ರಿ? ಹೋಗಿ ಎಷ್ಟೊತ್ತಾಗ್ತದೆ ನೀ ಈಗ ಕೇಳಾಕತ್ತಿಲ್ಲ. ಸರಿ ರೀ, ಹಂಗಾರೆ ನಾವು ರೆಡಿನ ಅದೀವಿ. ಹೋಗೋಣ ಅಂದ್ರೆ ಹೋಗೋಣ. ಬರ್ಲಿ ಅಂದ್ರೆ ಮಲ್ಲು. ಸರಿ ಮಮ್ಮಿ, ನಾ ಇನ್ನೂ ಸ್ವಲ್ಪ ರೆಡಿ ಆಗಿ ಬರ್ತೀನಿ. ಅಂತೂ ಇಂತೂ ಇವತ್ತು ಮಾಮನ್ ನೋಡ್ಬೋದು ನಾ. ಮತ್ತೆ ಗಂಗಕ್ಕ ಏನಿದೆ ಅಂಗಿ? ಇದಂತರ ಫ್ಯಾಷನ್ ಚಂದ ಐತಿಲ್ಲ. ನೆಟ್ಗ ಸೀರೆ ಉಟ್ಕೋಬೇಕಿಲ್ಲ. ನೋಡಿವ್ರು ಬೈತಾರ. ಇದಕ್ಕೇನಾಗೈತಿ, ಚಂದ ಐತಲ್ಲ. ಸೀರೆ ಉಟ್ಕೊಡವ ನೀನು ಸುಮ್ಮನೆ. ಸರಿ ನಿಂದ ಯಾವ್ದಾರ ಒಂದು ಕೊಡು. ಸರಿ ಕೊಡ್ತೀನಿ ಬಾ. ನೋಡು ಲಕ್ಷಣ ಎಷ್ಟು ಚಂದ ಕಾಣ್ತಿ ಹಸಿರು ಸೀರೆಗ. ನೀ ನೀಲಿ ಸೀರೆ ಹಾಕೊಂಡೇನ? ಆಯ್ತು ನಡಿ ಹೋಗೋಣ. ನೀ ಬಂಗಾರ ಹಾಕೋಬೇಕಿಲ್ಲ? ಯವ್ವ ಏನು ಬಂಗಾರ ಯವ್ವ, ಗದ್ದಲಾಗೆಲ್ಲ ಸೆಕಿಗೆ ಚೂಸ್ತಾವ. ಅದು ನಿಜ ಬಿಡು. ಬಾ, ಇವ್ರ ಹುಡುಗರು ಏನು ಮಾಡತ್ತಾರ ನೋಡೋಣ. ಮಿಂಚು ರೆಡಿನಾ? ಮಮ್ಮಿ ನಂಗೆ ಅಂಗಿನ ಸಿಗೋವಲ್ದು, ಹೋಗುತ್ತಾಗ. ಅಯ್ಯ ನಿನ್ಗಾಕಿ ತೆಗೆದಿಟ್ಟಿದ್ನಿಲ್ಲ, ಹಾಕೊಂಡು ಕುಂತಾಳ. ಈಗ ನಂಗೆ ಬೇರೆ ಕೊಡಿಸ್ಬಾ. ಈಗ ಎಷ್ಟರ ತಲೆ ತಿಂತೀರಿ ನೀವಿಬ್ರು ಅಂತ. ನಂಗೆ ಬೇರೆದು ಬೇಕೀಗ. ಅಳಬೇಡ ಬಿಡು, ಸೀರೆ ಉಟ್ಕೊಂತೇನೆ. ನೋ ಮಮ್ಮಿ. ನೀನೇನೆ ಇಷ್ಟು ಸಿಂಪಲ್ ಆಗಿ ಹಾಕೊಂಡು. ಮಮ್ಮಿ ಇಷ್ಟೇ ಎಲ್ಲಿ ಬಿಡು. ಹಾಗಾದ್ರೆ ನಾನು ಹಿಂಗೆ ಬರ್ತೀನಿ. ಇಬ್ರು ಯಾಕೆ ಹಿಂಗೆ ಆಡ್ತೀರಿ? ಎಲ್ಲರೂ ಹೋಗೋದಂದ್ರೆ ಇಷ್ಟ ನೋಡಿ ನಿಮ್ದಿಬ್ರು. ನಾಡ್ರಿ ಹಂಗಾರ, ಮೊದಲ ಹೊತ್ತಾಗೈತಿ ನಿಮ್ಮ ಅಪ್ಪ ಬೈಯೋಕಿನ. ನಾಡ್ರಿ, ಮತ್ತೆ ನಿಮ್ಮ ಅಪ್ಪನ ಕಡೆ ಬೈಸ್ಕೊಳ್ಳೋದಾಗಿತ್ತು. ಆತನ ಇನ್ನೂ ಇಲ್ಲ. ಬಂದ್ವಿ. ಎಲ್ಲಿ ರಾಮ್ ಶ್ಯಾಮ್ ಎಲ್ಲ? ಅಯ್ಯೋ ಮಮ್ಮಿ ಹೋಗಿ ಬಾಳತ್ತವ್ರು. ಸರಿ ನಡ್ರಿವ, ನೀವು ಹೋಗೋಣ ನಡೀರಿ. ಅವ ವೆಂಟಿ ಬ್ಯಾಗ್ ಅದ ನೋಡುನು. ಹೌದೌದು, ಅಕ್ಕ ಹೇಳೋದು ಕರೆಕ್ಟ್ ಐತೆ. ನಡ್ರಿ ಹೋಗೋಣ. ತೇರಿಗೆ ನಮಸ್ಕಾರ ಮಾಡಿ ಹೋಗೋಣ. ಬೇಡಕ್ಕ, ಆಮೇಲೆ ಏನು ಮಾಡೋಣ, ತೇರಿಗೆ ನಮಸ್ಕಾರ ಮಾಡಿ ಇವ್ರಿಗೆ ಏನು ಬೇಕಾ ಶಾಪಿಂಗ್ ಮಾಡೋಣ. ಫಸ್ಟ್ ತೇರು ಎಳೀಲಿ. ತಂಗಿ, ನಿಮ್ಮ ಅಪ್ಪ ಬರೋದು ಹೊತ್ತಾಗತ್ತೆ ಅನ್ಸುತ್ತಾ? ಹುಡುಗನ ಕರ್ಕೊಂಡು ನಡಿ. ಯಾಕಂದ್ರೆ ಮತ್ತೆ ತೇರು ಆದ್ಮೇಲೆ ಹೋಗಿ ಏನು ಮಾಡೋದಲ್ಲೇ. ತೇರು ಎಳೀಲಿ, ಹೋಗು ನಡ್ರಿ. ಚಿಕ್ಕಮ್ಮರ ಬರ್ತಾಳೆ, ನೋಡು ನಿಂದ್ರವೆ. ಬಂದು ನೋಡಲ್ಲಿ, ಬಂದು ನೀನು ನಡಿ. ನೀನು ಅಕ್ಕಿ ರೆಡಿ ಆಗಕ್ಕೆ ಒಂದು 1/2 ತಾಸು ತೊಗೊತಾಳೆ. ಲಗು ಕರ್ಕೊಂಡು ಬಾ. ಏನು ಗೌರಿ ಹುಡುಗರು ಹುಷಾರ? ಗದ್ಲು ಭಾಳ ಐತಿ. ಅಜ್ಜಿ, ಚಿಕ್ಕಮ್ಮ ಬರ್ಲಿಲ್ಲನ? ಅವರು ಪ್ರೇಮ ಅಂತಿ ಜೋಡಿ ಬರ್ತಾರಂತ, ಅದಕ್ಕೆ ನೀವು ಮುಂದೆ ಹೋಗ್ರಿ ಅಂತ ಅಂದ್ಲು. ಸರಿ ನಾವು ತೇರು ಹೇಳಕತ್ತೈತಿ, ನಡಿ ಹೋಗುನು. ಉತ್ತಾತಿ ತಂಗಿನ ತಂದಿಲ್ಲ ತಂಗಿ. ಅಜ್ಜಿ ನನ್ನ ಕಡೆ ಅದಾವು, ಹೋಗಿಲ್ಲಿನ? ಹೋಗಿರಿ. ತೇರು ಹೇಳಕತ್ತೈತಿ, ಹೋಗಿರಿ ಉತ್ತತಿ. ಬಳಿ ತಗೋಬೇಕಿಲ್ಲ ಗೌರಿ? ಬೇಡ ಅಜ್ಜಿ, ಅದಾವ ಈಗ, ಬೇಡ ಬಾ ಹೋಗಿ. ಹೈ ಅತಿ ಸಮಾನ. ಅಕ್ಕ ಎಲ್ಲ ಹೋಲ್ಲ. ಗೊಂಬಿ ಏನಾರು ತೊಗೊಂತಾರೇನ? ಗೊಂಬಿ ತಗೋರಿ. ಅಕ್ಕ ನಂಗೆ ಅದು ಕೊಡಿಸಕ್ಕ. ಸರಿ ಬರ್ರಿ, ಕೊಡಿಸ್ತೀನಿ. ಕಾವ್ಯ ಎಲ್ಲೋದ್ಲು? ಇಲ್ಲೇ ಇದ್ಲಲ್ಲ. ಎಲ್ಲೋದ್ವಾ? ಗೊತ್ತಿಲ್ಲ ಅಜ್ಜಿ, ಎಲ್ಲೋದ್ಲನ. ಗದ್ಲೈತಿ, ಕೈ ಹಿಡ್ಕೊರಿ ಅಂತ ಅದಕ್ಕೆ ಹೇಳ್ದೆ ನಿಮ್ಗೆ. ನಡ್ರಿ ಹುಡ್ಕೊಂಡು ನಡ್ರಿ. ಇಲ್ಲೇ ಇದ್ಲಕ್ಕಿ. ಎಲ್ಲಿ ಹೋತು? ಎಲ್ಲಿಂದ ಕಾಣವಲ್ಲಕ್ಕಿ? ಇಲ್ಲೇ ಇದ್ಲಜ್ಜಿ. ಅಕ್ಕ ಎಲ್ಲೋದು? ಹೊತ್ತಾಗಿ ಬಂದ್ವೇಳ, ತೇರು ಎಳಿತ ಅನ್ಸುತ್ತೆ. ಅಕ್ಕ ಬೇಕು. ಯಾರಮ್ಮ ನೀನು? ಯಾಕೆ ಹೋಗ್ಬೇಕಂತ ನೋಡಕತ್ತಿ? ಅಕ್ಕ ಬೇಕು. ಅಲ್ಲ, ಅಕ್ಕ ಬೇಕಾ? ಅಕ್ಕನ ಜೋಡಿ ಬಂದಿದ್ದಾನ? ಅಕ್ಕ
ಅಲ್ವಾ ನೀ ಯಾರಂತ ಹೇಳಿದ್ರೆ ನಮ್ಗೆ ಗೊತ್ತಾಗುತ್ತೆ, ನಾವು ಅವ್ರ ಕಡೆ ಕರ್ಕೊಂಡು ಹೋಗಕ್ಕಾಗತ್ತೆ. ನೀ ಹಿಂಗೆ ಅಳ್ಕೊಂತ ನಿಂತ್ರ ಯಾರು ಹೇಳು, ಯಾವ ಇದವ್ರಾರ ಬೇರೆ ಊರರು ಹೆಂಗ ಏನಂತ ಹೇಳು. ನಂಗೆ ಅಕ್ಕ ಬೇಕು, ಅಕ್ಕ ಬೇಕು. ಮಲ್ಲು ಹಿಂಗೆ ಮಾಡಿದ್ರೆ ಆಗಂಗಿಲ್ಲ, ಅದು ನಡಿ ಅಲ್ಲಿ ಗುಡಿ ಕಡೆ ಕರ್ಕೊಂಡು ನಡಿ, ಅಲ್ಲಿ ಮೈಕ್ನಾಗ ಒದರ್ಸುನಂತ ಯಾರ ಹೇಳ್ತಾರ. ಅಕ್ಕ ಬೇಕು. ಅಲ್ಲ ಮನಿ ಕಡೆ ಯಾಕೆ ಕರ್ಕೊಂಡು ಹೊಂಟಿ ಅಂತ. ಅಕ್ಕ ಆಕಿ ಒಮ್ಮೆ ಮನಿ ಹೋಗಿರ್ತಾಳ ಅದಕ್ಕೆ. ಹೌದಾ, ಸರಿ ನೋಡೇ ಬಿಡು, ನಡಿ ಲಗು ನಡಿ. ಅಲ್ಲ ಎಲ್ಲಿ ಹೋಗ್ತಿ ಹುಡುಗಿ, ಎಲ್ಲಂತ ಹುಡುಕುಣಿಕಿನ ಎಷ್ಟೊತ್ತ ಹುಡುಕಾಕತ್ ನಾವು, ಎಲ್ಲೂ ಕಾಣವಲ್ದವ ಇದು. ನೋಡ್ರಿ ನಿಮ್ಗೆ ಯಾವ ಥರ ಬೇಕು ನೋಡು ಆ ಥರ ಬಂಗ ತಗೋರಿ. ಮಮ್ಮಿ ನಂಗೆ ಗೋಲ್ಡನ್ ಕಲರ್ ಮಿಂಚಿಂದ ಐತಲ್ಲ ಅದು ಕೊಡ್ಸಿ ಮಮ್ಮಿ. ನಂಗೆ ಬ್ಲೂ ಕಲರ್ ಕೊಡಿಸಿ. ತಗೊಂಡ್ರಿಬ್ರು ಒಂದೇ ಥರ ತಗೋರಿ ಮ್ಯಾಚಿಂಗ್. ಹಾಗ ನೀ ಯಾವಾಗಲೂ ಬರೀ ಒಂದೇ ಥರ ಯಾಕಂತಿ, ನಮ್ಗೆ ಯಾವ್ದು ಬೇಕದು ತಗೊಂತೀವಿ. ಇಬ್ರು ಒಂದೇ ಥರ ಅದರಿ, ಒಂದೇ ಥರ ತಗೊಂಡ್ರಲ್ಲ. ನಾಳೆ ಬಿಟ್ರೆ ನೀನು ಒಂದೇ ಥರ ಮಾಡು, ಹುಡುಗನ ಹುಡ್ಕೊಂಡು ಮದುವೆ ಆಗಂತೀನಿ ನೀನು. ಬಾಡ್ ನೋಡಿ, ನಮಗೇನು ಬೇಡ. ಅಯ್ಯ ಹುಡುಗರ ಇಟಕ್ಕ ಇದು ಮಾಡ್ತಾವಳಿವ, ಈ ಅಂಗಡಿಯಾರು ಯಾರು ಇಲ್ಲ ನೀ ಇಲ್ಲಿ. ಯಾಕ ಅವು ಯಾವಂತಾವ್ ತಗೋ, ಇವ ಇಟಕ್ಕ ಜಗಳ ಮಾಡ್ತೇವೆ ಇವ ಅವು. ಸರಿ ಅವ ಎರಡು ಪ್ಯಾಕ್ ಮಾಡ್ಕೊಂಡು ತೊಗೊಂಡ್ ಬಾ. ಆಕೆ ಅಂಗಡಿ ಆಕಿ ಬಂದ್ಮೇಲೆ ತೊಗೊಂಡ್ ಬರ್ತೀನಿ, ನಡಿ ಮುಂದಕ್ಕೆ. ಅಲ್ಲ ಕಾಯಿ ಹೊಡ್ಸ್ಕೊಂಡ್ ಬಂದ್ರಿ? ಗಂಗಕ್ಕೆ ಹೊಡ್ಸ್ಕೊಂತೀನಂತೆ ಹೋಯ ಒಳಗೆ. ಅಲ್ಲ ನೀ ತಗೋಬೇಕಿಲ್ಲ ಬಳಿ. ನಿಂದ್ರೆ ಗಂಗಕ್ಕೆ ಯಾವ್ದು ತಗೊಂತ ಅದನ್ನ ನಾನು ತಗೊಂತೀವಿ. ನಾ ಇಬ್ಬರು ಯಾವಾಗಲೂ ಮ್ಯಾಚಿಂಗ್ ಹಾಕ್ಕೊಂತೀವಿ. ಅದಕ್ಕೆ ನಾನು ಆಕಿಗೆ ಅದನ್ನ ಹೇಳಿದೆ ಹಾಕೋ ಅಂತೆ. ಅಲ್ಲ ಗಂಗಕ್ಕಂತ ಟೇಸ್ಟ ಬೇರೆ ಐತಿ, ನಿಂದ ಬೇರೆ ಐತಿ. ಸುಮ್ಮನೆ ಯಾಕೆ ನಿನಗೆ ಯಾವ್ದು ಬೇಕು ನೀ ಹಾಕೋ, ಆಕಿಗೆ ಯಾವ್ದು ಬೇಕು ಅದು ಹಾಕಿ ಹಾಕೊಳ್ಳಿ. ಸುಮ್ಮನೆ ಯಾಕೆ ಇದನ್ನ ಮಾಡ್ತೀನಿ ನೀನು. ಎಲ್ಲಿ ಬಿಡೋಣ, ಯಾವ್ದಾರು ತಗೋಬೇಕಾ ಆಕೆ ಏನಾರ ಅಂತ. ಏನನ್ನಲ್ಲ ತಗೋ, ಬರ್ಲಿ ಬಿಡ ಆಕಿ ನೋಡೋಣ. ಮಗಳ ಅಳಬೇಡ, ಸುಮ್ಮಿರುವ, ಯಾರು ಬರ್ತಾರ ನೋಡುನು. ಅಕ್ಕ ಬೇಕು. ಇದೇನು ಹುಡುಗಿ ಹಾಕೋಬೇಕಂತೈತಿ, ಅವು ಬೇಕನ್ನಲ್ಲ. ನಿಮ್ಮ ಅಕ್ಕನ ಹೆಸರು ಏನು? ಅಕ್ಕನ ಹೆಸರು ಗೌರಿ. ಗೌರಿಯ ನಿಂದ್ರ ಹೇಳೋಣಂತ. ಮೈಕ್ನಾಗ ಒದರಿಸಿದೆ, ಯಾರು ಬರಲಿಲ್ಲ? ಇಲ್ಲ ಯಾರು ಬಂದಿಲ್ಲ. ಮತ್ತು ಯಾರೋ ಅಕ್ಕ ಅಂತ ನೋಡು, ಅಕ್ಕನ ಹೆಸರು ಆಗುತ್ತಾ ಗೌರಿ ಅಂತ ಹೇಳಿ. ಗೊತ್ತಿಲ್ಲ. ನಿನ್ನ ಹೆಸರು ಏನು? ಕಾವ್ಯ ನನ್ನ ಹೆಸರು. ಊರು ಯಾವ್ದಂತ ಏನಾರು ಗೊತ್ತೈತೇನ? ಗೊತ್ತಿಲ್ಲ. ಅವ್ವ ಬೇಕು. ಏನ್ರಿ ಇನ್ನ ಸಿಕ್ಕಿಲ್ಲ? ಹುಡುಗಿ ಹೇಳಕತ್ತೈತಿ. ಯಾಕವ ಯಾಕ ಏನ್ ಬೇಕಿತ್ತು? ಏನಾರು ತಿಂತೀಯನ? ಬೇಡ ನಂಗ. ಬಾಯ್ ನಿಂಗೆ ಏನಾರು ಕೊಡಿಸ್ತೀನಿ ಬಾಯ್. ತಗೋ ಏನ್ ಬೇಕು ತಗೋ. ನಿಂಗ ಗೊಂಬಿ ಬೇಕು, ಆಟಿಕೆ ಸಾಮಾನು ಬೇಕು? ನಂಗೇನು ಬೇಡ. ಅಲ್ಲೋ ಎಷ್ಟೊತ್ತಾತು, ಎಷ್ಟು ಒದರಿಸಿದ್ರು ಯಾರು ಏನು ಬರೋಲ್ಲ. ಆ ಕಮಿಟಿಯವ್ರಿಗೆ ಹೇಳ್ಬೇಕಿಲ್ಲ? ಹೇಳಿನಿ, ಕಮಿಟಿಯವ್ರಿಗೆ ಎಲ್ಲರಿಗೂ ಹೇಳಿನಿ. ಹ್ಞೂ ಅಂತ ಹೇಳ್ಯಾರ. ಅಲ್ಲ ಹುಡುಗಿ ಇದ ಊರ್ದು ಏನು ಯಾವ ಊರ್ದು ಯಾರಿಗೂ ಗೊತ್ತು. ಹಳ್ಳಿ ಜಾತ್ರೆಗೆ ಅಂದ್ರೆ 10 ಊರಾರು ಬಂದಿರ್ತಾರೆ. ಅವ್ರವ್ರು ಏನು ಮಾಡ್ಬೇಕು ಹೇಳು. ಏನು ಮಾಡೋಣ, 10 ಆಗಕ್ಕೆ ಬಂತು. ಹೋಗು ನಡ್ರಿ, ಹುಡುಗಿನ ಕರ್ಕೊಂಡು ಹೋಗೋಣ. ಮತ್ತೆ ನಾಳೆ ಬರೋಣ, ಬಂದ ನೋಡು. ತಗೋರ್ವ ಏನ್ ಬೇಕು ತಗೋ. ನಂಗೇನು ಬೇಡ. ಅದು ಬರೀ ಅಳುದ ಮಾಡಾಗತ್ತೆ ಹುಡುಗಿ. ಕಾವ್ಯ 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 ಇಲ್ಲಿ ಇಲ್ಲ ಕಾಕಿ. ಏನ್ ಮಾಡೋಣ ಈಗ? ನನ್ಗೆ ಯಾಕೋ ಅಲ್ಲೇ ಜಾತ್ರೆಗೆ ಅದ ಅನ್ಸುತ್ತೆ. ಜಾತ್ರೆಗೆ ಹೋಗೋಣ ನಡಿ ವಾಪಸ್. ಸರಿ ನಡಿ ಅಕ್ಕ. ಅಕ್ಕ ಅಪ್ಪ ಹೇಳು ನಾನು. ಅಪ್ಪ ಎಲ್ಲದನ್ನ ಯಾರಿಗೂ ಗೊತ್ತು, ಅಲ್ಲೇ ಜಾತ್ರೆಗೆ ಇರ್ಬೇಕು, ನಡಿ ಹೋಗೋಣಲ್ಲ. ಅಪ್ಪ ಕತ್ಲಾಗತ್ತೆ ತುಂಬಾ, ಎಲ್ಲ ಹೋಗ್ಯಾಳ ಏನು? ಈಗ ನೀನು ಒಳಬೇಡ, ಬಾ ಹೋಗು ನೋಡ್ಕೊಂಡು ಫಸ್ಟ್. ಅಲ್ಲ ಯಾಕೆ ನನ್ನ ಮಕ್ಳು ಇಷ್ಟ ಆಗತ್ತಾವು? ಏನಾಯ್ತು? ಇನ್ನೂ ಬೇಕೆಲ್ಲದ? ಅಕ್ಕ ಕಾವ್ಯ ಎಲ್ಲೋದ್ಲ ಏನು? ಕಾವ್ಯ ಕಳ್ಕೊಂಡಾಳ. ನಡಿ ಜಾತ್ರೆಗೆ ಹುಡ್ಕೊಂಡು ನಡಿ, ಬಾ ನಡಿ ಬಾ. ಕಾವ್ಯ ಕಾವ್ಯ ಇಲ್ಲಿ ಬಾರವಾ ಹೋಗುನು. ಅಯ್ಯೋ ನನ್ನ ಮಗಳು ಕಳ್ಕೊಂಡಾಳ. ನಡ್ರಿ ಹುಡ್ಕೊಂಡು ನಡ್ರಿ. ಮೊದ್ಲ ಅದಕ್ಕೆ ಏನು ಬರಂಗಿಲ್ಲ, ಏನು ಗೊತ್ತಾಗಲ್ಲ. ಗೊತ್ತಾಗತ್ತಪ್ಪ. ಹೈ ನನ್ನ ಮಗಳು ಇಲ್ಲೇ ಅದ. ಏನು ಮಾಡೋದು ಈಗ? ಕರ್ಕೊಂಡು ಹೋಗೋಣ ನಡಿ. ಸರಿ ಗೌಡ್ರ, ಅಷ್ಟ ಮಾಡೋಣ, ಕರ್ಕೊಂಡು ಹೋಗೋಣ. ಕರ್ಕೊಂಡು ಹೋಗಿ ಮತ್ತೆ ನಾಳೆ ಕರ್ಕೊಂಡು ಬರೋಣ. ಕರ್ಕೊಂಡು ಬಂದು ನೋಡೋಣ. ಈಗ ಇಲ್ಲೇ ನಿಂತರೆ ಹೊತ್ತಾಗತ್ತೆ, ಮಳೆ ಬರುವಂಗಾಗೈತಿ. ನಡ್ರಿ ಹೋಗುನು. ಮೊದಲ ದೂರ ಬರೋದಾಗಿ ನಮ್ದು. ಅಷ್ಟ ಮಾಡೋಣ ನಡಿಪ. ಸೇರ್ಬೇಕಾದ ಜಾಗಕ್ಕೆ ಸೇರಾಳಕಿ, ನಮ್ಮಣ್ಣ ನಮ್ಮ ಅತ್ತಿಗೆ ಅಂತಕ. ಆದ್ರೆ ಗೌರಿ ಹುಡ್ಕಾಕತ್ತಾಳ, ಏನು ಮಾಡಲಿ? ಇರಲಿ ಸ್ವಲ್ಪ ದಿನ ಅವ್ರ ಅತ್ತಿ ಮಾವನ ಜೋಡಿ. ನಡ್ರಿ ಹೋಗೋಣ ನಡ್ರಿ. ನಂಗೆ ಬೇಕು ನೋಡುವ, ಅಳಬೇಡ, ಬಾ ನನ್ನ ಜೋಡಿ. ರೀ ಎತ್ಕೋರಿ ಆಕಿನ. ಬಾವ ಬಾ. ಅಳಬೇಡ, ನಿಂಗೆ ಐಸ್ ಕ್ರೀಮ್ ಕೊಡಿಸ್ಲಿ. ಈ ಹುಡುಗಿಗೆಲ್ಲ ಗೊತ್ತಾಗುತ್ತೆ, ಆದ್ರೆ ಯಾರೇನೋ ಗೊತ್ತಾಗಲ್ಲ. ಅಲ್ಲ ನಿಮ್ಮ ಅಪ್ಪ ಅಮ್ಮನ ಹೆಸರು ಏನು ಹೇಳು? ಗೊತ್ತಿಲ್ಲ, ಏನು ಗೊತ್ತಿಲ್ಲ ಅಂತೈತಲ್ಲ ಇದು. ಇರ್ಲಡಿ, ಹೊತ್ತಾಗೈತಿ, ಈಗ ಹೋಗೋಣ ನಡ್ರಿ. ಇವು ಎಲ್ಲೋದು ಇವು? ಗೌಡ್ರ ಮಲ್ಲು ಕರ್ಕೊಂಡು ಹೋದ್ರೆ ಅವ್ರನ್ನ ಹೊತ್ತಾಗತ್ತೆ ಅಂತ ಹೇಳಿ. ಹೌದನ? ನಡ್ರಪ್ಪ, ಹೊತ್ತಾಗತ್ತೆ ಬರ್ರಿ. ಈ ದೆಸೆಯಿಂದಾದ್ರೆ ನನ್ನ ಮಗಳು ಅತ್ತಿ ಮಾವನ ಪ್ರೀತಿ ಕಾಣಲಿ. ಹೋಗ್ಲಿ ಹೋಗ್ಲಿ, ಗೌರಿಗೆ ಹೆಂಗೆ ಸಮಾಧಾನ ಮಾಡೋದು? ಅಳಬೇಡ ಅಳಬೇಡ. ಮಿಂಚು ನಿಂತ್ಕೊರಿ, ಹಂಗ್ಯಾಕೆ ಸಿಟ್ ಮಾಡ್ಕೊಂಡು ಹೋಗೋದು? ನೋಡ್ ಚಿಕ್ಕಮ್ಮ ಎಲ್ಲದ್ರಿಗೂ ಅಡ್ಡ ಬರ್ತಾಳ ಮಮ್ಮಿ. ಹಂಗ ಅಂದಿರ್ತಾಳ. ಅಂದ್ರೆ ಅವರಿಬ್ರು ಹಂಗೆ ಹಾಕೊಂತಾರಲ್ಲ, ನೀವಿಬ್ರು ಹಾಕೊಳ್ಳಿ ಅಂತ ಅಂತಾಳಕ್ಕಿ. ನೀವು ಯಾಕೆ ಸಿಟ್ ಮಾಡ್ಕೊಳ್ಳೋದು? ನಿಮ್ಗೇನು ಬೇಕು ತಗೋರಿ. ಏನು ಬ್ಯಾಡ ಬಿಡ ಚಿಕ್ಕಮ್ಮ, ನಂಗೆ ಹಂಗೂ ಬೇಡ. ಸರಿ ಹಂಗಾರ ಕಾರ್ನಾಗ ಕುಂದ್ರೆ ನೋಡ್ರಿ. ಐಸ್ ಕ್ರೀಮ್ ಅದು ಏನು ಬೇಡ. ನೋಡ್ರಿ ಹಂಗಾರ ಕಾರ್ನಾಗ ಕುತ್ಕೊಳ್ಳೋ ನೋಡ್ರಿ. ಎಲ್ಲಿ ಇಲ್ಲಲ್ಲಮ್ಮ? ಇಲ್ಲ ಎಲ್ಲಿಯೂ ಅಜ್ಜಿ ಎಲ್ಲೂ ಸಿಗ್ತಿಲ್ಲ ಅಜ್ಜಿ. ಕಾವ್ಯ ಎಲ್ಲೋದು ಏನು? ಕಾವ್ಯ ಬೇಕು. ಏನಾಗಲ್ಲ ಸುಮ್ಮಿರು, ಹುಡ್ಕೊಡು. ಎಲ್ಲೋತು ಏನು ಹುಡುಗಿ ಕಾವ್ಯ ಪಾಪ, ಏನು ಗೊತ್ತಾಗಲ್ಲ ಆಕಿಗೆ. ಎಲ್ಲೋದು ಏನು? ಕೈ ಹಿಡ್ಕೊಂತ ಅದಕ್ಕೆ ಹೇಳಿದೆ ನಿಮಗೆಲ್ಲರಿಗೂ. ಈಗ ನೋಡಿ ಎಲ್ಲೋತು ಏನು ಹುಡುಗಿ. ಈಗ ನನಗೇನು ಗೊತ್ತು, ಆಕಿ ಬರ ಹೋಗ್ಬಿಟ್ಲು. ಎಲ್ಲೋ ಅಂದನ. ಈಗ ಹೋಗ್ಲಿ ಬಿಡ್ರಿ, ಅಪ್ಪಾಗ ಹೇಳೋಣ ಅಂತ ನೋಡಿ.
ನಿಮ್ಮಪ್ಪ ಹೇಳ್ಯಾನ ಇಲ್ಲ ಅಪ್ಪ ಫೋನ್ ಹಚ್ಚಿಲ್ಲ ಮನೆಗಿರ್ತಾನ ನಡಿ ಹೋಗೋಣ ಮನೆಗೂ ಹೋಗಿ ಬಂದೆ ಅಲ್ಲಿ ಇಲ್ಲ ಅಪ್ಪ ಹೇಳ್ಬೇಕಂದ್ರೆ ಎಲ್ಲೋದ್ಲ ಏನಕ್ಕಾಗ ಏನಾಗೈತೆ ನೋಡು ನಡಿ ಯಾರಿಗಾರು ಹೇಳೋದು ನೋಡಿ ಫಸ್ಟ್ ನಾವು ಅಷ್ಟ ಗುದ್ದಾಡಿದ್ರೆ ಆಗಲಿದೆ ಎಲ್ಲೋದ್ಲ ಏನು ಆದರೂ ಅಜ್ಜಿ ಏನು ಹೇಳು ಮಳ್ಕೊಳತೆ ಮಾಡ್ತಿದ್ದಾಳೆ ಎದ್ಯಾ ಬಾ ಊಟ ಮಾಡಾಕತ್ತ ಕರೆಯಕತ್ತಾಳ ಮನ್ಯಾಗ ಏ ಮಮ್ಮಿ ಕೇಳಾಕತ್ ನೋಡ ಯಾಕವ ಏನಾತ ಏನ್ ನೆನಪಾತನ ಏನ್ ಮಾಡಿದೇವ್ ನೀನು ನಾನು ನಿನಗ ಆಕಿ ನೋಡ್ ಬಾ ಮಕ್ಕೊಂಡ ಇಲ್ಲ ಅಂತ ಕೇಳಿಸಿನಿ ಆಕಿನ ಎಬ್ಬಸ್ ಅಂತ ಹೇಳಿಲ್ಲ ಅಯ್ಯೋ ಮಮ್ಮಿ ನಾನೇನ್ ಮಾಡಿಲ್ಲ ಇವ ಬಂದ್ ನೋಡಿನಿ ಅತ್ತ ಏನತ್ತ ಏನ್ ಬೇಕಾಗೈತನ ಹ್ಞೂ ನಿಮ್ಮ ಅಕ್ಕ ಮರ್ದಾಗಿದ್ದಾಳ ಕೆಳಗೆ ಹರ್ಕೊಂಡು ತೊಗೊಂಡು ಬರ್ತೀನಿ ಏ ಬಂದಾಗಿನ ಅಕ್ಕ ಬೇಕಿ ಯಾಕೆ ಬೇಕಿ ಹಂಗ್ಯಾಕದ ಅಕ್ಕ ಬೇಕಂತೆ ಸುಮ್ಮನೆ ಮೊದ್ಲ ಅದಾಗತೈತಿ ಮತ್ತೆ ಏನವ್ವ ಬಂದ 5 ದಿನ ಆಗವಂತ ಅಕ್ಕ ಬೇಕು ಅಂತೇಳಿ ನಮ್ಗಾರ ಯಾರು ಗೊತ್ತ ಅವ್ರ ಮನೆನಾರು ಯಾರು ಬಂದು ಕರ್ಕೊಂಡು ಹೋಗಕ್ಕೆ ರೆಡಿ ಇಲ್ಲ ಈಕಿ ನೋಡಿದ್ರೆ ಅಕ್ಕ ಬೇಕಂತೆ ಎದಕ್ಕೆ ಕಳ್ತಿ ಈಗ ಸುಮ್ಮ ಕೇಳಿಲ್ಲ ಹುಡುಗರು ಹಂಗೆ ಬೆದರ್ಸ್ತಾರನ ಅತ್ತೆ ನೋಡಿವ ಹೆಂಗಂದನ ಅತ್ತೆ ಏನಮ್ಮ ಈಕಿ ಅತ್ತೆ ಏನಾಗತ್ತಾಳ ನೀ ಯಾವಾಗ ಅತ್ತೆದಿ ಹ್ಞೂ ಮತ್ತೆ ನಾನು ಆಕಿನ ಅತ್ತೆ ಆಕೆ ನನ್ನ ಸೊಸಿ ಆಯ್ತಾ ಇವನ್ ಬ್ಯಾಡ್ ಬಾಯ್ ಬರೀ ಬೈತಾನ ನಾನು ಬ್ಯಾಡ್ ಬಾಯ್ ಹುಡುಗಿ ಅನ್ಸ್ತೈತೆ ಹೋಗಿ ನೀನು ಅಳಬಾರ್ದೇನ ಊಟ ಮಾಡಿ ಮಕ್ಕೋವ ಅಳಬೇಡ ಏನ ಚದಿ ಅವನ್ ನೋಡಿದ ತಕ್ಷಣ ಭಯ ಆಯ್ತು ನಂಗೆ ಅದಕ್ಕೆ ಅವೇನ ವಂಶ ಏನು ಮಾಡ್ತಾನವ ಅವ ಏನು ಮಾಡಂಗಿಲ್ಲ ಅದ್ರದ್ದು ಬಾಯಿ ಅಷ್ಟೇ ಅದ್ರದ್ದು ಭಾಳ ಚಲೋ ಅದಾರ ಹೌದಾ ಮತ್ತೆ ಏನು ಹೇಳು ಮತ್ತೆ ಅವ್ರು ಯಾರು ಅವನ ನನ್ನ ಮಗ ಅವನ ಒಬ್ಬನ ಮಗ ನನಗೆ ಅವನು ನಿಂಗೇನಾಗಬೇಕಂದ್ರೆ ಮಾಮ ಹೈ ನೀನು ಅತ್ತಿ ಮಾಮ ಅವನು ಮಾಮ ಅಂದರೆ ನನ್ನ ಮಗ ನಿನ್ಗೆ ಮಾವ ಕಣ್ಲ ಹಂಗೆ ಓ ಹಂಗ ಸರಿ ಬಾ ಊಟ ಮಾಡುವಂತೆ ಊಟ ಮಾಡಿ ಮಲ್ಕೊಳ್ಳುವಂತೆ ಬಾ ಮತ್ತು ನಾನು ಯಾವಾಗ ಕರ್ಕೊಂಡು ಹೋಗ್ತೀರ ಅಕ್ಕನಂತಕ್ಕ ಕರ್ಕೊಂಡು ಹೋಗ್ತೀವಿ ನಾಳೆ ಜಾತ್ರೆ ಕಾಯಿ ಹೊಡ್ಸಕ್ಕೆ ಹೋಗ್ತೀವಿ ಅಲ್ಲಿ ನೋಡೋಣ ಎಲ್ಲದಾರ ನಿಮ್ಮಪ್ಪ ಅಮ್ಮ ನಿಂಗೇನಾರು ಮನೆ ಎಲ್ಲೈತೆ ಅಂತ ನೆನಪೈತಾನ ನಮ್ಮ ಮನೆ ಎಲ್ಲೈತಿ ನಂಗೆ ಸ್ಕೂಲು ಇದ್ರ ಹತ್ರ ಇತ್ತು ಯಾವ್ದ್ರ ಹತ್ರ ಯಾವ ಊರು ನೆನಪಿಲ್ಲ ಆದ್ರೆ ಸ್ಕೂಲು ಒಂದು ದೊಡ್ಡ ನೀರಿನ ಟ್ಯಾಂಕ್ ಐತಾ ಆ ನೀರಿನ ಟ್ಯಾಂಕ್ ಮಗ್ಲ ಒಂದು ಮಾವಿನ ಗಿಡ ಐತಾ ಆ ಮಾವಿನ ಗಿಡದ ಹತ್ರ ಒಂದು ಬ್ಲೂ ಕಲರ್ ಒಂದು ಗೇಟ್ ಐತಾ ಆ ಗೇಟ್ ಪಕ್ಕ ಒಂದು ದೊಡ್ಡದು ಸ್ಕೂಲ್ ಐತಿ ನೀನು ಸ್ಕೂಲ್ ಯಾವ್ದು ಹೇಳ್ತಿ ಏನಾದರೂ ಹೇಳಕತ್ತಾಳ ಏನೋ ಹೇಳಕತ್ತ ಕೇಳಕತ್ತೀನಿ ನೋಡು ನಿಂಜರ್ ನನ್ನ ಸ್ಕೂಲ್ ಕಾನ್ವೆಂಟ್ ಸ್ಕೂಲು ಹೌದಾ ಯಾವ ಊರು ಗೊತ್ತಿಲ್ಲ ನಂಗೆ ಅಕ್ಕ ಬೇಕು ಹೋಗ್ಲಿ ಬಿಡ ಸುಮ್ಮನೆ ಅಳ್ಕೊಂತ ಕುಂದಿರ್ತೈತಿ ಊಟ ಮಾಡಿ ಮಂಗಸ್ ಹೋಗು ಮೊದ್ಲು ಆರಾಮಿಲ್ಲ ಅದಕ್ಕೆ ನಂಗೆ ವಾಂತಿ ಬಂದಂಗೆ ಆಗಕತ್ತೈತಿ ಮಗಳ ಬಾ ಎತ್ಕೊಂತೀನಿ ಬಾ ಅಳಬೇಡ ಹತ್ರ ತ್ರಾಸಾಗತ್ತ ಬಾ ನಂಗೆ ವಾಂತಿ ಬಂದಂಗೆ ಆಗಕತ್ತೈತಿ ಸರಿ ಬಾ ಹೋಗುಣ ಅಲ್ಲ ಬರ್ತಾ ನಾನು ಏನು ಎಷ್ಟು ಹಚ್ಕೊಳಕತ್ತಾಳ ಈಕಿ ಮೊದ್ಲು ಹಾರ್ಟ್ ಪೇಷಂಟ ಹುಡುಗಿನ ಹಚ್ಕೊಂಡು ನಾಳೆ ಆಕಿನ ಬಿಟ್ಟಿರೋಕ್ಕಾಗ್ಲಿಕ್ಕಂದ್ರೆ ಏನು ಮಾಡೋದು ಮೊದಲು ಹೋಗಿ ಆಕೆ ವಿಚಾರಿಸ್ಕೊಂಡು ಬರ್ತೀನಿ ಇವತ್ತು ಇಲ್ಲ ನಾಳೆಗೆ ನೋಡಿದ್ರೆ ಅದು ಸುಮ್ಮನೆ ಎಲ್ಲಿ ಹೋತೋ ಏನೋ ನನ್ನ ಮಗಳು ಉಂಡೈತೋ ಇಲ್ಲೋ ಏನು ಮಾಡಾಕತ್ತೈತೆ ಎಷ್ಟು ಹುಡುಕಾಡಿದ್ವಿ ಎಲ್ಲೂ ಸಿಗವಲ್ದು ರೀ ಚಿಂತೆ ಮಾಡಬೇಡ್ರಿ ಆಕೆ ಎಲ್ಲಿ ಸೇರ್ಬೇಕು ಅಲ್ಲೇ ಹೋಗಿ ಸೇರ್ಯಾಳ ನೀವು ಚಿಂತೆ ಮಾಡಬೇಡ್ರಿ ಆಕಿ ನಮ್ಮ ಅಣ್ಣ ಅತ್ತಿಗೆ ದತ್ತ ಅದಾಳ ನೀವು ಯಾವುದಕ್ಕೂ ಇದು ಮಾಡಬೇಡ್ರಿ ನಮ್ಮ ಅತ್ತಿಗೆ ನನ್ನ ಹೆಣ್ಮಕ್ಳು ಭಾಳ ಚಂದ ನೋಡ್ಕೊತಾಳ ನನ್ನನ್ನು ಭಾಳ ಚಂದ ನೋಡ್ಕೊಂಡಿದ್ಲು ನೀವು ಅದ್ರ ಬಗ್ಗೆ ಚಿಂತೆ ಮಾಡಬೇಡ್ಬಿಡ್ರಿ ಇನ್ನು ಕಲ್ಕಿ ಮಾತಿಂದಾಗಿ ನನ್ನ ಒಂದಿಟ್ಟು ಬೈತಿದ್ಲ ಅದು ಬಿಟ್ರೆ ಆಕೆ ಭಾಳ ಚಂದ ನೋಡ್ಕೊತಾಳ್ರಿ ಅಪ್ಪ ಆಕೆಗೆ ಏನಾಗಿರಂಗಿಲ್ಲ ಈಗ ಸಿಗುತ್ತಾ ನಾಳೆ ಪೊಲೀಸ್ ಕಂಪ್ಲೇಂಟ್ ಕೊಡೋಣಂತ ಹ್ಞೂ ಅಷ್ಟೇ ಮಾಡೋಣ ಈಗ ಅಂಜಲಿಗೆ ಏನು ಹೇಳಿ ಅಂತ ಆಕಿನ ಊಟ ಮಾಡ್ಲಾಗ ಮಕ್ಕೊಂಡಿರ್ತೈತೆ ನಡಿ ಲಗು ಹೋಗುನು ಇವ್ರು ಹುಡ್ಕ್ಯಾಡೋದು ನೋಡಿದ್ರೆ ಕಾವ್ಯನ ಇಲ್ಲೇ ತಗೊಂಡು ಬರ್ಬೇಕು ಅನ್ಸುತ್ತೆ ಆದರೆ ಆಕೆಗೆ ಇಲ್ಲಿ ಬಂದ್ರೂ ಮಲ್ತಾಯಿ ಕಾಟ ತಪ್ಪಂಗಿಲ್ಲ ಮತ್ತೆ ಅಲ್ಲೇ ಇರಲಿ ಅಂತ ಒಮ್ಮೆ ಅನ್ಸುತ್ತೆ ನಮ್ಮ ಅತ್ತೆಮ್ಮ ಭಾಳ ಚಲೋ ನೋಡ್ಕೊತಾಳೆ ಆಮೇಲೆ ನಾನು ಒಂದು ಕೂಸರ ನನ್ನ ತವ್ರ ಮನೆಗೆ ಇರ್ಬೇಕು ಅನ್ನೋ ನನ್ನ ಆಸೆ ಅಜ್ಜಿ ಅಕ್ಕ ಇನ್ನೂ ಬರೋವಳ್ಳಲ್ಲ ಅಲ್ಲ ತಂಗಿ ಸಿಕ್ಕಿರ್ತಾಳಲ್ಲ ಕಾವ್ಯ ಸಿಕ್ಕಿರ್ತಾಳಲ್ಲ ಹೂವ ಸಿಕ್ಕಿರ್ತಾಳ ಊಟ ಮಾಡಿ ನಡಿ ನೀನು ಊಟ ಮಾಡಿ ಮಲ್ಕೋ ಬರ್ತಾರವ್ರು ಇಲ್ಲ ಅಕ್ಕನೂ ಬರಲಿ ಕಾವ್ಯನೂ ಬರಲಿ ಇಬ್ರು ಬರಲಿ ಬಂದ್ಮೇಲೆ ಊಟ ಮಾಡ್ತೀನಿ ಹೈ ಅಕ್ಕ ಎಲ್ಲಿ ಕಾವ್ಯ ಕಾವ್ಯ ಅಕ್ಕ ಎಲ್ಲಕ್ಕ ಕಾವ್ಯ ಅದು ಕಾವ್ಯ ಎಲ್ಲೂ ಸಿಗ್ಲಿಲ್ಲ ಕಾವ್ಯ ಎಲ್ಲಿ ಹೋದ್ಲು ನಂಗೆ ಕಾವ್ಯ ಬೇಕು ನೋಡುವ ನಾಳೆಗೆ ಮತ್ತೆ ಹೋಗೋಣ ಹುಡ್ಕಾಕ ನೀನು ಬರಾಕಂತ ಇಲ್ಲೇ ಇರ್ತಾ ಯಾರ ಮನೆಗೆ ಹೋಗಿರ್ತಾಳ ನಾಳೆ ಹುಡ್ಕೊಂಡು ಬರ್ತೀನ ಯಾಕಪ್ಪ ಎಲ್ಲಿ ಸಿಗ್ಲಿಲ್ಲ ಇಲ್ಲ ಅಜ್ಜಿ ಎಲ್ಲ ಹುಡುಕಾಡಿದ್ವಿ ಎಲ್ಲೂ ಸಿಗ್ಲಿಲ್ಲ ಅಲ್ಲಿದ್ದಾರೆ ಒಂದು 4 ಜನ ಯಾರನ್ನಾರು ಕೇಳಬೇಕಿಲ್ಲಪ್ಪ
ಯಾರ ಅದಾರನ ಅಂತ ಎಲ್ಲ ಕೇಳಿದ್ವಿ ಅವ್ವ, ಎಲ್ಲ ಕೇಳಿದ್ವಿ. ಆ ಬಳಗಾರ ಅಂಗಡಿ ಕೇಳಿದ್ವಿ, ಅಲ್ಲಿ ತೇರಂತೆ ಹುಡುಕಿದ್ವಿ, ಜಾತ್ರೆ ಫುಲ್ ಹುಡುಕಿದ್ವಿ ಅವ್ವ, ಎಲ್ಲೂ ಸಿಗಲಿಲ್ಲ. ಎಲ್ಲಿ ಹೋಗ್ಯಾಳಂತನೂ ಗೊತ್ತಾಗಲಿಲ್ಲ. ನಿನ್ನೆನೂ ಹಿಂಗಾಯ್ತು, ನಿನ್ನೆನೂ ಎಲ್ಲ ಹುಡುಕಿದ್ವಿ. ನಿನ್ನೆ ಫುಲ್ ಮಳೆ ಬಂತು, ಹಂಗಾಗಿ ಬಂದ್ಬಿಟ್ವಿ. ಈಗ ನೋಡಿದ್ರೆ ಎಲ್ಲ ಹುಡುಕಿದ್ವಿ ಅವ್ವ. ಅಡ್ಡಾಡ್ಕೊಂತ ಹುಡುಗಿ ಎತ್ತಾಗ ಹೋತಾನೆ ಮತ್ತೆ ಹಂಗೆ ಹೋಗೋಕ್ಕೆಲ್ಲಕ್ಕಿ ಮೊದಲೇ ಗೊತ್ತಿಲ್ಲ ಅದಕ್ಕೇನು ಮಣಿ ಸತೆ ಗೊತ್ತಿಲ್ವ ಅದಕ್ಕೆ ಹೋಗ್ಲಿ ನಡ್ಕೊಂತಾರ ಬರ್ತೈತೇನೋ ಅನ್ನಕ. ಸರಿನಪ್ಪ ಹೋಗ್ರಿ ಊಟ ಮಾಡೋರಿ. ಹ್ಞೂ ಸರಿ ಅವ್ವ. ಅಂಜಲಿ ಊಟ ಮಾಡಿದಿ? ಇಲ್ಲ ನಂಗೆ ಕಾವ್ಯ ಅಂದ್ಬಿಟ್ಟು ಊಟ ಮಾಡೋಕ್ಕೆ ಮನಸ್ಸು ಬರ್ತಿಲ್ಲ, ನಂಗೆ ಅಕ್ಕಿ ಬೇಕು. ಊಟನ ಮಾಡಿಲ್ಲ ನೋಡಕ್ಕೆ, ಇಷ್ಟೊತ್ತನ ನೀವು ಬರೋ ಮಟ್ಟ ಕಾಯ್ಕೊಂತ ಕುಂತ. ಇವ್ರು ಚಿಕ್ಕಮ್ಮ ಇಲ್ಲಿ ಅವ್ರು ಹುಡುಗರೆಲ್ಲ ಊಟ ಮಾಡಿದ್ರು, ಆಕಿನೂ ಊಟ ಮಾಡಿದ್ರು, ಹೋಗಿ ಮಕ್ಕೊಂಡ್ಲಕ್ಕಿ. ನಾವು ಬರೋ ಮಟ ಕಾಯಕ್ಕಾಗಲಿಲ್ಲ ಆಕಿಗೆ. ಹೋಗ್ಲಿ ಬಿಡು, ಹುಡುಗರು ಕಿರಿಕಿರಿ ಮಾಡಾಕತ್ತಿದ್ದ ಅದಕ್ಕೆ ಹೋಗ್ಲಕ್ಕಿ. ಸರಿ ನಡಿಯವ್ವ, ಊಟ ಮಾಡಿ ನಡಿಯವ್ವ ಒಂದಿಟ. ಅಪ್ಪ ನಂಗೆ ಯಾಕೋ ಹೊಟ್ಟೆ ಸಿಗಲ್ಲಪ್ಪ. ನಂಗೂ ಬೇಡ. ನೋಡು ಕಾವ್ಯ, ಛೇ ಬರೀ ಕಾವ್ಯನೇ ಬರ್ತಾಳೆ ಈಗ. ನೋಡು ಅಂಜಲಿ, ನೋಡುವ ನೀನು ಊಟ ಮಾಡು, ಅಕ್ಕನೂ ಊಟ ಮಾಡ್ತಾ. ಇಬ್ರು ಹಿಂಗೆ ಊಟ ಬಿಟ್ರೆ ಹೆಂಗೆ ನೀವು? ಅಲ್ಲಿ ಕಾವ್ಯ ಊಟ ಮಾಡ್ಯಾಳ ಇಲ್ಲ ಯಾರಿಗೆ ಗೊತ್ತು. ನಾವು ಆಕಿನ ಬಿಟ್ಟು ಊಟ ಮಾಡೋಕ್ಕಾಗುತ್ತೇನ? ನಾ ಯಾವತ್ತೂ ಆಕಿನ ಬಿಟ್ಟು ಊಟ ಮಾಡಿಲ್ಲ. ನಾನು ಆಕಿನ ಜೋಡಿನ ಉಣ್ತೀನಿ, ನಾನು ಆಕಿ ಬರೋ ಮಟ್ಟ ಕಾಯ್ತೀನಿ. ಐ ಆಕೆ ಅಲ್ಲಿ ಊಟ ಉಂಡಿರ್ತಾಳ, ಆಕಿನೂ ಯಾರಾದರೂ ಹಿಂಗೆ ಊಟ ಕೊಡ್ತಾರ, ಆಕಿನೂ ಊಟ ಮಾಡ್ತಾಳ. ಅಂಜಲಿ 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 ಏನಾತವಾ? ಅಂಜಲಿ ಏನಾಯ್ತು ಮಗಳ, ಏನಾತಕಿಗೆ? ಬೆಳಗ್ಗೆಯಿಂದ ಊಟ ಉಂಡಿಲ್ಲ, ಮತ್ತೇನಾಗಬೇಕು? ನೀರು ಸಹ ಕುಡ್ದಿಲ್ಲ ಅಕ್ಕಿ. ಎರಡೂ ಒಂದಕ್ಕೊಂದು ಹಚ್ಕೊಂಡ್ಬಿಟ್ಟಿದ್ದು, ಎರಡೂ ಒಟ್ಟಿಗೆ ಇರ್ತಿದ್ವು ಯಾವಾಗಲೇ. ಈಗ ದೂರ ಅದಾವ ಅಂದ್ರೆ ಮತ್ತೆ ಅವಾಗ ತ್ರಾಸ ಆಗುದಲ್ಲ. ಮಗಳ ಯವ ಆಕಿಗೆ ಏನಾಗಿಲ್ಲವ, ಆಕೆ ಅದ ಆರಾಮ. ನೀ ಆರಾಮಿರವ, ನಾ ಮಾತಾಡಿದ್ದೆ ಕೇಳಂಗಿಲ್ಲ ಅವಕ್ಕ. ನೋಡು ನೀ ಹಿಂಗೆ ಊಟ ಮಾಡ್ಲಾರ್ದಿದ್ರೆ ಹಿಂಗೆ ಚಕ್ರ ಬಂದು ಬೀಳ್ತಿ. ಆಕೆ ಬಂದಾಗ ಆಟ ಆಡಕ್ಕೆ ಬೇಡ ನೀನು. ಎದ್ದೇಳು, ಎದ್ದು ಊಟ ಮಾಡೇಳು. ಹೌದಲ್ಲ, ಸರಿ ನಾನು ಊಟ ಮಾಡ್ತೀನಿ. ಅಕ್ಕ ಹೇಳು, ಊಟಕ್ಕೆ ಹಚ್ಕೊಡೆ, ನಾನು ಊಟ ಮಾಡ್ತೀನಿ. ಈಗ ಹೋಗುವಾಗ ಅವ್ರು ಈಗ ಊಟ ಉಂಟೈತೆ ಅಂತೈತಿ, ನೀನು ಉಣ್ಣೋಗು, ಏನಾಗಲ್ಲ. ಎಲ್ಲಿ ಹೋಗಲ್ಲಕ್ಕಿ, ಬರ್ತಾಳೆ ಇಲ್ಲೇ. ನಾಳೆ ಮತ್ತೆ ಏನಾರು ಮಾಡಿದ್ರೆ ಹೋಗುವ. ಅವ ನೀ ಉಂಡಿ? ಅಲ್ಲಪ್ಪ, ನಿಮ್ಮನ್ನೆಲ್ಲ ಬಿಟ್ಟು ನಾ ಯಾವತ್ತರ ಊಟ ಉಣ್ತೀನಿ ನಾನು. ಫಸ್ಟ್ ಮೊಮ್ಮಕ್ಕಳು ಉಂಡ ಮೇಲೆ ಉಣ್ತೀನಿ ನಾನು. ಅಜ್ಜಿ ಉಣ್ಬೇಕಿಲ್ಲ ನೀನು, ವಯಸ್ಸಾಗೈತಿ ಏನು ನೀನು. ಸರಿ ಎಲ್ಲರಿಗೂ ಊಟಕ್ಕೆ ಹಚ್ಕೊಡ್ತೀನಿ, ಕುಂದರಿ. ಎಲ್ಲರೂ ಎಷ್ಟು ಇದನ್ನು ಮಾಡಾಕತ್ತಾರ. ಅನ್ನ ಸಾರಿ ಹಚ್ಕೊಡ್ಲಿ ಎಲ್ಲರಿಗೂ? ಹ್ಞೂ ಅಕ್ಕ, ನಂಗೆ ಅನ್ನ ಹಾಲು ಒಂದಿಟ್ಟ. ಸರಿ ಮತ್ತೆ ಇಲ್ಲಿ ಬಂದು ಮಕ್ಕೊಂಡೆ? ಅಯ್ಯ ನನ್ನ ಕಂಡು ಅಳ್ತಿಯಲ್ಲ ನೀನು. ಏ ಮತ್ತೇನೋ ಮಾಡಿದೆ ಆಕಿಗೆ? ಏ ಮಮ್ಮಿ, ನಾ ಕೇಳಿದ್ದೇನೆ ಇಲ್ಲಿ ಬಂದು ಮಕ್ಕೊಂಡೆ ಅಂದೆ. ನಾನು ಮಲಗಿಸಿನಿಲ್ಲಿ. ಅಲ್ಲ ಈಕಿನ ಯಾಕೆ ಇಲ್ಲಿ ಮಲಗಿಸಿ? ಆಕಿ ಯಾಕೋ ಅಲ್ಲಿ ಗಾಳಿ ಆಡವಲ್ದು, ವಾಂತಿ ಬಂದಂಗೆ ಆಗತ್ತೆ ಅನ್ನಕತ್ತ. ಸುಮ್ಮನೆ ಅಲ್ಲಿ ಒಂದು ಬೇಕಿ ಅಕ್ಕಳ ನನಗೆ ಇಲ್ಲಿ ಅಡುಗೆ ಮಾಡ್ಕೋ ಅಂತ ಕಾಣ್ತಾಳ ಅದಕ್ಕೆ. ಅಯ್ಯೋ ಈಕೆ ಬಂದಾಗಿಂದ ನಮ್ಮನ್ನು ಒಟ್ಟು ಕೇರ ಮಾಡುವಲ್ಲ ನಮ್ಮ ಅವ. ಹೊಟ್ಟೆ ಹಸ್ತೈತೆ. ಅನ್ನ ಸಾರು ಮಾಡಿರ್ತೀನಿ, ಹೋಗ್ತೀನೋ. ಸರಿ. ಏನು ಬೇಕವ, ಏನಾರು ಬೇಕನ? ಬೇಡ. ಈಕಿನ ನೋಡಿದ್ರೆ ನಂಗೆ ನಮ್ಮ ನಾದಿನ ನೆನಪಕ್ಕ. ಏನು ಮಾಡೋದು, ಹಣೆ ಬರ. 4 ಜನದ ಮಾತು ಕೇಳಿ ಮನೆ ಬಿಟ್ಟು ಹೊರಗೆ ಹಾಕಿದೆ. ಬಟ್ ಆದರೆ ಭಾಳ ಒಳ್ಳೆಕಿ. ಅದ್ರ ಒಂದು ಸಿಟ್ಟು ಬರ್ತಿತ್ತು ಆಕಿನ ಕಂಡ್ರೆ, ಆಸ್ತಿಗೆ ಪಾಲು ತೊಗೊಳಕತ್ಲ ಅಂತೇಳಿ. ಹಿಂಗೆ ಜನ ಬಂದಂಗೆ ಹೋದಂಗೆ ಆಕತ್ತ. ಅಪ್ಪ ಅವ್ರ ಆಚಾರ್ಯರು ಫೋನ್ ಹಚ್ಚಿದ್ರು, ನಾಳೆ ಕಳಶ ಹಗ್ಗ ತೊಗೊಂಡು ಬರಕ್ಕೆ ಯಾರನ್ನ ಕಳಿಸ್ತೀರಿ ಸಾಯಂಕಾಲ, ಏನು ಮೆರವಣಿಗೆ ತೊಗೊಂಡು ಹೋಗ್ತಿರೋ ಹಂಗೆ ತೊಗೊಂಡು ಹೋಗ್ತಿರೋ ಅಂತ ಕೇಳಿದ್ರು. ಏನು ಮೆರವಣಿಗೆ ಬೇಡ, ಏನು ಬೇಡ, ಒಂದು ಕೆಲಸ ಮಾಡು, 4 ಜನ ಕರ್ಕೊಂಡು ಹೋಗು, ಗಾಳಿ ಹಾಕೊಂಡು ತೊಗೊಂಡು ಬಾ. ಯಾಕಂದ್ರೆ ಮುಂದಿನ ವರ್ಷ ನಮ್ದಾಗಿತ್ತು ಜಾತ್ರೆ ಅಂತಂದಿದ್ರೆ ಮೆರವಣಿಗೆ ಮಾಡ್ತಿದ್ವಿ. ನಮ್ದಾಗಿಲ್ಲ ಅಂದ್ಬೇಳಕ್ಕೆ ಯಾಕೆ ಮಾಡೋಣ ಹೇಳು? ಅಲ್ರಿ, ಪ್ರತಿ ವರ್ಷ ಹೆಂಗೆ ಮಾಡ್ತೀರ ಹಂಗೆ ಮಾಡಬೇಕಿಲ್ಲ. 4 ಜನ ಮುತ್ತೈದೆಯರನ್ನ ಕರ್ಕೊಂಡು ಹೋಗಿ ತೊಗೊಂಡು ಬರ್ತಿದ್ರಿ. ಈ ವರ್ಷ ನಮ್ಮ ಜಾತ್ರೆ ಆಗಿಲ್ಲ ಅಂತ ಹಂಗೆ ಮಾಡೋಕ್ಕಾಗತ್ತಾನೆ? ನಮ್ಮ ಪದ್ಧತಿ ನಾವು ಬಿಡೋಕ್ಕಾಗತ್ತಾನೆ? ನೀ ಹೇಳೋದು ಕರೆ ಐತಿ. ಏ ಅಪ್ಪ, ನಮಗೆ ಹೆಂಗೆ ತಿಳಿತೈತೆ ಹಂಗೆ ಮಾಡು. ಯಾವ ನಿಮ್ಗೆ ಯಾರು ಏನು ಕೇಳ್ಯಾರ ಈಗ? ಹೋಗಿ ನೀನು ಅಡುಗೆ ಆತನ ಊಟಕ್ಕೆ. ಅವು ಹೇಳಿದ್ರಾಗ ಏನು ತಪ್ಪೈತಿ? ನಾನು ಬರ್ತೀನಿ ನಾಳೆಗೆ. ಏನು ಬೇಡ, ಕಾಲೇಜ್ಗೆ ಹೋಗಿಲ್ಲ ನೀನು, ಮುಗಿತಲ್ಲ ಜಾತ್ರೆ, ನಡಿ ಇನ್ನು ಕಾಲೇಜ್ಗೆ. ಅವ ನೋಡುವ, ಇವ್ ನಾನು ಬರ್ತೀನಿ ನಾಳೆ ಅಂದ್ರೆ. ಏ ಬರಲಿ ಬಿಡು, ಯಾಕೆ? ಏ ಅಪ್ಪ ಆಕಿ ಕಾಲೇಜ್ ರಜಾ ಹಾಕಿ 1 ವಾರ ಮೇಲೆ ಆತ, ಇಲ್ಲೇ ಅದಾಳ ನೋಡು. ಹೌದವ ಮಗಳ, ಓದ್ಬೇಕು. ನಮ್ಮ ಇದ್ರಾಗ್ರ ನೀವು ಒಬ್ಬ ಹಾಕ್ಯಾರ ಓದು. ಅವನು ಜಾಸ್ತಿ ಓದಿಲ್ಲ, ನೀನು ಓದು ಅಂದಿತ್ತು. ಅಪ್ಪ ಅದು ಹೋಗ್ತೀನಿ, ಮುಂದಿನ ವಾರದಿಂದ ಎಕ್ಸಾಮ್. ಈ ವಾರ ಸ್ವಲ್ಪ ರಜೆ ಕೊಟ್ಟಾರ ಅದಕ್ಕೆ. ಏನವ್ವ ನಿಮ್ಮ ಸಾಲಿ ನಮ್ಗೆ ಗೊತ್ತಾಗಲ್ಲ, ಆದರೂ ನೋಡುವ ಹೋಗು. ನಾಳೆ ಕರ್ಕೊಂಡು ಹೋಗಬೇಕೇನ, ಆಕಿನೂ ಬರ್ತಾಳೆ. ಅವ್ವ ಊಟ ಆಯ್ತಾ? ಹ್ಞೂ ಈಗ ಊಟ ಮಾಡಿದ್ದೆ ನೋಡಿ. ನಿಂದ ಯಾಕೆ ಲೇಟ್ ಮಾಡಿದಿ? ದೇವಸ್ಥಾನದಾಗ ಪ್ರಸಾದ ಏರ್ಪಡಿಸಿದ್ನ, ಅಲ್ಲೇ ಊಟ ಉಂಡೆ. ಮತ್ತು ಅರ್ಚಕರು ಶಾನ್ಭೋಗ್ರು ಎಲ್ಲರೂ ಇದ್ರ, ಹಂಗಾಗಿ ನೀವು ಲಗುನ ಬಂದ್ರಲ್ಲ ಯಾಕ? ಹುಡುಗರು ನಿಂದಿರ್ಲಿಲ್ಲಪ್ಪ, ಆ ಗದ್ದಲ ನೋಡಿ ನಾನು ಕರ್ಕೊಂಡು ಬಂದ್ಬಿಟ್ಟೆ, ಸುಮ್ಮನೆ ಯಾಕಂತೆ. ಓ ಹಂಗಾತನ, ಸರಿ ಆಗಿದ್ರೆ. ಈ ಬಂದ್ರೇನ ಬರ್ರಿ, ಕಲಂ ತಗೋರಿ ಊಟ ಮಾಡ ಅಂತ್ರೆ. ಇಲ್ಲ ನಾಳೆ ಅರ್ಚಕರು ಮತ್ತು ಶಾನ್ಭೋಗ್ರು ಜೋಡಿ ಊಟ ಮಾಡಿದೆ. ಹೌದು, ಈ ಶ್ಯಾಮ್ ಕರಿ ಶ್ಯಾಮ್ ಮಕ್ಕೊಂಡಾನ ಅನ್ಸತ್ರಿ. ಹೌದಾ? ರಾಮನ್ ನೋಡಿ ಎಷ್ಟು ದಿನ ಆಗೈತಿ, ಕರಿ ನೋಡುನು. ಅವನು ಮಕ್ಕೊಂಡನ್ರಿ. ಎಷ್ಟು ಲಗು ಮಕ್ಕೊಂಡಾರ? ಈಗ ಟೈಮ್ 9 ಆಗೈತಿ. ಏನೋ ಹುಡುಗರು ಸುಸ್ತಾಗೈತಂತೆ ಮಕ್ಕೊಂಡ. ಯಾಕೋ ರಾಮು ಸರಿಯಾಗಿ ಮನ್ಯಾಗ ಇಲ್ಲಲ್ಲ ಅವ. ಯಾವಾಗ ಲಂಡನ್ನಿಂದ ಬಂದಾನ ಕೈಗೆ ಸಿಗವಲ್ಲ. ಜವಾಬ್ದಾರಿ ಕೊಟ್ಟಿನಿ ಫ್ಯಾಕ್ಟ್ರಿದು, ಅದು ಸಹ ಕರೆಕ್ಟಾಗಿ ನೋಡ್ಕೋತಿಲ್ಲ. ಹೌದಪ್ಪ, ಯಾಕೆ ಏನಾತ? ಅದು
ಇದು ಶುಗರ್ ಫ್ಯಾಕ್ಟ್ರಿದು ಮಟೀರಿಯಲ್ ತರಿಸಿ ಅದು ರಿಪೇರಿ ಮಾಡ್ಸಕ್ಕೆ ಹೇಳಿದ್ದೆ ಅದು ಇನ್ನೂ ಆಗಿಲ್ಲ ಅಂತ. ನಿಂಗೆ ಯಾರು ಹೇಳಿದ್ರೆ? ಅದೇ ಏನಿಲ್ಲ ಶಾಂಬೋಗ್ರು ಭಟ್ರು ಎಲ್ಲರೂ ಕುಂತಿದ್ವಿ. ಆಗ ಇವನು ಹಂಗೆ ಮಾತಾಡ್ಕೊಂತ ಕುಂತಿದ್ದ. ಕುಂತಾಗ ಏನಾಯ್ತು, ಯಾವಾಗ ಫ್ಯಾಕ್ಟ್ರಿ ಓಪನ್ ಮಾಡ್ತೀರಿ ಅಂತಂತಂದ. ನಾನು ಅಂದೆ ಇನ್ನೇನಪ್ಪ ಜಾತ್ರೆ ಮುಗಿಯೋಕೆ ಬಂತು, ಮತ್ತು ಇನ್ನೇನು ಇದೆಲ್ಲ ಕೆಲಸ ಮುಗಿತೈತಿ ಅತ್ತ ಓಪನ್ ಮಾಡ್ತೀನಿ, ಅದಲ್ಲದೆ ನನ್ನ ಮಗ ನೋಡ್ಕೊಳತ್ತಾನ, ಇನ್ನೊಂದು 2 ದಿನದಾಗ ಓಪನ್ ಆಗುತ್ತೆ ಅಂತ ನಾನು ಅಂತೀನಿ. ಆದ್ರೆ ಅವ್ರು ಏನಂದ್ರೆ ಇಲ್ಲ ಶಾಂಬು ಏನೂ ರಿಪೇರಿನ ಆಗಿಲ್ಲ ಅಂತಂದುಬಿಟ್ರು. ಇವ್ ಮನೆ ಬೆಂಗಳೂರು ಹೋಗಿದ್ನಿಲ್ಲ ಮಟೀರಿಯಲ್ ತರ್ತೀರಿ ಅಂತೇಳಿ. ಹೌದು ಕಣಪ್ಪ ಅಂದಿದ್ದ, ನನಗೂ ಅಷ್ಟೇನು ಗೊತ್ತಿಲ್ಲ. ಇಲ್ಲಿ ಬಿಡುವ, ನಾನೇ ಕೇಳ್ತೀನಿ. ಆದರೂ ಜಾತ್ರೆ ಭಾಳ ಚಂದ ಆತಪ್ಪ. ಹೂವ, ಎಲ್ಲರೂ ಯಾವುದೂ ತೊಂದರೆನೂ ಆಗಲಿಲ್ಲ. ನಾ ಎಲ್ಲಿ ಯಾವ ತೊಂದರೆ ಮಾಡ್ತಾನ ಅಂದ್ಕೊಂಡೆ, ಅವನು ಎಲ್ಲ ಕರೆಕ್ಟಾಗಿ ಕೊಟ್ಟು ಕಳಿಸಿದ. ಆದ್ರೇನು ಅದೇ ಗೆದ್ದಿಲ್ಲ ಅನ್ನೋ ಬೇಜಾರಕ್ಕೆ ಈಗ ಪ್ರತಿ ಸಲ ಹೆಂಗೆ ಡೊಳ್ಳು ಬಾಜಿ ತೊಗೊಂಡು ಹಗ್ಗ ಮತ್ತು ಇದನ್ನು ತೊಗೊಂಡು ಹೋಗ್ತಿದ್ರಲ್ಲ ಕಳಶ, ಹಂಗೆ ತೊಗೊಂಡು ಹೋಗಲ್ಲಂತ. ಏನೋ ಗಾಡ ಹಾಕಿ ಕಳಿಸ್ರಿ ಅಂತಂತಂದ್ರಂತ. ಅದೊಂದು ಬೇಜಾರಾತು. ಬರ್ಬೇಕಾದ್ರೆ ಭಾಳ ಚಂದ ಬಂದರು, ಹೋಗ್ಬೇಕಾದ್ರೆ ಚಂದ ಹೋದ್ರೆ ನಮಗೂ ಖುಷಿ ಆಗುತ್ತೆ. ನಾಳೆ ಅಲ್ಲಪ್ಪ ಕಳಿಸಿಳಿಸ. ಹೂವ, ನಾಳೆ ಬೆಳಿಗ್ಗೆ ಲಘು ಹೋಗ್ಬೇಕಾ? ನಾಳೆ ಒಂದು ದಿನ ಮುಗೀತಂದ್ರೆ ಮುಗೀತಪ್ಪ. ಎಲ್ಲ ಅವ್ರವ್ರ ಲೆಕ್ಕ ಕೊಟ್ಟು ಜಾತ್ರೆದು ಸ್ವಲ್ಪ ಭಾಳ ಇಳಿತೈತಿ. ಹ್ಞೂನಪ್ಪ, ಭಾಳ ಚಲೋ ಆತು. ಲಗುನ ಮುಗ್ದಿದ್ದಂತರೂ ಭಾಳ ಖುಷಿ ಆತು. ಎಲ್ಲ ಭಾಳ ಚಂದ ಆತು. ತೇರು ಏನು ತೊಂದರೆ ಆಗಲಿಲ್ಲ. ಎಲ್ಲನೂ ಭಾಳ ಸೂಕ್ಷ್ಮವಾಗಿ ಚಂದ ಹೋಯ್ತು. ಹೂನುವ, ಅದ ಖುಷಿ. ಆಮೇಲೆ ಪೊಲೀಸವರು ಚಂದಂಗೆ ಇದನ್ನು ಮಾಡಿದ್ರ. ಆಮೇಲೆ ಎಲ್ಲರೂ ಕೋಪ್ರೇಟ್ ಭಾಳ ಚಂದ ಮಾಡಿದ್ರವ. ಏನು ಪ್ರೊಟೆಕ್ಷನು ಏನು, ನಾವು ಒಂದಷ್ಟು ಏನೂ ಕೇಳಿಲ್ಲ. ಆಮೇಲೆ ಬಂಗಾರ ತರಬೇಕಾದ್ರೂ ಹಂಗೆ ಮಾಡಿದ್ರು ಅವರು. ಭಾಳ ನಮಗೆಲ್ಲ 4 ಜನದ ಹಿಂದಿಟ್ಟು ನಾವು ಮುಂದಿಟ್ಟು ಭಾಳ ಚಂದ ಮಾಡಿದ್ರವ. ಈ ಅಲಂಕಾರನೂ ಭಾಳ ಚಂದಾಗಿತ್ತಪ್ಪ. ಹೂವು ಎಲ್ಲ ಎಲ್ಲಿಂದ ತರಿಸಿದ್ದೆ? ಇಲ್ಲೇ ನಮ್ಮ ಪಕ್ಕದ ಊರಿನಾಗ ಅದಲ್ಲ, ಇವಂಗೆ ಕಾಂಟ್ರಾಕ್ಟ್ ಕೊಟ್ಟಿದ್ದೆ ಒಟ್ಟು, ಅಲ್ಲಿಂದನೇ ತರಿಸಿದೆ. ನೀವು ಭಾಳ ಗುದ್ದಾಡಿ ಬಿಡಪ್ಪ ಈ ಸಲ, ಭಾಳ ಗುದ್ದಾಡಿ. ನಾನು ಒಬ್ಬಕ್ಕೆ ಎಲ್ಲ ಅವ್ವ, ನನ್ನ ಜೋಡಿ 10 ಕೈಗಳದಾವ. ಎಲ್ಲರೂ ನಾ ಹೇಳಿದ ತಕ್ಷಣ ಪಟ್ 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 ಮಾಡಾರವ್ವ. ಏನು ಎಲ್ಲ ದೈವ ಲೀಲೆ. ದೇವರು ಕೊಡ್ತಾನ, ನಾವು ಮಾಡೋದು ಅಷ್ಟೇ ಕೆಲಸ. ಹೌದು ಮಗ, ನೀ ಹೇಳೋದು ಕರೆನ ಐತಿ. ಎಲ್ಲ ದೇವ್ರ ಇಚ್ಛೆ, ಅವ ನಡೆಸ್ಕೊಡವ, ನಾವು ಮಾಡಾರು. ಹೂನುವ, ನಾಳೊಂದು ದಿನ ಆತಂದ್ರೆ ಎಲ್ಲ ಮುಗಿತೈತಿ. ಸರಿ, ನಿಮ್ಮ ಊಟ ಮಾಡಿದಿಲ್ಲ? ಆಯ್ತಪ್ಪ, ಆಗ ಆಯ್ತು. ಸರಿನವ, ನಾನು ಹಂಗಾರೆ ಮಲ್ಕೊತೀನಿ, ನೀನು ಮಲ್ಕೋ ಹೋಗು, ಹೊತ್ತಾಗೈತಿ. ಹ್ಞೂನಪ್ಪ, ಮಲ್ಕೊತೀನಿ, ನೀ ಹೋಗು. ನಾ ಏನೋ ಸ್ವಲ್ಪ ಕುಂತು ಮಲಗ್ತೀನಿ. ಮಗ ಏನಾರು ಕುಡಿದು ಬಂದಾನಂತ ಗೊತ್ತಾದ್ರೆ ಮುಗೀತು ಕತಿ. ಇಲ್ಲ ಶ್ಯಾಮ, ಇವತ್ತಾದರೂ ಮಸ್ತ್ ಇತ್ತಲ್ಲ, ಮಜಾ ಇತ್ತು ಅಡಿಗೆ. ಏನು ಸಖತ್ತಾಗಿತ್ತು. ಸ್ವಲ್ಪ ನಿಧಾನವಾಗಿ ಮಾತಾಡಿ, ಸ್ವಲ್ಪ ಮಕ್ಕೋ, ಟೈಮ್ ಆಗೈತಿ. ರಾಮ್, ಮಲ್ಕೊಂಡಿಲ್ಲ ಇನ್ನು? ಇಲ್ಲವಾ, ಇವು ವಟ ಹಚ್ಚಿಬಿಟ್ಟಾನ. ನಿಮ್ಮ ಅಪ್ಪ ಬಂದಾನ, ಸುಮ್ಮಕ್ಕೋರಿ. ಅವಂಗೇನಾರು ವಿಷಯ ಗೊತ್ತಾತಾರ, ಒಟ್ಟರು ಚರ್ಮಾನು ಸುರಿತಾನ. ಹ್ಞೂ, ನಾನು ಅದನ್ನ ಹೇಳಾಕತ್ತೀನಿ. ಏನಾತ ಅಷ್ಟೊಂದು ಬಾಯ್ ಮಾಡಾಕತ್ತೀರಿ? ಅಪ್ಪ ಬಂದೆ ಅಪ್ಪ. ಏನಾತ್ರ? ಏನಿಲ್ಲಪ್ಪ, ಸುಮ್ಮನೆ ಮಲ್ಕೊಂಡಿದ್ದೆ. ಊಟ ಮಾಡಿದ್ದಿಲ್ಲ? ಹಾ ಮಾಡಿದೆ, ಮಸ್ತರೇ ಊಟ ಮಾಡಿದೆ. ಫುಲ್ ಚಿಕನ್ನ. ಏನ ಚಿಕನ್ ತಿಂದ್ಯಾ? ಅಲ್ಲೋ, 5 ದಿನ ಊರಾಗ ಜಾತ್ರಿ ಅಂತವೆಲ್ಲ ತಿನ್ಬಾರ್ದು ಅಂತ ಹೇಳಿಲ್ಲ ನಿಂಗೆ? ಅಯ್ಯಪ್ಪ, ಹಂಗ ತಮಾಷೆ ಮಾಡಕತ್ತ ತಗೋ. ನಿಮ್ದು ಊಟ ಆತಿಲ್ಲ, ಹೋಗಿ ಮಕ್ಕೋರಿ. ಈ ಅವ್ ಮಾತಾಡೋದು ಒಂಥರನೇ ಐತಲ್ಲ. ಅಪ್ಪ, ನಾನು ಯಾವತ್ತಾದ್ರೂ ನಿನಗೆ ಸುಳ್ಳು ಮಾತಾಡೋದಿಲ್ಲ. ಈಗ ಸಾಕು, ಮಕ್ಕೋ. ಗಂಗಾ? ಅಲ್ರಿ ತುಂಗ, ನಾನು. ತುಂಗ ಕುಡ್ದಾನ ನಾವು? ಅದು ಅದು ಇಲ್ಲಪ್ಪ, ಹಂಗ ಸುಮ್ಮನೆ ನಿಮ್ಗೆ ತಮಾಷೆ ಮಾಡಾಕತ್ತಾನ. ಅವೇನು ಕುಡಿಯಂಗಿಲ್ಲ. ಇಲ್ಲ ಸರಿ, ಅವಂಗ ಬೆಳಿಗ್ಗೆ ಮಾತಾಡಂತ ಹೇಳ ಜೋಡಿ. ಸರಿಯಪ್ಪ. ನಿಮ್ಮ ಅಪ್ಪಗ ಅನುಮಾನ ಬಂದೈತ್ರಿ. ಏನಾರ ಗೊತ್ತಾತಂದ್ರೆ ನಿನ್ನ ಮನ್ಯಾಗ ಉಳ್ಸಂಗಿಲ್ಲ. ಸರಿಯವ್ವ, ಹೆಂಗೋ ಮ್ಯಾನೇಜ್ ಮಾಡ್ತೀನಿ. ನೀವು ಮಾತಾಡ್ಬೇಡಂತಂದ್ರು ಮಾತಾಡಕತ್ತ, ನಾನು ಏನು ಮಾಡಲಿ? ಮಕ್ಕೋ ಅಂತ ಹೇಳಕತ್ತ ಎಷ್ಟು ಸತಿ ಇವಂಗ, ಒಟ್ಟು ಮಕ್ಕೊಂತಾನೆ ಇಲ್ಲ. ಸರಿ, ನೀನು ಮಾತ್ರ ಅದ್ರಾಗ ಸಿಗಾಕೋಬೇಡ, ಮತ್ತು ನಿನ್ನೂ ಬೈತಾನ. ನಾಳೆ ಅವ್ರ ಅಪ್ಪನ ಜೋಡಿ ಮಾತಾಡ್ಸವನು. ಸರಿಯವ್ವ, ನೀ ಮಕ್ಕೋ ಹೋಗು. ಎಲ್ಲಿ ಮಕ್ಕಳೋದು? ನಿಮ್ಮ ಅಪ್ಪ ಈಗ ಡೌಟ್ ಬಂದೈತಿ, ಏನು ಮಾತಾಡ್ತಾನೆ ಏನು? ಸರಿಯವ್ವ. ಮಮ್ಮಿ, ಹಾಲು ಬೇಕಾಗೈತಿ. ಸುಂಬಿದ್ಕೊಳ, ಈಗ ಸುಂಬಿದ್ಕೊಳ ಅಂದ್ರೆ ಪಾಡಾಗತ್ತಿಲ್ಲ ಅಂದ್ರೆ ಇಕ್ಕಳಿಸ್ತೀನಿ ನೋಡಿ ನೀನು. ಯಾಕೆ ಮಗ, ಏನಾತ? ಹಂಗ್ಯಾಕೆ ಸಪ್ಪಂದಿ? ಏನಿಲ್ಲವ, ಮಕ್ಕಳು ದೊಡ್ಡವ್ರ ಆತ ಅವ್ರವ್ರ ಜವಾಬ್ದಾರಿ ಅವ್ರು ತಗೊಂತಾರ, ಅವ್ರವ್ರು ಅದನ್ನ ಮಾಡ್ತಾರ ಅಂತ ನಾವು ಅನ್ಕೊಂತೀವಿ. ಅದು ಹಂಗೆ ಆಗಂಗಿಲ್ಲ. ಎಲ್ಲದಕ್ಕೂ ನಾವು ನಿಂದಿರ್ಬೇಕಾಗಿತ್ತು. ಈಗ ನಾರಿಗೆ ಎಷ್ಟು ಹೇಳಿದ್ರು ಏನು ಮಾಡಿದ್ರು ತಪ್ಪ ಕಡಿಮೆನ, ಒಟ್ಟ ಹೆಂಗೆ ಬೆಳೆಸ್ಬೇಕು ಮಕ್ಕಳನ್ನ ಅಂತಾನೆ ಗೊತ್ತಾಗಲ್ದು. ನಮಗೆಲ್ಲ ನಮ್ಮಪ್ಪ ಒಂದು ದಾರಿ ತೋರಿಸ್ತಿದ್ರು, ನಾವು ಆ ದಾರ್ಯಾಗ ಹೋಗಿ ಹೆಂಗೋ ಬದುಕು ಬಂದ್ವಿ. ಆದ್ರೆ ಈಗಿನಾರು ಏನು ಮಾಡ್ಬೇಕಂತ ಗೊತ್ತಾಗಲ್ಲ. ಯಾಕೆ, ಏನಾತೀಗ? ರಾಮ ಕುಡಿದು ಬಂದಾನ, ಎಲ್ಲೋ ಹಾದಿ ತಪ್ಪಾಕತ್ತಾನ. ನಾನು ಅವನ್ನ 100 ಲಕ್ಷ ಕೊಟ್ಟಿಲ್ಲ ಅಂತ ನನಗೆ ಅನ್ಸಾಕತೈತಿ. ಹಂಗೇನು ಇರಾಕಿಲ್ಲ ಮಗ, ನೀ ಯಾಕೆ ಲಕ್ಷ ಕೊಡಂಗಿಲ್ಲ? ನೀ ಕೊಟ್ಟಿರ್ತಿ, ಎಲ್ಲ ಏನೋ ಆಗಿರ್ತೈತಿ. ನೀ ಏನು ಬೇಜಾರು ಮಾಡ್ಕೊಬೇಡ ಬಿಡು. ಅಲ್ಲ, ಏನಾಗಿಲ್ ಬಿಡ್ರಿ. ಏನಾಗಿಲ್ಲ ಅಂತ ಹೇಳ್ಬೇಡ, ಏನಾಗೈತಿ ಅಂತ ನಂಗೆ ಗೊತ್ತಾಗತೈತಿ. ಅವ ಕುಡಿದು ಬಂದಾನಂತನೂ ಗೊತ್ತು, ಈ ಸುಳ್ಳು ಹೇಳಾಕತ್ತಾನಂತೂ ಗೊತ್ತು. ಅಲ್ಲ, ಅದು ಅದು ನೋಡ್ತಂಗ, ನಾನೇನು ತಪ್ಪೈತೆ ಅಂತ ಹೇಳಾಕತ್ತಿಲ್ಲ. ಏನ ಮಾಡಾಕತ್ತಿ ಗೊತ್ತ, ನಿನ್ನ ಮಕ್ಕಳನ್ನ ಕಾಪಾಡ್ಕೋಬೇಕಿಲ್ಲ ಅಂತ ಅನ್ನಲ್ಲ. ಆದ್ರೆ ಇಂಥ ವಿಷಯಗಳನ್ನ ನನ್ನ ಮುಂದೆ ತಂದಿಡ್ಬೇಕು. ಯಾವಾಗ ಚಿಕ್ಕದಿದ್ದಾಗ ಬಗ್ಗಿಸ್ಬೇಕು ಮಕ್ಕಳನ್ನ,
ಈಗ ಮರ ಸಾಂದಿದ್ದಾಗ ಅದನ್ನ ಕಡಿದ್ರ ಚಲೋ, ದೊಡ್ಡದಾದ್ಮೇಲೆ ಅದನ್ನ ಕಡ್ಯಾಕ್ ಹೋಗ್ತೀನಿ ಅಂತಂದ್ರೆ ಕಷ್ಟ ಆಗತ್ತೆ. ಅದೇನ ಅಂತಾರಲ್ಲ, ಒಂದ್ ಗಾದಿ ಮಾತ ಐತಿ, ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗಿದೆ ಅಂತ. ಹಾ ಅವು ಹೇಳಿ ನೋಡು. ಹಂಗ ಮಕ್ಕಳು ಸರಿ ಹೋಗ್ಬೇಕಂದ್ರ ಬೇಕಾಗತ್ತೆ, ಒಬ್ರು ಯಾರು ಸ್ಟ್ರಿಕ್ಟ್ ಇರ್ಬೇಕಾಗತ್ತೆ. ಇಷ್ಟು ದಿವ್ಸ ನಾನು ಭಯ ಐತೆ ಅಂತ ಅನ್ಕೊಂಡಿದ್ದೆ, ಆದ್ರೆ ಇವತ್ತಿನ ನನ್ಗೆ ಯಾಕೋ ಸರಿ ಬಂದಿಲ್ಲ. ನೋಡು ಮಾತಾಡೋಣ, ಅವ್ನ್ ಏನ್ ತ್ರಾಸ ಐತಂತೆ ಕೇಳೋನು ಅವಂಗೂ. ನಮಗೆಲ್ಲ ನಮ್ಮ ಅಪ್ಪ ಅಮ್ಮ ಏನ್ ಡೈರೆಕ್ಷನ್ ಕೊಡ್ತಿದ್ರು ನಾವು ಅದ್ರ ಮುಖಾಂತರ ಹೋಗ್ತಿದ್ವಿ. ಈಗ ನಾವು ಹಂಗಲ್ಲ. ಸರಿ ರೀ, ಅಷ್ಟೇ ಮಾಡ್ತೀನಿ. ಅದು ಇನ್ನೊಂದು ಹೇಳೋದು ಮರ್ತೆ, ಗ್ಯಾಸ್ ಖಾಲಿ ಆಗತೈತ್ರಿ. 2 ಗ್ಯಾಸ್ ಇದ್ದಲ್ಲ. ಈ 2 ಗ್ಯಾಸು ತುಂಬಿಸಿನ್ರಿ. ಆದ್ರೆ ಇನ್ನೊಂದು ತರಿಸ್ಬೇಕು. ಅದೇನೋ ನ್ಯೂಸ್ನೇ ಬರಾಕತೈತಂತೆ, ಗ್ಯಾಸ್ ಇರಲ್ಲ ಹಂಗಂತೆ. ಅದಕ್ಕೆ ಗಾಬರಿ ಆಗತೈತಿ. ನೋಡ್ರಿ ಏನು ತರಿಸ್ತೀರಿ, ಏನು ಮಾಡ್ತೀರಿ? ಸರಿ, ನಾ ಎಲ್ಲ ನೋಡ್ತೀನಿ ನಾಳೆ. ಅದಕ್ಕೆ ನೀರಿಗೆ ಜಳಕಕ್ಕೆಲ್ಲ ಸಿಗಡಿ ಒಲೆ ಹಚ್ಬೇಕಂತ ಮಾಡೀನಿ. ಅಲ್ಲ, ಸಿಗಡಿ ಒಲೆ ಯಾಕೆ? ಕರೆಂಟಿಂದ ಐತಲ್ಲ. ಹೌದಲ್ಲ, ಸರಿ ರೀ. ನಾವೆಲ್ಲ ಮೊದಲೇ ಒಲೆಯಾಗ ಮಾಡ್ತಿದ್ವಿ. ಈ ಗ್ಯಾಸ್ಗಳು ಬಂದ್ಬಿಟ್ಟು ಏನು ಇದನ್ನ ಆಗೋಲ್ಲಲ್ಲ. ಹಳೆಯದ ಚಲೋದಪ್ಪ. ಹೌದವ್ವ, ನೀನು ಮಾಡ್ಕೊಡ್ತಿದ್ದಿಲ್ಲ ಒಲ್ಯಾಗ ರೊಟ್ಟಿ ಸುಟ್ಟ, ಅದು ಎಷ್ಟು ರುಚಿ ಇರ್ತಿದ್ವಿ ಗೊತ್ತಂಬಿ. ಹಂಗ ಕರಂ 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 ತಿಂತಿದ್ವಿ. ಈಗ ನಾನು ಯಾರು ರುಚಿನ ಗೊತ್ತಿಲ್ಲ ಹೇಳ್ಬೇಕಂದ್ರೆ. ಈಗಿನಾರು ಮಾಡ್ಕೊಂಡು ತಿಂತಾರ, ಹೆಂಗ್ ತಿಂತಾರ ಗೊತ್ತೇನ? ಗ್ಯಾಸ್ ಮೇಲೆ ಅದೇನೋ ತೂತು ತಿಂದಿಟ್ಟು ಅದೇನೋ ಅಂತಾರಪ್ಪ, ಪುಲ್ಕ. ಪುಲ್ಕ ಅಂತ ನೋಡು, ಪುಲ್ಕ ಮಾಡ್ಕೊಂಡು ತಿಂತಾರ ನೋಡು. ಏನವ್ವ, ಮೊದ್ಲಿನಂಗ ಆಗಲ್ಲ. ಬಟ್ ಮೊದ್ಲು ಹಂಗ ಬದಲಾವಣೆ ಆದಂಗೆಲ್ಲ ನಾವು ಆಗುತ್ತೆ. ಏನ್ ಮಾಡೋಕ್ಕಾಗಲ್ಲ. ಗ್ಯಾಸ್ ನಾಳೆ ಮಾತಾಡ್ತೀನಿ ಅವಂಗ, ಕೇಳ್ತೀನಿ ಎಷ್ಟು. ಮತ್ತು ನಮ್ಮ ಕಾರಿಗೂ ಬೇಕಲ್ಲ ಒಂದು ಗ್ಯಾಸ್ ಬೇಕು. ಗ್ಯಾಸಿನ ಅಭಾವ ಆಗಕತ್ತೈತಿ, ಭಾಳ ಕೇಳಾಕತ್ತೀನಿ ನಾನು ನ್ಯೂಸ್ನಾಗ. ಅಲ್ಲಿ ಇಲ್ಲಿ ಊರ್ನಾಗೆಲ್ಲ ಹೆಂಗೆ ಮಾಡ್ತಾರೆ ಏನು, ಕಟ್ಟಿಗೆದ ಒಂದಿಷ್ಟು ಕಡಿಸಿ ಒಂದಿಷ್ಟು ಜನಕ್ಕರ ಕೊಡಿಸ್ತೀನಿ. ಪಾಪ ಮೊದ್ಲ ಒಂದು ಸ್ವಲ್ಪ ಜನ ಈಗೇನು ಕಟ್ಟಿಗೆಗೇನು ಬರ ಇಲ್ಲ ಬಿಡು. ಆದ್ರೂ ಜಾತ್ರೆಗೆ ಈ ಥರ ಆದ್ರೆ ಭಾಳ ಕಷ್ಟ ಆಗುತ್ತಪ್ಪ. ನಾವೇನೋ ಇದ್ದಾರ ಮಾಡ್ಕೊಂಡು ಹೋಗ್ತೀವಿ, ಇಲ್ದಾರ ಹೆಂಗ್ ಮಾಡ್ಬೇಕು ಹೇಳಿ? ಅದನ್ನ ನಂಬ್ಕೊಂಡಿರ್ತಾವ ಒಂದಿಷ್ಟು, ಅವರೆಲ್ಲ ಭಾಳ ಕಷ್ಟ ಆಗುತ್ತೆ. ಹೌದವ್ವ. ಈ ಬಟ್ ನಾವು ಹಳ್ಳಿಗೆಲ್ಲ ಹೆಂಗೋ ಕಟ್ಟಿಗೆ ಅಂತೀವಿ, ಸಿಟಿಯಾಗ ಹೆಂಗೆ ಮಾಡ್ತಾವೆ ಯಾರಿಗೂ ಗೊತ್ತು. ಸಿಟಿಯಾಗ ಹೆಂಗ್ ಮಾಡ್ತಾವ ಏನ? ಅಲ್ಲ, ಅಲ್ಲಿ ಕಟ್ಟಿಗೆಗಳ ಸಿಗಂಗಿಲ್ಲ ಯಪ್ಪ. ಇವನ್ ಮಗಳು ಅದಾಳ ಬೆಂಗಳೂರಿನಾಗ, ಎಲ್ಲ ಪಿ ಜಿಗಳು ಎಲ್ಲದ್ರಾಗೂ ಇದನ್ನ ಅಂತ ಏನು ಒಲಿ ಅಂತ, ಏನು ಗ್ಯಾಸ್ ಅಂತ. ಆಮೇಲೆ ತಾನು ಮಾಡ್ಕೊಳಕ ಇದನ್ನ ತಗೊಂಡೋಗ್ಯಾಳಂತ, ಅದೇನು ಕಿಟ್ ಅಂತ. ಕಿಟ್ ಏನೋ ಅನ್ಲವ, ಕಿಟ್ ಕಟ್ಟ ಅಂತೆ. ಅತ್ತೇರಿ, ಅದು ಕಿಟ್ ಅಲ್ರಿ, ಇಂಡಕ್ಷನ್ ಕುಕ್ಕರ್. ಅದೇನೋ ಅಂತಾರಪ್ಪ, ನಂಗೂ ಅದು ಗೊತ್ತಾಗಲ್ಲ. ಅದ್ರ ಮಾಡ್ಕೊಂತ ಅಂತೇನ ಅಡ್ಗಿ. ಅದಕ್ಕೆ ಕರೆಂಟ್ ಬಿಲ್ ಭಾಳ ಬರ್ತೈತ್ರಿ ಎತ್ತಿ. ಹೌದು, ಅವೇನು ಪಿಜಾಗ ಇರ್ತಾವಲ್ಲ ಅವಕ್ಕೆ ನಡೀತಾವ. ಆದ್ರೆ ಏನೋ ಪಿಜಾಗ ಊಟ ಇಲ್ಲ ಅಂತೇಳಿ ಮಂಜಪ್ಪನ ಮಗಳು ಏನೋ ಬಂದಾಳಂತೆ ವಾಪಸ್. ಅಲ್ಲೇನೋ ಊಟ ಸರಿಯಾಗಿ ಕೊಡ್ತಿಲ್ಲ, ಗ್ಯಾಸ್ ಇಲ್ಲ ಸಲಾಗಿ ಅಂತೇಳಿ. ಹೌದಾ? ಅಯ್ಯ, ಕಲಿ ಹುಡುಗರು ಹಿಂಗಾದ್ರೆ ಹೆಂಗ? ಅಲ್ಲ, ಊಟದ ಸಮಸ್ಯೆ ಆದ್ರೆ ಹೆಂಗಿರ್ಬೇಕು ಪಾಪ. ಅದಕ್ಕೆ ಸ್ಕೂಲ್ನಾಗೆಲ್ಲ ಹೆಂಗೆ ನಡೆಯಾಗತೈತಿ ನೋಡ್ರಿ. ಮಧ್ಯಾಹ್ನ ಊಟ ಎಲ್ಲ ಕರೆಕ್ಟಾಗಿ ಹೊಂಟೈತೇನಿಲ್ಲ. ಏನು ಗ್ಯಾಸ್ ಇಲ್ಲ ಅಂತಂದ್ರೆ ಸುಮ್ಮನೆ ಸಿಗಡಿ ಒಲಿದು ಒಂದು ದೊಡ್ಡದು ನಮ್ಮ ಹೊಲದಾಗ ಇದ್ರಂತೆ ತಡ್ದಾಗ ಹಾಕಿಸಿ ಅಲ್ಲಿಂದ ಊಟ ಸರಬರಾಜು ಮಾಡ್ತೀರಿ ನೋಡ್ರಿ. ಸರಿ, ನಾಳೆಗೆ ಅದ ಕೆಲಸ ಮಾಡ್ತೀನಿ ತಗೋ. ಅಜ್ಜಿ, ಏನಾರು ಚಾ ಬೇಕಣ್ಣ? ಏನು ಬೇಡವಾ? ನಮಸ್ಕಾರ ಸಮಸ್ತ ವೀಕ್ಷಕರಿಗೆ. ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಅಕ್ಕ, ನಾ ಹೊರಗೆ ಹೋಗಿ ಬರ್ತೀನಿ. ಅಕ್ಕ, ಅದು ಮಾಮನ ಮನೆಗೆ ಹೋಗಿ ಬರ್ತೀನಿ. ಅಲ್ಲ ಗುಂಡ ಇರ್ತಾನಲ್ಲ, ಗುಂಡನ ಕರ್ಕೊಂಡು ಜಾತ್ರೆಗೆ ಹೋಗಿ ಬರ್ತೀನಿ. ಜಾತ್ರೆಗೆ ಎಲ್ಲರ ಕಾವ್ಯ ಅದಾಳ ನೋಡ್ಕೊಂಡು ಬರ್ತೀನಿ. ಹೋಗಿ, ನಂಗೆ ಕಾವ್ಯ ನೆನಪಾಗತೈತಿ. ಈಗ ಇನ್ನೂ ಸ್ವಲ್ಪ ನಿಂತ ನಾವು ಬರ್ತೀನಿ ಅಂದ್ರೆ. ಇವತ್ತು ಕಳೆ ಇಳಿತೈತಿ, ಎಡಿ ಕೊಟ್ಟು ಮಾತಾಡ್ಕೊಂಡು ಬರೋಣ ಅಂತ. ನೋಡೋಣ ಎಲ್ಲ ಎಲ್ಲದಾರಂತೆ. ನೀನು ಒಬ್ಬಕ್ಕೆ ಹೋಗ್ಬೇಡವಾ, ಮೊದಲ ಗದ್ಲಿ ಇರ್ತೈತಿ, ಈಗ ಒಬ್ಬಕ್ಕಿನ ಕಳ್ಕೊಂಡಿವಿ. ಹೌದು, ಅಜ್ಜಿ ಹೇಳೋದು ಕರೆ ಐತಿ. ಏನಿದೆ, ಎಲ್ಲರೂ ಎಲ್ಲೇ ತಲೆ ಕೊಟ್ಕೊಂಡು ಕುಂತಿರಲ್ಲ, ಹೋಗಿ ಬಡ ಕೆಲಸ ಮಾಡೋಗ್ರಿ. ಗೌರಿ, ಹೆಚ್ಚಿಕೊಡ್ಬಾ ಉಳ್ಳಾಗಡ್ಡಿ ಅದೆಲ್ಲ. ನೀ ಬಾಣಿ ಹೋಗ. ಸರಿ ಮಮ್ಮಿ. ನೀ ಬೇಡ, ನೀ ಸುಮ್ಕೊಂಡ್ರು. ಚಿಕ್ಕಮ್ಮ ಎಲ್ಲ ಹೆಚ್ಚಿಟ್ಟಿನಿ, ನಾ ಬಾಣಿ ತೆಗ ಹೋಗ್ಯಂತ. ನಾ ಬಾಣಿ ತೆಗ್ತೀನಿ, ಆಮೇಲೆ ಎಡಿ ಕೊಡಕ್ಕೆ ನಾವು ಹೋಗ್ತೀವಿ. ನಾನು ಕಾವ್ಯ ಮತ್ತು ಅಯ್ಯೋ ಬರೀ ಕಾವ್ಯನ ಬರ್ತಾ ಅಂಜಲಿ, ನಾನು ಮತ್ತು ಅಜ್ಜಿ ಹೋಗ್ತೀವಿ. ಈಗ ಹೋಗಿ ಬಂದೆ. 3 ಜನ ಹೋಗಿ ಒಬ್ಬಕಿನ ಕಳ್ಕೊಂಡ್ರೆ ಇನ್ನೊಬ್ಬಕಿನ ಕಳ್ಕೊಂತ ಹೋದ್ರಿ. ಕಳ್ಕೊಂಡಾಕೆ ಹೋಗ್ಯಾಳಕ್ಕಿ ಹೆಂಗ ಎಲ್ಲ ಹೋಗ್ಯಾಳೋ ಒಟ್ಟು ಹೋಗ್ಯತಿ ದರಿದ್ರ ಮನೆ ಬಿಟ್ಟು. ನೀವು ಸುಮ್ಮನೆ ಇರ್ತೀರಿ 3 ಜನ. ವಟ ಬೆಳಗ್ಗೆಯಿಂದ ಸಾಯಂಕಾಲ ತನಕ ವಟ ಹಚ್ಕೊಂತ ಕುಂದಿರ್ತೀರಿ. ಹೋಗಿ ಹುಡುಕೋದರ ಮಾಡಂಗಿಲ್ಲ. ಅದು ಅವ ನಿನ್ನೆಲ್ಲ ಹುಡುಕಾಡಿದ್ವು ಅವ. ಮಾಡ್ರಿ, ಇವತ್ತಂದ್ರೆ ಏನೇನು ಮಾಡ್ತೀರಿ ಮಾಡ್ರಿ. ನಾನು ಕೆಲ್ಸಕ್ಕೆ ಹೋಗ್ತೀನಿ, ಅವ್ರನ್ನೂ ಕೆಲ್ಸಕ್ಕೆ ಹೋಗಕ್ಕೆ ಹಾಸ್ತೀನಿ. ಸಾಲಿ ಪಾಲಿ ಎಲ್ಲ ಪಡ್ಸಾಲೇನ ಇನ್ನ ಶಾಲಿಗೆ. ಆದ್ರೆ ಕಾವ್ಯ ಬೇಕಾಗೈತಿ. ಬೇಕಾಗೈತೆ ಅಂತಂದ್ರೆ ಕೈ ಚಂದಂಗೆ ಹಿಡ್ಕೋಬೇಕು. ಗದ್ಲಾಗ ಹಂಗೆಲ್ಲ ಬಿಟ್ಟು ಬರಕಾಗತ್ತನ? ಮೊದಲೇ ಗ್ಯಾಸ್ ಒಂದಿಲ್ಲ, ಎಲ್ಲ ಒಲಿ ಮೇಲೆ ಮಾಡ್ಬೇಕೀಗ. ನಿಮ್ಮಪ್ಪ ಹೇಳಿದೇನ ಗ್ಯಾಸ್ ಬುಕ್ ಮಾಡಂತೆ? ಅದೇನೋ 20 ದಿನ ಬೇಕಾಗತ್ತಂತವ. ಅದಕ್ಕೆ ಕಟ್ಟಿಗೆ ತೊಗೊಂಡು ಅಂತ ಹೋಗ್ಯಾನಪ್ಪ. ಒಲಿ ಮುಂದೆ ಕುತ್ಕೊಂಡು ಹೋಗಿ ಹಾಡ್ಕೊಂತ ಕುಂದಿರ್ಬೇಕಾಗೈತಿ. ಈಗ ಏನು ಹಣೆ ಬರೋಣ ಏನೋ ನಮ್ದು. ಲಗು ತೆಕ್ಕಿ ಬಾ, ಲಗು ತೆಕ್ಕಿ ಬಾಂಡೆ ಅದಾವು, ನನ್ನ ಕೆಲಸ ಐತೆ ಹೊರಗೆ. ಸರಿ ಅವ್ವ. ಆ ಹುಡುಗರಿಗೆ ಯಾಕೆ ಜಬರ್ಸ್ತಿ? ನಿಂದು ಏನೈತೆ ಅದು ಕೆಲಸ ಮಾಡಿ. ಅತ್ಯಾರ ನೀವು ಸುಮ್ಕೊಂಡ್ರಿ, ಬರೇ ನಿಮ್ದೆ ಕೇಳೋದಾತ. ಬರೀ ಎಲ್ಲ ನಂದು ಫ್ಯಾಕ್ಟ್ರಿ ರಜೆ ಹಾಕಿನ 2 ದಿನ ಆತ. ಏನು ಭಾಳ ಗಳಿಸಾಗತ್ತಿ ನೋಡು ಫ್ಯಾಕ್ಟ್ರಿಯಿಂದ. ಏನು ಗಳಿಸಿ ತಂದು ನಮ್ಮ ಮನೆ ಉದ್ಧಾರ ಮಾಡಾಕತ್ತಿ.
ಸೋಮಣ್ಣ ಸೋಮಣ್ಣ ಬಾ ಅಣ್ಣ ಬಾ ಒಳಗ್ ಬಾ. ಏನವ ಎಲ್ಲಿದ ನಿನ್ ಗಂಡ? ಅಣ್ಣ ಅದು ಹೊಲಕ್ಕೆ ಹೋಗ್ಯಾನ ನೋಡಣ್ಣ. ಈ ಮನಿದು ಬಾಡಿಗೆ ಕಟ್ಟೇ ಇಲ್ಲಲ್ವಾ? ಯಾವಾಗ ಕಟ್ತೀರಿ? ಅಲ್ವಾ ಬಾಡಿಗೆ ಕಟ್ಟಿಲ್ಲ ಮತ್ತ ನಾನು ಹೊಲ ಲಾವಣಿ ತಗೊಂತ ಇದ್ದೆ, ಲಾವಣಿನೂ ತಗೊಂಡಿಲ್ಲ. ಏನ್ ಮಾಡತ್ತ ನಿನ್ ಗಂಡ? ಹೂಣವಾ ಮಾರಾಕತ್ತೀವಿ. ಮಾರದಕಿನ ಈ ಮನಿ ಕೆಡದು ಮತ್ತೆ ವಾಪಸ್ ಕಟ್ಟಿಸ್ಬೇಕಂತ ನಮ್ದು. ಅಣ್ಣ ಸುಮ್ಮನೆ ನಮ್ಗ ಕೊಟ್ಬಿಡ್ರಲ್ಲ. ಅಲ್ವಾ ನಿಮ್ಗೆ ತಿಂಗಳ ಬಾಡಿಗೆನ ಕಟ್ಟಕ್ಕಾಗಲ್ಲ, ನಿಮ್ಗೆ ಹೆಂಗ್ ಕೊಡ್ಲಿ ಹೇಳ? ನಾನ್ ಹೆಂಗಾರ ಮಾಡಿ ತಗೊಂತೀನಿ ತಗೊಂಡ. ಏನ್ ಸಮನ ಐತಾ ಬಂದಿ? ಏನಪ್ಪಾ ಮನಿ ಬಾಡಿಗೆನ ಕಟ್ಟಿಲ್ಲಲ್ಲ? ಹೌದಾ? ಚತ್ ಹೇಳಿಲ್ಲ ನೋಡ, ಯಾವಾಗ ಕೊಟ್ಟಿ? ನಿನ್ನ ಸಾಯಂಕಾಲನ ಕೊಟ್ಟೆ. ಹೌದಾ? ಮತ್ತ ಏನ್ ಮಾಡಿದ್ರಪ್ಪ? ಏನ್ ತೀರ್ಮಾನ ಮಾಡಿದ್ರಿ? ಮನಿ ಬಿಡ್ತಿರೋ ಏನ? ಆ ಈ ನಿಮ್ ಹೆಂಡ್ತಿ ಏನ ಅನ್ನಕತ್ತಾಳ ನೋಡು, ಮನಿ ತಗೊಂತೀನಿ ಅನ್ನಕತ್ತ. ಏನ್ ಮಾಡ್ತಿ? ಅಣ್ಣ ನಮ್ ಕೈಲಿ ಏನ್ ತಗೊಳದಾಗಲ್ಲ. ನಾವು ಬಡ ಬಡ ಏನ್ ಮಾಡ್ತೀವಿ, ನಮ್ದ ನಮ್ ರಂಗವನ್ ಮನಿ ಐತಲ್ಲ ಅಲ್ಲಿಗೆ ಹೋಗ್ತೀವಿ. ಅಲ್ಲೇ ಎಲ್ಲ ಕಸ ಪಸ ಹೊಡೆದ್ ಬಂದಿನಿ ಇವತ್ತ. ಅಲ್ಲೇ ಹೋಗ್ಬೇಕಂತ ಮಾಡೀವಿ. ಅಯ್ಯೋ ಆ ಮನಿ ಹೋಗ್ತೀರ ಅಂತ? ಆ ಮನಿ ಏನೋ ಚಲೋ ಇಲ್ಲ ಅನ್ನಕತ್ತಿದ್ರು. ಇಲ್ಲನ ಸುಮ್ನ ನಮ್ಗ ರೊಕ್ಕ ಕೊಟ್ಟು ತಗೊಳೋದಕ್ಕಾಗಲ್ಲ. ಮೊದ್ಲ ಮಕ್ಕಳು ಸಾಲಿ ಅದು ಇದು. ಅಲ್ರಿ ಆ ಮನಿಗೆ ಏನ್ ಹೋಗುದು, ಸುಮ್ನೆ ಇಲ್ಲೇ ಇರೋನ್ ಬಿಡ್ರಿ. ನೋಡುವ ಈ ಮನಿ ಪೂರ್ತಿಗೆ ಎಲ್ಲಾರು ಸೇರಿ ಹಿರಿಯರೆಲ್ಲ ಕೂಡಿ 8 ಲಕ್ಷ ರೂಪಾಯಿಗೆ ಮಾತಾಡಿವಿ. ಆದ್ರೆ ನಂದೇನಿತ್ತು 11 ಲಕ್ಷ ಕೊಡೋದಿತ್ತು. ನಿಮಗಂತೇಳಿ 8 ಲಕ್ಷಕ್ಕೆ ಮಾಡ್ತೀನಿ, ಕೊಡ್ತೀನಿ ತಗೊಂತೀನಿ ಅಂತಂದ್ರ ನಮಗೊಂದು ಮಾತು ಹೇಳ್ಬಿಡ್ರಿ, ನಾನು ಅದ್ರ ಪ್ರಕಾರ ಹೋಗ್ತೀನಿ. ಇಲ್ಲ ನಾ ಅಷ್ಟು ದುಡ್ಡು ಅಂತ ನನ್ ಕಡೆ ಇಲ್ಲ. ಅಲ್ಲೋ ನಿಂಗ ಒಮ್ಮೆ ಕೊಡಂತ ಯಾರು ಹೇಳಿದ್ರ? ತಿಂಗಳ ಕೊಡ್ಕೊಂತ ಹೋಗು. ಬಡ್ಡಿ ಕೊಡೋ ಬದ್ಲಿ ಅಸಲ್ ಕೊಡ್ಕೊಂತ ಹೋಗಿ ಅಷ್ಟೇ. 3 ಲಕ್ಷ ರೂಪಾಯಿ ಕೊಡ, ಉಳ್ಕಿದ್ದೆಲ್ಲ ಬಡ್ಡಿ ಕೊಡ್ಕೊಂತ ಹೋಗು. ಏ ಅಣ್ಣ ಹಂಗೆಂಗಾಗುತ್ತೋ ಯಪ್ಪ? ಅಲ್ಲ ಬಡ್ಡ್ಯಾಗ ಕುಂದಿರ್ಬೇಕಾಗತ್ ನಾವ್ ಮತ್ತ. ಮೊದ್ಲ ಬಂದಿದ್ ಲಾವಣಿಗಳು ಎಲ್ಲ ಹುಡುಗರು ಎಜುಕೇಶನ್, ಆಮೇಲೆ ದವಾಖಾನೆ ಖರ್ಚು ಇದಾಗತೈತಿ. ಹೆಂಗಾಗತ್ತಪ್ಪ? ನೋಡಪ್ಪ ನಾ ಅಂತೂ ಹೇಳಿನಿ ನಿಂಗ್ ಬಿಟ್ಟಿದ್ದು. ನಂಗ ಇನ್ 2 ದಿನದಾಗ ಹೇಳಿ ಒಂದ್ 4 ದಿನ ಆದ್ಮೇಲೆ ಮನಿ ಖಾಲಿ ಮಾಡ್ಬೇಕು ನೋಡಿ ನೀವು. ಬಂದ್ ಕಾಲ್ನಾಗ ಹಂಗ ನಿಂತ ಹೆಂಗಪ್ಪ? ಒಂದ್ ಸ್ವಲ್ಪ ದಿನ ಟೈಮ್ ಕೊಡ್ಲಾ. ಮನಿ ಮಾರಾಕತ್ತೀವಿ ಅಂತಂದ್ರ ಮನಿ ಎಲ್ಲಾ ಜೀಡಾ ಪಾಡ ಹೊಡೆದು ಆಮೇಲೆ ಮನಿ ಸ್ವಚ್ಛಂಗಿಟ್ಟು ಯಾರು ನೋಡಕ್ ಬಂದಾಗ ತೋರಿಸ್ಬೇಕಾಗತ್ ನಾನು. ಹಂಗ ಕೊಡಾಕು ಬರಂಗಿಲ್ಲ. ಮತ್ತ ನೀ ತಗೊಳಕ್ಕೂ ಹೂ ಅನ್ನೋಲ್ಲಿ, ನೀ ಬಿಡಾಕು ಹೂ ಅನ್ನೋಲ್ಲಿ. ಅಲ್ಪ ನಾ ತಗೊಂಗಿಲ್ಲ, ಆದ್ರೆ ಇದ ಮನೆ ಬಾಡಿಗೆ ಇಡ್ತೀನಿ. ಯಾರ ಬಂದ್ರು ತೋರಿಸಲ್ಲ, ಮನಿ ಏನಾಗಲ್ಲ. ಇಲ್ಲಪ್ಪ ಮನಿ ಸ್ವಲ್ಪ ಕ್ಲೀನ್ ಇಡ್ಬೇಕು, ಬಾಳ ಗಲೀಜ್ ಆಗೈತಿದ್. ಎಲ್ಲಾ ಸ್ವಚ್ಛ ಮಾಡಿ ಅವ್ರೇನ ತಗೊಳೋರು ಬಿಳಿಸಿ ವಾಪಸ್ ಕಟ್ಟಿಸ್ತೀನಿ ಅನ್ನಕತ್ತಾರ. ಅದಕ್ಕೆ ಬಿಡಿಸುದೆಲ್ಲ ಏನ್ ಬ್ಯಾಡ್ರಿ, ನಾವ ತಗೊಂತೀವಿ. ಒಂದ್ 2 ದಿನ ಟೈಮ್ ಕೊಡ್ರಿ, ನಾವ್ ಮಾತಾಡಿ ಹೇಳ್ತೀನಿ ನಿಮ್ಗೆ. ಸರಿ ನಿಮ್ಮಿಬ್ರು ಏನೇನ್ ಅಂತೀರಿ ಮಾತಾಡ್ಕೊಂಡು ನಮ್ಗೆ ಒಂದ್ ಮಾತು ಹೇಳ್ರಿ. ಅಲ್ರಿ ನಾವ ತಗೊಳ್ರಿ, ನಮಗಂತ ಆಸ್ತಿಯರ ಏನೈತಿ? ಇದು ಹೊಲಾನು ಇದ್ರಾಗ ಐತಿ, ಸಾಲ್ದಾಗ ಐತಿ. ಇದನ್ನು ಹಂಗ ಅದ ಸಾಲ್ ಬಿಡ, ಅದ್ ಮಾರಿದ್ರು ಅದಕ್ಕ ಅದ ರೊಕ್ಕ ಬರಂಗಿಲ್ಲ. ನೀವು ಕುಡಿದು ಎಲ್ಲ ಹಾಳು ಮಾಡಿಟ್ಟಿರಿ ಅದ. ಈಗ ಈ ಮನಿಯರ ಆಗತ್ತಿಲ್ಲ, ನಾ ಗಂಡ್ಮಗ ಅದ ನನಗ, ಹಂಗೊಂದ್ ನೆಲಿ ಬ್ಯಾಡನ? ಅಲ್ಲಿ ಐತಲ್ಲ ರಂಗವನ ಮನಿ. ಅಲ್ರಿ ಅದನ್ನ ಕೋರ್ಟ್ನಾಗ ಐತಿ, ಅದರ ಗೊತ್ತೈತಿ ನಿಮ್ಗೆ ಒಂದಿಟಾರ? ಕೋರ್ಟ್ನಾಗ ಐತಿ, ಅದು ಬಂದ್ರು ಗೌರಿ ಹೆಸರ್ಲೆ ಬರ್ತೈತಿ. ಅವ್ರ 3 ಜನದ ಆತದ. ನನ್ ಮಕ್ಳಿಗೆ ಏನ್ ಬೇಕ? ನನ್ ಮಕ್ಳಿಗೆ ಏನು ಬೇಡನ? ಹಂಗ ಬರ್ಗಲ್ಲೇ ಬರ್ಬೇಕು, ಬರ್ಗಲ್ಲೇ ಹೋಗ್ಬೇಕು ನಾವು. ಮಾಡ್ತೀನಿ ತಗೋರ, ಏನಾರ ಒಂದ್. ನೀ ಯಾಕೆ ಹಿಂಗ್ ಮಾಡ್ತಿ? ಅಲ್ಲ ಈಗ ಹುಡುಗರ್ದ ಖರ್ಚು ಎಷ್ಟೈತಿ ನೋಡು, ವರ್ಷಕ್ಕೆ 2 ಲಕ್ಷ ರೂಪಾಯಿ ಐತಿ. ಪಾಪ ಗೌರಿದ್ ನೋಡಿ, ಗೌರಿದು ಕಾವ್ಯಂದು ಮತ್ತೆ ಅಂಜಲಿದು ತಾವ ಮಾಡ್ಕೊಂಡವು. ಇಷ್ಟೆಲ್ಲ ಇದ್ದು ಮನಿಗೆ ಲಾವಣಿ ನೋಡಿ ನೀನ ಹೊಲ್ದಾಗ ಏನು ಪೀಕಿಲ್ಲ. ದಿನ ನೋಡಿದ್ರ ರೇಟ್ ಮ್ಯಾಲ ಹೊಂಟೈತಿ. ಹಂಗ ಪೆಟ್ರೋಲ್ ರೇಟು ಹೊಂಟೈತಿ. ಆಮೇಲೆ ಈಗ ನೋಡಿ ಸಿಲಿಂಡರ್ ಇಲ್ಲ, ಸಿಲಿಂಡರ್ ಇಲ್ಲದ ಕಟ್ಗಿ ತಗೊಂಡ್ ಬಂದು ಹೊರಗೆ ಹಾಕಿನಿ. ಅದನ್ನಾರ ನೀ ಅಡ್ಜಸ್ಟ್ ಮಾಡ್ಕೊಂತೀಯ? ಹೋಗ್ಲಿ, ನಿನ್ ದುಡ್ಡು ಕೊಡ್ತೀಯ, ಅದ್ ಏನ್ ಮಾಡ್ತೀಯ ಅನ್ನೋದೇ ಗೊತ್ತಾಗಲ್ಲ ನನಗಂತರು. ನಾ ಏನಲ್ಲ, ಈಗ 3 ಲಕ್ಷ ರೂಪಾಯಿ ನಾ ಚಿಡಿ ದುಡ್ಡನ್ನ ತಕೊಂತೀನಿ. ತಕೊಂಡು ಈ ಮನಿ ತಗೊಳ್ಳೋನು, ಮುಂದಿನ ನೀವ್ ಒಂದಕ್ಕೆ ಹಾಕೊಂತ ಹೋಗ್ರಿ. ಅಲ್ಲ ಬ್ಯಾಡ, ಸಾಲ ಮಾಡೋದು ಬರೀ ಸಾಲದಾಗ ಉಳ್ಬೇಕಾಗತ್ ನಾವು. ಅವ ಹೇಳೋದು ಖರೆ ಐತಲ್ಲ, ಸಾಲನ ಆಗತ್ತೆ ಬರೀ. ಅಪ್ಪ ಅವ ಹೇಳೋದು ಖರೆ ಐತಿವೆ ಅಲ್ವಾ ಗೌರಿ? ಬರೀ ಸಾಲ ಆಗಲ್ಲ ನವ. ನಿಜ, ನೀ ಹಂಗ್ ನೋಡಾಕತ್ತಿ. ಆದ್ರೆ ನಾವು ಎಲ್ಲಾರು ಹುಟ್ಟಿ ಬೆಳೆದಿದ್ ಇದ ಮನಿ ಅಲ್ಲ. ಅದು ಅಲ್ದ ಅವ್ವ ಇದ್ದಾಗ ಇದ ಮನೆಯಾಗಿದ್ವಿ. ಹಂಗಾಗಿ ನೋಡ್ರಪ್ಪ, ನಂದಂತ್ರು ಏನ್ ಅನ್ಸುತ್ತ ಅಂದ್ರೆ ತಗೊಳ್ಳೋಣ ಅನ್ಸುತ್ತ. ನಾಳೆ ಅಭಿಷೇಕಗರ ಆಗುತ್ತೆ, ಅಭಿಗರ ಬೇಕಾಗತ್ತಲ್ಲ. ನಾಳೆ ಅಭಿಗೆ ಒಂದು ಆಸ್ತಿ ಅಂತ ಉಳಿತೈತಲ್ಲ. ಮತ್ತ ಇದೇನ್ ಮನಿ ಬಾ ದೊಡ್ಡದೈತಿ. ಇಷ್ಟ ದೊಡ್ಡ ಮನಿಗೆ 8 ಲಕ್ಷ ರೂಪಾಯಿ ಅಂದ್ರೆ ಚಲೋ ಅಲ್ಲನಪ್ಪ. ಈಗ ನೋಡು, ಈಗ ಮಾಮಾರ್ ಮನಿ ಐತಲ್ಲ, ಆ ಮಾಮಾರ್ ಮನಿ ಎಷ್ಟು ತಗೊಂಡಂತ ತಿಳ್ಕೊಂಡಿ ಅದ. ಮಾಮಾರ್ ಮನಿ ಇಲ್ಲ ಅಂದ್ರೂ 11 ಲಕ್ಷಕ್ಕೇನ ತಗೊಂಡನದ. ಏಟ್ ಐತಿ? ಒಂದ್ ಹಿತ್ಲ, ಒಂದ್ ಅಡಿಗೆ ಮನಿ, ಒಂದ್ ಇದು ಹಾಲ್ ಅಷ್ಟ. ಇದು ನೋಡು, ಹಾಲ್ ಐತಿ, ಬೆಡ್ರೂಮ್ ಅದಾವು, ಆಮೇಲೆ ಹಿತ್ಲ ಐತಿ ಎಷ್ಟು ದೊಡ್ಡದು, ಆಮೇಲೆ ಮುಂದಿನ ಬಾಲ್ಕನಿ ಎಷ್ಟು ದೊಡ್ಡದೈತಿ, ಆಮೇಲೆ ಮುಂದಿನ ರಸ್ತೆ ಎಲ್ಲಾ ದೊಡ್ಡದದ, ಆಮೇಲೆ 2 ಬೆಡ್ರೂಮ್ ಅದಾವು. ದೊಡ್ಡದೈತಪ್ಪ ಮನಿ ಹೇಳ್ಬೇಕಂದ್ರ. ಇದನ್ನೇನಾದ್ರ ನಾಳೆ ಹುಡುಗ, ಅದು ಮೇನ್ ರೋಡಿಗೆ ಬೇರೆ ಐತಿ. ನಾಳೆ ಅಭಿ ಏನಾರ ಚಲೋ ತಂಗಿ ಆಗಿ ದೊಡ್ಡ ಕಟ್ಟಿಸ್ಕೊಂಡಂದ್ರ ಬಾ ಚಲೋ ಆಗತ್ತಪ್ಪ ಇದು. ಹುಣ್ವಾ ಅವ್ರು ನಾಳೆ ಹೆಂಗ್ ಬರ್ತಂಗ ಹೋಗ್ತಾರ. ನೋಡು ಗೌರಿ ಹೇಳಾಕತ್ತಿದ್ ಖರೆ ಐತಿ, ಅದ್ನಾರ ನೋಡ್ಕೊಂಡ್ ಮಾಡ. ಸರಿ, ನಂಗ 2 ದಿನ ಟೈಮ್ ಕೊಡು, ನಾನು ನೋಡ್ಕೊಂಡು ಹೇಳ್ತೀನಿ. ಅಪ್ಪ ಇವತ್ತ ಇದಕ್ ಗುಡಿಗೆ ಹೋಗೋಣ ಬರ್ತೀಯಲ್ಲ? ನೋಡ್ ಆ ಹುಡುಗಿ ಸತ್ಯಕ್ಕ ಅರ್ಥ ಆಗದೈತಿ, ನಿಮ್ಗೆ ಅರ್ಥ ಆಗಲ್ಲ ಅಂದ್ರ ಸ್ವಲ್ಪ ಅರ್ಥ ಮಾಡ್ಕೊಂಡು ಹಿಡೀರಿ. ನೋಡು ನಂಗ 1-2 ದಿನ ಟೈಮ್ ಕೊಡು, ನಾ ಹೇಳ್ತೀನಿ. ಗೌರಿ, ಅಂಜಲಿ ರೆಡಿ ಆಗ್ರವ, ಹೋಗೋಣ. ಅವ್ವ ನೀ ಬರ್ತೀಯನ್ನೇ? ಹೂನಪ್ಪ ನಾನು ಬರ್ತೀನಿ. ನೀ ಏನ್ ಮಾಡ್ತಿ? ನಂಗೇನಾಗಲ್ರಿ, ಅಭಿನ ಮಂಜುಳನ ಅಂತ ಗದ್ದಲಾಗ ಕರ್ಕೊಂಡ್ ಬರಕ್ ನಂಗೇನಾಗಲ್ಲ. ನಾವು ನೀನ್ ಹೋಗಿ ಬಂದಿವಿ, ಇಲ್ಲ ಸಾಯಂಕಾಲಕ್ಕೆ ನೀವು ಹೋಗಿ ಬರ್ರಿ. ಅದು ಅಲ್ಲ ಭಯಂಕರ ಬಿಸಿಲು ಇರ್ತೈತಿ.
ಲಗುನ ಅಡ್ಗೆ ಮಾಡು ಹೋಗ್ತೀವಿ ನಾವು. ಎಲ್ಲಾ ರೆಡಿ ಐತಿ, ಇನ್ನೇನ್ ಪಲ್ಯ ಒಗ್ಗರಣೆ ಹಾಕೋದಟ್ಟ. ಎಲ್ರು ಚಕ್ಕ ಮಾಡಿ ಲಗುನ ಬರ್ರಿ. ಕಟ್ಗಿ ಎಲ್ಲ ಹೊರಗೆ ತಂದಿಟ್ಟಿನಿ, ಒಳಗೆ ತಂದಿಟ್ಕೊಂಡು ಅಡ್ಗೆ ಮಾಡೋದ್ರಾಗ ಗ್ಯಾಸ್ ಅಂತೂ ಬರಂಗಿಲ್ಲ. ಬೀಗರು ಬಜ್ರು ಬಂದಾಗಟ್ಟ ಮಾಡಕಂತ. ಸರಿ. ಆಮೇಲೆ ನಾಳೆಗೆ ಬೇವು ತಂದ್ರೇನ? ಆಮೇಲೆ ಮಾವಿನ ತೋಳನ ತರ್ತೀನಿ ತಗೋ ಆಮೇಲೆ. ಅಬ್ಬಾ ಹೋದ್ರ ನೋಡ್ಗವ್ರಿ, ನೀನ ಹೆಂಗಾರ ಮಾಡಿ ನಿಮ್ಮ ಅಪ್ಪ ಒಪ್ಪಿಸಿ ಇದನ್ನ ಮನಿ ಹಿಡಿದು ಅಭಿ ಹೆಸರ್ಲೆ ಮಾಡ್ಸಕ್ ಹೇಳ. ಸರಿ ಮಮ್ಮಿ. ಅಲ್ಲ ಅಭಿ ಹೆಸರ್ಲೆ ಯಾಕ? ಅವನ ಹೆಸರ್ಲೆ ಇರ್ಲಲ್ಲ, ಮುಂದ್ ನೋಡಿದ್ರತ್ ಯಾವಾಗ ಏನಾಗತ್ತ ಹಂಗ. ಈಗ ಸಣ್ಣ ಹುಡುಗರು ಹೆಸರ್ಲೆ ಮಾಡಿದ್ರ ಅಲ್ಲ, ಮೊದ್ಲೇ ಸಣ್ಣ ಹುಡುಗರು ಅದೇನ ಕಿಡ್ನಾಪ್ ಅಕ್ಕ ಓದಕ್ಕ ಇದಕ್ಕ ಅಂತಾರ. ಅವನ ಹೆಸರ್ಲೆ ಮಾಡಿ ಮತ್ತೆ ಇಕ್ಕಟ್ಟ ಹೊಯ್ಕೊಂತ ಕುಂದ್ರದನ. ಯಾಕ್ರಿ ಅತ್ತೇರ ನೀ ಎದ್ರಾಗ ಕಿಡ್ಡಿ ಹಾಕ್ಲಿಕ್ಕೆ ಸುಮ್ಮನೆ ಹಾಕಲ್ಲನ? ಏನ್ ಹೆಣ್ಣು ಅಟ್ ಮಾಡ್ತಾರ, ಸುಮ್ಮನೆ ನೀವು. ನೋಡ್ಗವ್ರಿ, ನೀ ಅಂತವೆಲ್ಲ ಏನು ಮಾಡಕ್ ಹೋಗ್ಬೇಡ. ಆಕಿ ಏನಾರ ಒಂದು ಮಾಡಿರ್ತಾಳ, ನೀ ಒಟ್ಟ ಅದಕ್ಕ ಕಿತಾಪತಿಗೆ ಒಟ್ಟಾಕಿ ಬಗ್ಗಕ್ ಹೋಗ್ಬೇಡ. ನೀನ್ ಹೇಳ್ತೀನಿ ನೋಡ, ಆಕಿನೂ ಬಾಯ್ ಇರ್ತಾವ ಇಂತ ಮಸ್ಲತ್ಗಳು. ಹೋಗ್ಲಿ ಬಿಡಜ್ಜಿ, ಅವಂಗಾರ ಯಾರಿಗಾರ ಮಾಡ್ತೀವಳ, ತಮ್ಮಗ್ ಮಾಡ್ತೀವಲ್ಲ. ಪಾಪ ಅದು ದಾಳ್ ದೊಡ್ಡದಾದ್ಮೇಲೆ ಅದಕ್ಕೂ ಅಂದ ಆಸ್ತಿ ಅಂತ ಬೇಕಲ್ಲಪ್ಪ. ಈಗ ಅಪ್ಪ ನಾವು ಸಣ್ಣರಿದ್ದಾಗ ಕುಡ್ದು ಎಲ್ಲ ಹಾಳು ಮಾಡಿದ. ಈಗ ಇರೋ ಆಸ್ತಿನೆಲ್ಲ ಕಳ್ಕೊಂಡಾನ. ಕಳ್ಕೊಂಡ ಆಸ್ತಿನ ಗಳಿಸಿದ್ರಾಗ ಏನ್ ತಪ್ಪೈತಿ ಹೇಳು? ಈಗ ಒಂದ್ ವೇಳೆ ಅದ ಆಸ್ತಿ ಇದ್ದಿತ್ತಂದ್ರೆ ಈಗ ಅದೆಲ್ಲ ತಮ್ಮಗ್ ಬರ್ದಿತ್ತಿಲ್ಲ. ಮತ್ತ ಯಾರು ಹೇಳು, ವಂಶಧಾರಕ ಅವನ ಅಲ್ಲ. ಅಂಜಲಿ ಬಾ ಆಟ ಆಡಕ್ ಹೋಗುಣು. ಅಲ್ಲ ನಾನು ಬಂದ್ ನೋಡು ವಂಶಧಾರಕ ಒಂತಲಿ ಬಿಡ, ಏನು ಗೊತ್ತಿಲ್ಲ ಇದಕ್ಕೆ. ಬರ್ತೋ ಏನಿಲ್ಲ, ಬರ್ಲಿಕ್ಕಾರ ಇಲ್ಲೇ ಬಿಡು. ಅಕ್ಕಿ ಹೋಗುವದ್ಲಿ ನೀನ ಹೋಗ್ಬೇಕಾಗಿತ್ ನೋಡು. ಯಾಕೆ ಏನಾತ? ಅಳ್ಬೇಡ, ಹಂಗ ಹುಡುಗಾಡ್ಗಿ ಅಂತೈತಿ. ಆದ್ರೂ ಕಾವ್ಯ ಅಕ್ಕ ಎಲ್ಲದಾಳೇನ? ಇವತ್ತ ಜೋಕಾಲಿ ಆಡೋಣ ಅಂತ ಹೇಳಿದ್ಲಕ್ಕಿ. ಯಾವಾಗ ಕೇಳಲ್ವಾ, ಯಾರನ್ನ ಕೇಳೋಣಂತ. ಗೌರಿ ಅದನ್ನೆಲ್ಲ ತಲೆ ಕೆಡ್ಸ್ಕೊಬೇಡ, ನಡಿ ಹೋಗುಣು, ಹೋಗಿ ನೋಡ್ಕೊಂಡ್ ಬರೋಣ. ಏನ ಕರ್ಕೊಂಡು ಹೋಗ್ಲೇನ ಇವತ್ತ? ಅಲ್ಲ ಆಕಿನ ಇವತ್ತು ಜಾತ್ರೆ ಕರ್ಕೊಂಡು ಹೋಗ್ಬೇಕಲ್ಲ. ಏನ್ ಬ್ಯಾಡ್ರಿ, ಆರಾಮಿಲ್ಲ ಹುಡುಗಿಗೆ, ಸುಮ್ನೆ ಯಾಕೆ. ಆರಾಮಿಲ್ಲ ಅಂತ ಹಿಂಗ ಬಿಟ್ಕೊಂಡ್ ಕುಂತೀವಿ. 3 ದಿನ 5 ದಿನ ಬಂತೀಗ. ಪಾಪ ಅವ್ರ ಮನೆಗೆ ಹೆಂಗ್ ಹುಡುಕ್ತಿರ್ತಾರೋ ಏನೋ. ಈಗ ಸುಮ್ಮರಿ, ಅದ್ ಮಕ್ಕೊಂಡಿದ್ ಬಾ ಹೊರಗ್ ಬರ್. ನೀನ್ ಕಳ್ಸಾಕ ಮನಸ್ಸಿಲ್ಲ ನಂಗೆ ಹೇಳ್ಬೇಕಂದ್ರ. ಅಕ್ಕ ಅಕ್ಕ ಸ್ವಲ್ಪ ದಿನ ನೋಡುನ್ ತಗೊಂಡಿ ಮಗ್ ಸಿಕ್ಕ್ರ ಹಂಗಾಯ್ತವ. ನೀನ್ ಅಳ್ಳು ನೋಡಿದ್ರ ಕಳಿಸ್ಬೇಕು ಅನಿಸ್ತೈತಿ, ಆದ್ರೆ ನೀನ್ ನೋಡಿದ್ರೆ ಇಲ್ಲೇ ಇಟ್ಕೋಬೇಕು ಅನಿಸ್ತೈತಿ. ಏನ್ರಿ ಎಲ್ಲಿ ಹೊಂಟ್ರಿ? ಇಲ್ಲ ಗೌಡ್ರನ್ ಕೇಳ್ಕೊಂಡ್ ಬರಕ್ ಹೊಂಟೀನಿ. ಏನ್ ಮಾಡೋದು ನೆಕ್ಸ್ಟ್ ಈ ಹುಡುಗಿದ ಅಂತೇಳಿ. ಏನ್ ಮಾಡ್ತೀರಿ ನೋಡ್ರಿ, ಅವ್ರು ಯಾರು ಬಂದ್ರ ಹಂಗಾತ, ಬರ್ಲಿಕ್ಕಂತ ಏನ್ ಮಾಡಕ್ಕಾಗಲ್ಲ, ಇಲ್ಲೇ ಇಟ್ಕೊಳ್ಳೋನು. ಅಲ್ಲ ಯಾರ್ ಮಗು ಏನಂತ ಇಲ್ಲೇ ಇಟ್ಕೊಳ್ಳೋದು? ನಾಳೆ ಇಟ್ಕೊಂತೀವಿ ತಿಳ್ಕೊ, ಅವ್ರ ಏನಾದ್ರು ನಮ್ಮ ಮೇಲೆ ಕಂಪ್ಲೇಂಟ್ ಮಾಡಿದ್ರೆ ಏನ್ ಮಾಡ್ತೀನಿ ನಾಗ? ಈಗೇನ ಇಟ್ಕೊಂಡಿ ನಾಳೆ ಹುಡುಗಿ ಹೂ ಅಂತಂದ್ರೆ ಇಟ್ಕೊಂತಿ. ಅವ್ರು ಯಾರ ಮಗು ಐತಿ ಯಾರಿಗೊತ್ತು? ಈಗ ನೋಡ್ವಾ, ಈ ಕಾಲದಾಗ ಯಾರನ್ನೂ ನಂಬಂಗಿಲ್ಲ. ಆಮೇಲೆ ಈ ಹುಡುಗಿ ಯಾರ ಜಾತಿಯೋ ಏನು, ಯಾರ ಮನೆತನದ್ದು, ಆಮೇಲೆ ಯಾಕೆ ಇಲ್ಲಿ ಬಂದಾಳೋ ಏನ್ ನಮ್ಗೇನು ಗೊತ್ತಿಲ್ಲಲೇ. ಏನ್ ಮಾತಾಡ್ತೀರಿ? ಆ ಹುಡುಗಿ ಐತಲ್ಲ, ಅದನ್ನ ಕಳಿಸ್ಕೊಡೋಣ ಅಂತ ಹೇಳಾಗತ್ತಾನ ಅಪ್ಪ. ಅದನ್ನ ಹ್ಞೂ ಕಳಿಸ್ಕೊಡ್ರಿ, ಅದ್ರಾಗ ಏನೈತಿ? ಯಾರ ಮನೆ ಹುಡುಗಿ ಅವ್ರ ಮನೆಗೆ ಹೋಗಿ ಮುಟ್ಲಿಕ್ಕಿ ಸುಮ್ಮನೆ ಅವರೆಲ್ಲ ಹುಡ್ಕೊಂತ ಕುದಿರ್ಬೇಕಣ್ಣ. ಈಗ ಹುಡುಗಿ ಎಲ್ಲೈತಿ ಹುಡುಗಿ ಎಲ್ಲೈತಿ ಅಂತ ಹೇಳಿ ಅವ್ರ ಮನೆಗೆ ಹೋಗ್ಬಿಡು. ಅದು ನಿಜ, ಅವ್ರ ಮನೆಗೆ ಹೋಗ್ಲಿ, ನಾನೇನ್ ಬ್ಯಾಡ ಅನ್ನಲ್ಲ. ಬಟ್ ಅವ್ರ ಅಪ್ಪ ಅಮ್ಮ ಸಿಕ್ಕ್ರ ಚಲೋ, ಸಿಗ್ಲಿಕ್ಕಂದ್ರೆ ಏನ್ ಮಾಡೋದಂತ. ನೋಡ್ವಾ, ನೀ ಹಿಂಗ್ ಸಿಕ್ಕ್ರೆ ಚಲೋ, ಸಿಗ್ಲಿಕ್ಕಂದ್ರೆ ಏನ್ ಮಾಡೋದು ಅಂತ ಹಿಂಗ ಅನ್ಕೊಂತ ಇಲ್ಲೇ ಕುಂತ್ರ ಏನೂ ಆಗಲ್ಲ. ನಾನು ಇವತ್ತ ಗೌಡ್ರ ಮನೆಗೆ ಹೋಗ್ತೀನಿ, ಹೋಗಿ ಏನದ ಒಂದು ತೀರ್ಮಾನ ತಗೊಂತೀನಿ. ಆಮೇಲೆ ಅವ್ನ ಕರ್ಕೊಂಡ್ರ ಆ ಊರಿಗೆ ಜಾತ್ರೆಗೂ ಹೋಗ್ತೀನಿ. ಅಲ್ಲಿ ಏನ್ ತೀರ್ಮಾನ ಆಗತ್ತೆ ನಾ ಮಾಡ್ಕೊಂಡು ಮುಗಿಸ್ಕೊಂಡು ಬರ್ತೀನಿ, ಆಯ್ತಾ? ಅಲ್ರಿ, ಆ ಹುಡುಗಿಗೆ ಆರಾಮಿಲ್ಲ, ಹಿಂಗ ಕರ್ಕೊಂಡ್ ಹೋಗ್ತೀರಿ ನೀವು? ನೋಡು, ನೀ ಆರಾಮಿಲ್ಲ ಅಂತ 5 ದಿನ ಆಗ್ಬಂತ. ನಾಳೆ 8 ದಿನ ಆಗಿ ನನ್ ತಲೆ ಮೇಲೆ ಬಂದ್ ಕುಂತಂದ್ರ ನಾನೇನ್ ಮಾಡ್ಯಾಗ? ಏನಾರ ನಾ ಆರಾಮಿಲ್ಲ ಹುಡುಗಿನ ಇಟ್ಕೊಂಡ್ ಕುಂತೆ ಅನ್ನಕ ಏನಾರ ಸಾಕ್ಷಿ ಇರುತ್ತಾನ? ಆ ಹುಡುಗಿಯರ ಏನು ಹೇಳಕ್ ಬರಂಗಿಲ್ಲ. ಹುಡುಗಿಗೆ ಸಾಂದ್ ಐತದ. ನಾಳೆ ಚಿಲ್ಡ್ರನ್ ಕೇರ್ ಅಬ್ಯೂಸ್ ಏನೇನೋ ಇರ್ತಾವು, ಅವೆಲ್ಲ ಬಂದು ಅಂದ್ರೆ ಏನ್ ಮಾಡ್ತಿ? ಹೌದ್ ಬೇ, ಅಪ್ಪ ಹೇಳುದು ಖರೆ ಐತಿ. ಅಲ್ಲ, ನಾಳೆ ಏನಾರ ಹುಡುಗಿ ಕಿಡ್ನಾಪ್ ಮಾಡಿವಿ ಅಥವಾ ಹುಡುಗಿನ ಬೇರೆ ವಿಷಯದಾಗ ಬಳಸ್ಕೊಳಕತ್ತೀವಿ ಅಂತ ಏನಾರ ನಮ್ಮ ಮೇಲೆ ಕಂಪ್ಲೇಂಟ್ ಬಂದ್ರೆ ನಾವ್ ಏನ್ ಮಾಡೋದಾಗ? ಸುಮ್ನೆ ಯಾಕೆ ಬೇಕು ನಿಮ್ಗೆಲ್ಲ ಇದು? ಹೋಗಿ ಸುಮ್ನೆ ಕೊಟ್ಟು ಬಿಟ್ಟು ಬಂದ್ಬಿಡಪ್ಪ ಅವನಕಿನ. ಹುಣಪ್ಪ, ಹಂಗ ಮಾಡ್ಬೇಕಂತ ಮಾಡೀನಿ. ಈಗ ಹೋಗಿ ಗೌಡ್ರ ಮನೆಗೆ ಹೋಗ್ತೀನಿ, ಏನಂತ ಕೇಳ್ತೀನಿ. ಆಮೇಲೆ ಅಲ್ಲಿ ಊರಿಗೆ ಹೋಗಿ ಬರ್ತೀನಿ. 2 ಸಲ ಹೋಗಿ ಬಂದು ಏನಂತ ತೀರ್ಮಾನ ತಗೊಂತೀನಿ ನೋಡ. ನೋಡ್ರಿ, ನಿಮ್ಗೆ ಹೆಂಗ ಅನ್ಸುತ್ತೆ ಹಂಗ ಮಾಡ್ರಿ. ಅಲ್ಲ, ಹಿಂಗ್ ಸಿಟ್ಟಾದ್ರೆ ಹೆಂಗ ನೀನ? ಏನೋ ರೀ, ನಿಮ್ ತಂಗಿ ಹೋದ್ಮೇಲೆ ನಂಗೆ ಯಾಕನ ಹೆಣ್ಮಕ್ಳ ಮೇಲೆ ಇದ್ದಿದ್ ಪ್ರೀತಿನ ಹೋಗ್ಬಿಟ್ಟಿತ್ತು. ಆದ್ರೆ ಈ ಹುಡುಗಿ ನೋಡಿದ್ಮೇಲೆ ಯಾಕೋ ಒಂಥರ, ಏನೋ ಒಂಥರ ಕಳ್ಬಳಿ ಸಂಬಂಧ ಅನ್ನೋ ತರ ಆಗ್ಬಿಟ್ಟೈತ್ ನನಗ. ಒಂಥರ ಬಾಳ ಹಚ್ಕೊಂಡ್ಬಿಟ್ಟಿನ್ರಿ 5 ದಿನದಾಗ. ಅದಕ್ಕ ಅಲ್ಲ, 5 ದಿನಕ್ಕೆ ನೀನ ಹಿಂಗ್ ಮಾಡಿದ್ರೆ ಹೆಂಗ? ನೀನ್ ಅವ್ರಪ್ಪ ಅಮ್ಮ ಆಕಿನ ಹೆಂಗ್ ಹಚ್ಕೊಂಡಿರ್ಬಾರ್ದು ಹೇಳು? ಹೌದು ಹೌದು, ನೀ ಹೇಳೋದು ಖರೆ ಐತಿ. ಆದ್ರ ಆದ್ರ ನಂಗೂ ಒಂಥರ ನೀನ್ ಹೇಳ್ಬೇಕಂತ ಗೊತ್ತಾಗಲ್ಲ. ಇರ್ಲಿ ನಡ್ರಿ, ಕೇಳ್ಕೊಂಡ್ ಬರ್ರಿ. ಅಷ್ಟೊಂದ್ಲೇಕಿನ ಅಂಗಿ ಕಳೆದ ಔಷಧಿ ಹಾಕಿ ರೆಡಿ ಮಾಡ್ತೀನಿ. ಸರಿ, ನಾ ಹೋಗಿ ಬರತ್ಲೆ ಎಲ್ಲಾ ರೆಡಿ ಮಾಡ್ಕೊರ. ಸರಿ. ಯಾರ್ಯಾರು ಅನ್ನೋದ್ರ ನಾ ಎಲ್ಲಿತ್ತು ಅಲ್ಲಿರ್ತಾರ ಅಷ್ಟ. ನಾ ಹಚ್ಕೊಂಡ್ರೇನು ಹಚ್ಕೊಲಿಕ್ಕಂದ್ರೆ. ಅತ್ತಿ ಅತ್ತಿ, ಯಾಕೋ ಮಕ್ಕೊಂಡಿದ್ದಲ್ಲ, ಯಾಕೆದ್ದು ಬಂದಿ? ಹೊಟ್ಟೆ ಹಸು ಆಗ್ತಿದೆ ನಂಗೆ. ಸರಿ, ಗಂಜಿ ಮಾಡಿ ನೀ ಕುಡಿ. ನನಗೆ ಗಂಜಿ ಬೇಡ, ವಾಂತಿ ಬಂದಂಗ ಆಗುತ್ತ. ಅದೇನ್ ಮಾಡ್ಕೊಳ್ಳಿ ಹೇಳಿ? ನಿನ್ನೆ ಮಾಡಿದ್ದಲ್ಲ ಮ್ಯಾಗಿ, ನಂಗೆ ಮ್ಯಾಗಿ ಬೇಕು. ಸರಿ ಬಾ, ಮಾಡ್ಕೊಡ್ತೀನಿ. ಅತ್ತಿ ಅತ್ತಿ, ಯಾಕೆ ಇಷ್ಟೊಂದು ಸಪ್ಪದೀನಿ ಇವತ್ತ? ಯಾಕಿಲ್ಲವಾ ಹಂಗ? ಯಾಕ ಹೇಳು, ಮಾಡ್ಕೊಡ್ತೀನಿ. ನೀನು ಜಾಕ ಮಾಡಿ ರೆಡಿ ಆಗ. ಸರಿ. ಆದ್ರೂ ನೀ ಯಾಕೋ ಚಪ್ಪದಿ ಇವತ್ತ.
ಯಾಕಂದ್ರ ನಿನ್ನ ನಿಮ್ಮ ಅಕ್ಕನ ಕಡೆ ಕರ್ಕೊಂಡು ಹೋಗ್ತೀವಿ ಇವತ್ತ. ಹೌದಾ? ನಿಜವಾಗ್ಲು ನಮ್ಮ ಅಕ್ಕನ ಕಡೆ ಕರ್ಕೊಂಡು ಹೋಗ್ತೀರಾ? ಹ್ಞೂ ನಮ್ಮ ಅಕ್ಕನ ಕಡೆ ಕರ್ಕೊಂಡು ಹೋಗ್ತೀವಿ. ಲಗುನ ಜಕ ಮಾಡಿ ರೆಡಿ ಆಗ. ಅದಕ್ಕೆ ನೀವ್ ಯಾಕೆ ಬೇಜಾರು ಮಾಡ್ಕೊಂಡಿರಿ? ಯಾಕೆ ಬೇಜಾರು ಅಂತಂದ್ರ ನಂತರ ನಿನ್ನೇನೋ ನಾ ಹಚ್ಕೊಂಡ್ಬಿಟ್ಟಿನಿ. ನಾನು ಹೆಂಗ್ ಹಚ್ಕೊಂಡಿನಿ ಅಂದ್ರೆ ನಿನ್ ಬಿಟ್ಟಿರಕ್ಕಾಗಲ್ಲ, ಹಂಗ ಹಚ್ಕೊಂಡ್ಬಿಟ್ಟಿನಿ. ನಾನು ನಿಮ್ಮನ್ನ ಹಚ್ಕೊಂಡೀನಿ. ಏನ್ ಮಾಡೋಣ? ಒಂದ್ ಕೆಲಸ ಮಾಡೋಣ, ನೀವು ನಮ್ಮ ಅಕ್ಕನ ಮನೆಗೆ ಬಿಟ್ವಲ್ಲ, ನಾನು ಹಾಲಿಡೇ ಇದ್ದಾಗ ನಿಮ್ಮ ಮನೆಗೆ ಬರ್ತೀನಿ ಆಟ ಆಡೋದಕ್ಕೆ. ಆಮೇಲೆ ಇಲ್ಲೇ ಆಟ ಆಡ್ತೀನಿ ನಾನು ರವಿವಾರ ಶನಿವಾರ ಎಲ್ಲ. ಸರಿ, ಅಷ್ಟೇ ಮಾಡೋಣ ಆಯ್ತಾ? ಎಷ್ಟು ಬಂಗಾರಿ ಇದೆಯವ ನೀನು. ಬರ್ಲಿ ಜಕ ಮಾಡಿಸ್ಲೇನ? ಬೇಡ, ನಮ್ಮ ಅಕ್ಕ ನಂಗೆ ನಾನೇ ಮಾಡೋದು ಕಲ್ಸಿದ, ನಾನು ಮಾಡ್ತೀನಿ. ಸರಿ ನಾ ಹೋಗು. ಈ ಹುಡುಗಿನ ನೋಡಿದ್ರೆ ಎಂತ ದುಃಖ ಇದ್ರು ಮರಿತೈತಿ. ಎಷ್ಟು ಹುಡುಕಿದ್ರು ಸಿಗವಳು, ಎಲ್ಲಿ ಹುಡುಕ್ಬೇಕಂತಾನೂ ಗೊತ್ತಾಗಲ್ಲ. ಏನ್ ದೇವ್ರಿ, ಎಲ್ಲದಳಪ್ಪ ನಮ್ಮ ತಂಗಿ. ಗೌರಿ, ನೀನೇನವ ಇಲ್ಲೇ? ಇಲ್ಲಕ್ಕೆ ಬಂದಿ? ಏನಾದ್ರು ಕಳಿಸಿರ್ತಾನ? ದೇವಸ್ಥಾನಕ್ಕೆ ಬಂದನ? ಅಮೋರೆ, ಅದು ಅದು ಏನಾತ? ಅದು ಅವತ್ತೇನಾಯ್ತಂದ್ರೆ ಜಾತ್ರೆಗೆ ನಾನು ಅಜ್ಜಿ ಮತ್ತ ಕಾವ್ಯ ಅಂಜಲಿ ಒಟ್ಟು ಕೂಡ ಬಂದ್ವಿ. ಇಲ್ಲೇ ಬಳಿ ಎಲ್ಲ ನೋಡಿದ್ವಿ, ಎಲ್ಲ ಮಾಡಿದ್ವಿ. ಆಮೇಲೆ ಹಂಗ ಮುಂದಕ್ಕೆ ಹೋದ್ವಿ. ಅಲ್ಲೇ ಐಸ್ ಕ್ರೀಮ್ ಏನೋ ಕಾಣ್ತ ಅಂಜಲಿ ಕರ್ಕೊಂಡು ಹೋದ್ಲು. ನಾನು ಹಂಗ ಹಿಂದಕ್ಕೆ ಹೊಂಟೆ. ಅಂಜಲಿ ಅಂತ ಕದಾಳ, ಕಾವ್ಯ ಅಂತೇಳಿ ನಾನು ಅಜ್ಜಿ ಮುಂದಕ್ಕೆ ಹೋದ್ವಿ, ನೋಡೇ ಇಲ್ಲ. ಅವಾಗ ಕಾವ್ಯ ನಾಪತ್ತೆ ಆದಕ್ಕೆ ಇನ್ನೂವರೆಗೂ ಸಿಗ್ತಾನೆ ಇಲ್ಲ. 5 ದಿನ ಆತ್ ನಾವು ಹುಡುಕಾಗತ್ತೆ ಅಲ್ವಾ. ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೊಡ್ಬೇಕಿಲ್ಲ, ಅವ್ರ ಹುಡುಕ್ತಿದ್ರು ಅಂದಿತ್ತೆ. ಅಂದ್ರ ಆಂಟಿ ನಿನ್ನೆ ಏನಾಗೈತೆ ಅಂದ್ರ ಅಪ್ಪ ಹೋಗಿ ಕೊಟ್ಟಂತ. ಆದ್ರ ಅವ್ರ ಏನಂದ್ರಂತ, ಹುಡುಗಿಯರ ಕಳ್ತನ ಬಾಳ ಆಗತೈತಿ, ಹುಷಾರಾಗಿರ್ರಿ, ನಾವು ಏನಮ್ಕೋ ಕಂಪ್ಲೇಂಟ್ ತಗೋತೀವಿ, ಆದ್ರೆ ಗ್ಯಾರಂಟಿ ಕೊಡೋದಿಲ್ಲ, ನಿಮ್ಗೆ ಹಂಗೇನಾರ ಐತ ನಾವು ನಿಮ್ಗೆ ಅಪ್ಡೇಟ್ ಮಾಡ್ತೀವಿ ಅಂತ ಅಂದ್ರಂತ. ಅಪ್ಪ ಅಷ್ಟಕ್ಕೆ ಸುಮ್ಮಾಗಿ ಬಂದ್ರಂತ. ಹೌದಾ? ಹಂಗಂದ್ರ? ಹಂಗೆ ಅಂದ್ರು. ಆಮೇಲೆ ನಿನ್ನೆ ಜಾತ್ರೆಗೆ ಏನೋ 15 ಹುಡುಗರು ಸಣ್ಣ ಮಕ್ಳು ಕಳ್ತನ ಆಗ್ಯಾರಂತ. ಆ ಕಳ್ತನದಾಗ 3 ಜನ ವಾಪಸ್ ಸಿಕ್ಕ್ಯಾರಂತ. ಆದ್ರೆ ಸಿಕ್ಕಿದ್ರ ಮಕ್ಕಳೊಳಗ ಒಬ್ರು ಹುಡುಗಿ ಏನೋ ಅಲ್ಲೇ ಮಲ್ಕೊಂಡಿತ್ತಂತ ಅಂತ ಹೇಳಿದ್ರು. ನಿನ್ನ ಅಪ್ಪನ್ ಕಳ್ಸಿದ್ರು ಇದ್ರಾಗ ಯಾರು ನಿಮ್ ಹುಡುಗಿ ಅಂತೇಳಿ. ಆದ್ರೆ ಅದ್ರಾಗ ಯಾರು ಇದ್ದಿದ್ದಿಲ್ಲ. ಅದಕ್ಕ ಬಾಳ್ ಬೇಜಾರಾಗ್ಬಿಟ್ಟೈತಿ. ಸರಿ, ನಾ ಇವ್ರಿಗೆ ಒಂದ್ ಮಾತು ಮಾತಾಡ್ತೀನಿ, ಏನ್ ಅನ್ನೋದು ಹೇಳ್ತೀನಿ ನಾ ನಿಂಗ. ಸಾಯಂಕಾಲ ಮನಿಗ್ ಬಾ ಆಯ್ತಾ? ಸರಿ ಅಮ್ಮೋರೆ. ಅದೇಂಗ ಹೆಣ್ಮಕ್ಳು ಕಳ್ತನ ಆಗತ್ತವು? ಇದರಿಂದ ಯಾರ್ ಕೈ ಹೊಡಿರ್ಬೇಕು? ಇರ್ಲಿ ನೋಡೋಣ ಏನಂತ ಹೇಳಿ. ಗೌಡ್ರೆ, ಗೌಡ್ರೆ, ಬಾರೋ ಬಾ, ಒಳಗ್ ಬಾ. ಗೌಡ್ರೆ, ಅದು ಏನಾತ್ ಮತ್ತೇನಾತ್? ಆ ಹುಡುಗಿಗೆ ಆರಾಮಿದ್ದಿಲ್ಲ, ಹಂಗಾಗಿ ನಾನು 3 ದಿನ ಆಯ್ತಾ ಬರಕಾಗಿಲ್ಲ. ಮತ್ತೆ ಆ ಹುಡುಗಿನ ಏನ್ ಮಾಡೋಣ್ರಿ? ನಾನು ಫೋನ್ ಹಚ್ಚಿದ್ದೆ ಆ ಊರು ಶಾಂಪೂಗ. ಆಮೇಲೆ ಮೊನ್ನೆ ನಾವು ಅದು ಕಂಪ್ಲೇಂಟ್ ಕೊಟ್ಟು ಬಂದಿ ಅಂದಿಲ್ಲ, ಅವಂಗೂ ಫೋನ್ ಹಚ್ಚಿದ್ದೆ. ಯಾರು ಬಂದಿಲ್ರಿ ಹುಡುಗಿದ್ ಕೇಳ್ಕೊಂಡು ಅಂತ ಅವ್ರು ಅಂದ್ರು. ನೋಡಪ್ಪ, ಸದ್ಯಕ್ಕಂತ್ರೂ ಹುಡುಗಿನ ನಿಮ್ ಮನ್ಯಾಗ ಇಟ್ಕೋರಿ, ನೋಡುನು. ಯಾರಾದ್ರೂ ಕೇಳ್ಕೊಂಡ್ ಬಂದ್ರೆ ಕೊಟ್ ಕಳ್ಸುನು. ಇಲ್ಲ ನಿಮ್ ಮನೆಗೆ ಇಟ್ಕೊಳಕ್ ಒಲ್ಲೆ ಅಂತಂದ್ರೆ ಬಡ ಬಡ ಅನಾಥಾಶ್ರಮಕ್ಕೆ ಹೋಗಿ ಸೇರ್ಸುನು. ಇಲ್ಲೋ ಊರಾಗ ಒಂದು ಅನಾಥಾಶ್ರಮ ಐತಿ, ಅಲ್ಲಿ ಹೋಗಿ ಸೇರ್ಸುನು ಅಂತ. ಅಕ್ಕಿ ನಮ್ಮ ಮನ್ಯಾಗ ಇರೋದಕ್ಕ ನಮ್ಗೇನ ಬರ್ತಿಲ್ರಿ ಹಂಗ. ಅಕ್ಕಿ ಏನು ನಮ್ಮ ಮನ್ಯಾಗ ಇದ್ರೆ ನಮ್ಗೇನು ಅಕ್ಕಿನಿಂದ ತೊಂದ್ರೆ ಏನಿಲ್ಲ, ನಮ್ಮ ಮನ್ಯಾಗ ಇರ್ಲಿ ಬ್ಯಾಡನಲ್ಲ. ಆದ್ರ ಅವ್ರು ಊರನ್ನಾರು ಯಾರು ಬಂದು ಮತ್ತೆ ಈ ಕಡೆ ನಮ್ಮ ಮೇಲೆ ಇದನ್ ಮಾಡ್ಬಾರ್ದಲ್ಲ. ನಾವು ಕರ್ಕೊಂಡ್ ಬಂದಿವಿ, ನಾವು ಕಿಡ್ನಾಪ್ ಮಾಡೀವಿ ಅಂತ ಅನ್ಬಾರ್ದಲ್ಲ ಅಂತ ಅಷ್ಟ. ಯಾರ ಮಗಳು ಏನೋ ನಮಗೂ ಅಷ್ಟು ಗೊತ್ತಿಲ್ಲ. ನೋಡಪ್ಪ, ನೀ ಬಂದ್ ಕಿಡ್ನಾಪ್ ಮಾಡ್ಕೊಂಡಿ ಅನ್ನಕೇನು ತಪ್ಪಿಲ್ಲ. ಮಣ್ಣ ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿನಿ, ಹುಡುಗಿ ಹಿಂಗ ಅದಾಳ ಅಂತ ಹೇಳಿನಿ. ಅವರು ಮತ್ತೆ ಅವ್ರಿಗೆ ಕಂಪ್ಲೇಂಟ್ ಕಾಪಿ ನನ್ ಕಡೆ ಐತಿ, ಏನ್ ಅದ್ರ ಬಗ್ಗೆ ತಲೆಗೆಡ್ಸ್ಕೊಬೇಡ. ಏನ ನಾ ಅದೀನಿ. ಆಮೇಲೆ ಪಂಚಾಯತಿ ಕರೆದು ಒಂದ್ ಮಾತು ಮಾತಾಡೋನ್, ಬೇಕಂದ್ರೆ ನಿನಗ ಅಷ್ಟು ನಾಳೆ ನನ್ ಮೇಲೆ ಬರುತ್ತಾ ಅನ್ನೋದು ನಿಂಗೆ ಅನ್ಸಿದ್ರ ಹಂಗ್ ಮಾಡುನು. ಪಂಚಾಯತಿ ಕರ್ಸಿ ಒಂದ್ ಮಾತು ಮಾತಾಡೋನು ಜನಗಳ ಜೋಡಿ. ಗೌಡ್ರ, ನೀವ್ ಹೆಂಗ್ ಅಂತೀರ ಹಂಗ್ರಿ, ನಮ್ದೇನಿಲ್ಲ. ಅದು ಅಲ್ಲ, ಇನ್ನೊಂದ್ ಏನಾಗ್ಬಿಟ್ಟೈತೆ ಅಂದ್ರೆ ನಾನು ಹೆಂಡತಿ 5 ದಿನಕ್ಕ ಆ ಹುಡುಗಿನ ಬಾಳ ಹಚ್ಕೊಂಡ್ಬಿಟ್ಟಾಳ್ರಿ. ಅದು ಏನ್ ಹಚ್ಕೊಂಡಾಳು ಏನೋ ಒಂದು ಗೊತ್ತಾಗಲ್ಲ. ಅದು ಅಲ್ಲದೆ ನಮ್ಮ ಮನ್ಯಾಗ ಹೆಣ್ಮಕ್ಳು ಒಂದಿಲ್ಲಲ್ಲ, ಆ ಹುಡುಗಿನ ಹಚ್ಕೊಂಡ್ಬಿಟ್ಟಾಳಕಿ. ಹೌದಾ? ಚಲೋ ಆತ್ ಬಿಡಪ್ಪ. ಹಂಗಾರ ಒಂದ್ ವೇಳೆ ಅನಾಥ ಮಗು ಆಗಿತ್ತಂದ್ರ ಒಂದ್ ಬಾಳೆ ಸಿಕ್ಕಂಗಾಗತ್ತ. ಆಮೇಲೆ ಆ ಹುಡುಗಿನೂ ನಮ್ಮ ಇವ್ರನ್ನ ಬಾಳ ಹಚ್ಕೊಂಡ್ಬಿಟ್ಟಾಳ. ಇಬ್ರು ಒಂಥರ ಹೆಂಗ್ ಮಾಡ್ತಾರ ಅಂತಂದ್ರೆ, ಯಾಕಾರ ಈಕಿನ್ನ ಬಿಟ್ಟಿದೀನಿ ಅನ್ನೋ ತರ ಆಕಿ ಮಾಡ್ತಾಳ. ಈಗ ಕಳ್ಸ್ಕೊಳಕ್ ಅಕ್ಕಿಗೂ ಮನಸ್ಸಿಲ್ಲ ಹೇಳ್ಬೇಕಂದ್ರ. ಸರಿ, ಹಂಗಾರ ಸ್ವಲ್ಪ ಮಟ್ಟಿಗೆ ನಿನ್ನ ಹತ್ರ ಇಟ್ಕೊಳ, ನೋಡೋಣ ಮುಂದೆ ಹೆಂಗ್ ಬರತ್ತ ಹಂಗ ಹೋಗೋಣ ಅಂತ. ಸರಿ ಗೌಡ್ರ, ನಾ ಇನ್ ಬರ್ತೀನಿ. ನಾಳೆ ಇದ್ರಾಗ ಸಿಗೋಣ ಪಂಚಾಯತಿ. ಚಾ ಕುಡ್ಕೊಂಡು ಹೋಗೋಣ, ನಿಂದ್ರಪ್ಪ, ನಾಷ್ಟಾ ಅದು ಮಾಡಿ. ಬ್ಯಾಡ್ರಿ ಅಕ್ಕ, ನಂದು ಕೆಲಸ ಐತೆ ಈಗ. ಮತ್ತೆ ಆ ಹುಡುಗಿ ಒಂದ್ ಏನ್ ಮಾಡಾಕತ್ತೈತಿ ಅದನ್ನ ನೋಡ್ತೀನಿ. ಇಲ್ಲಿ ತಗೋ, ಕುಡಿದು ಹೋಗಕ್ಕಂತ. ಬ್ಯಾಡ್ರಿ ಅಕ್ಕ, ಮತ್ತೆ ಯಾವಾಗಾರ ಬರ್ತೀನಿ, ಸ್ವಲ್ಪ ಅರ್ಜೆಂಟ್ ಕೆಲಸ ಐತಿ ಈಗ. ರೀ, ನಾ ಫ್ಯಾಕ್ಟ್ರಿ ಕಡೆ ಹೋಗಿ ಬರ್ತೀನಿ, ಒಂದಿಟ್ಟೆ ಕೆಲಸ ಐತಿ. ಆಮೇಲೆ ಬಂದು ಉಳ್ಕೆದ್ ಏನೇನದ ಎಲ್ಲ ಮಾಡ್ತೀನಿ. ಅಲ್ಲ, ಇವತ್ತು ಕ್ಲಾತ್ ಫ್ಯಾಕ್ಟ್ರಿದ ಎಷ್ಟು ಅಮೌಂಟ್ ಇದು ಪ್ರೊಡಕ್ಷನ್ ಎಷ್ಟಾಗೈತಿ, ಆಮೇಲೆ ಎಷ್ಟು ಸರ್ಪ್ರೈಸ್ ಆಗೈತಿ ಎಲ್ಲ ನೋಡ್ಬೇಕಿಲ್ಲ ಅದನ್ನ. ಹಾ ರೀ, ಅದಕ್ಕೆ ಹೊಂಟೀನಿ, ಅಲ್ಲೇ ಹೊಂಟೀನಿ ಈಗ. ನನ್ಗೇನಂದ್ಲು ಸಂಗೀತ, ಇಲ್ಲಕ್ಕ 50% ಆಲ್ರೆಡಿ ಡೆಲಿವರಿ ಆಗೈತಿ, ಇನ್ನು 50% ರಿಮೈನಿಂಗ್ ಐತಿ. ಅದನ್ನ ಇನ್ನೊಂದು ತಿಂಗಳೊಳಗೆ ಫಿನಿಶ್ ಮಾಡ್ತೀವಿ ಅಂತ ಹೇಳಿವಿ ಅಂತ ಅಂದ್ಲ. ನಾ ಅದಕ್ಕೇನಂದೆ, ನಾನಾ ಬಂದು ಎಲ್ಲ ಚೆಕ್ ಮಾಡ್ತೀನಿ, ಕ್ವಾಲಿಟಿ ಏನೋ ಸರಿ ಇಲ್ಲ ಅನ್ನೋ ಫೀಡ್ಬ್ಯಾಕ್ ಬರ್ತಿದೆ ಅಂತೆ. ಅದಕ್ಕೊಮ್ಮೆ ಹೋಗಿ ಚೆಕ್ ಮಾಡಿಬರ್ತೀನಿ. ಅದೇಂಗ ಹೇಳ್ತಾರ ಅವರು? ಅಲ್ಲ, ನಾವು ಥ್ರೆಡ್ ಯಾವತ್ತಿದ್ರು ಕ್ವಾಲಿಟಿ ಅನ್ನು ನೋಡ್ಕೊಂಡು ಎಲ್ಲ ಉಲ್ಲನಿಂದ ಮಾಡಿದ್ದು ನಾವು, ಮತ್ತೆ ಥ್ರೆಡ್ ಎಲ್ಲ ಪ್ರಿಪೇರ್ ಮಾಡಿ ಕಾಟನ್ ಇಂದ ಮಾಡೋದು ಎಲ್ಲ ನಾವು ಮನೆಗೆ ಮಾಡಿಸಿ ಇದು ಫ್ಯಾಕ್ಟ್ರಿನಲ್ಲಿ ಪ್ರಿಪೇರ್ ಮಾಡಿ ಎಲ್ಲ ಕೊಡ್ತೀವಲ್ಲ. ಅದೇಂಗೆ ಇಷ್ಟು ದಿವಸ ಬರದೇ ಇರೋ ಕಂಪ್ಲೇಂಟ್ ಇವಾಗ ಹೆಂಗ್ ಬರ್ತಿದೆ? ಅದು ಏನ್ ಮಿಸ್ಟೇಕ್ ಆಗ್ತಿದೆ ಅಂದಿತ್ತು ನೋಡು. ಅದೇ ಅದಕ್ಕೆ ಇವಾಗ ಹೋಗ್ತಾ ಇದ್ದೀನಿ. ಸರಿ, ಆಗಿದ್ರೆ ನಾನು ಬರ್ಲಾ?
ಹಾ ಬೇಡ ಬೇಡ, ನಾ ಎಲ್ಲ ಮ್ಯಾನೇಜ್ ಮಾಡ್ತೀನಿ. ನಿಮ್ ಬೇರೆ ವರ್ಕ್ ಇದ್ರೆ ನೋಡ್ಕೊಳ್ಳಿ. ಆಮೇಲೆ ಇವತ್ತು ಶಾಮ್ ಬರ್ತೀನಿ ಅಂತ ಹೇಳಿದಾರೆ ನನ್ನ ಜೋಡಿ. ಆಮೇಲೆ ಅವನು ನಾನು ಕೊಟ್ಕೊಂಡು ಇದನ್ನ ಹೇಗಿದ್ರು ರಿಸಾಲ್ವ್ ಮಾಡ್ತೀವಿ. ಯಾಕೆ ಕ್ವಾಲಿಟಿ ಇಶ್ಯೂ ಆಗ್ತಿದೆ, ಕ್ವಾಂಟಿಟಿ ಇಶ್ಯೂ ಆಗ್ತಿದೆ ಅಂತ ನಾನೆಲ್ಲ ನೋಡ್ತೀನಿ. ಸರಿ ಆಗಿದ್ರೆ. ಡ್ರೈವರ್, ಕಾರ್ ತೆಗಿ ಬಂದೆ. ತುಂಬಾ ಜಾನೆ ಅಲ್ಲ ಈಕೆ, ತುಂಬಾ ಜಾನೆ. ಹೊರಗಿಂದೆಲ್ಲ ನಾಲೆಜ್ ಅಷ್ಟು ತಿಳ್ಕೊಂಡಿದ. ಹಿಂಗ್ ಜಾನೆ ಇದ್ರೆ ಇಬ್ರು ಸಸ್ತೆಯರು ಜಾನೆ. ಅವಳ ಮನೆ ನಡೆಸ್ಕೊಂಡು ಹೋದ್ರೆ ಇವಳು ಫ್ಯಾಕ್ಟ್ರಿ ನಡೆಸ್ಕೊಂಡು ಹೋಗ್ತಾಳೆ. ಆದ್ರೆ ಗಂಗಂದ್ ಏನ್ ಪ್ರಾಬ್ಲಮ್ ಗೊತ್ತನವಾ, ಅಕ್ಕಿ ಮನಸ್ ಮಾಡಿದ್ರೆ ಎಲ್ಲ ಮಾಡ್ತಾಳ, ಆದ್ರೆ ಏನು ಮನಸ್ ಮಾಡ್ಬೇಕಷ್ಟೆ. ಒಟ್ಟು ಬಾಳ್ ಬೇಜವಾಬ್ದಾರಿ ಇದೆ. ನೋಡಿದಿಲ್ಲ ನಾನಾಗೆ ಫ್ಯಾಕ್ಟ್ರಿ ತಗೋ 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 ಅನ್ನೋ ಮಟ್ಟ ತಗೊಂಡಿಲ್ಲ. ಇವಾಗ ನೋಡಿ ತಗೊಂಡು ತಾನೇ ಹೇಗೆ ನಿಭಾಯಿಸಕತ್ತ. ಆದ್ರೂ ಯಾಕೋ ಎಲ್ಲೋ ಏನೋ ಮಿಸ್ ಹೊಡಿತಾ ಇದೆ ಅಂತ ನನ್ಗೆ ಅನ್ಸುತ್ತೆ. ನೋಡ್ಬೇಕು ಏನಾಗ್ತಿದೆ ಅಂತ. ಇವ ರಾಮ್ ಇನ್ನೂ ಎದ್ದಿಲ್ಲ. ಯಾಕಪ್ಪ ಏನಾತ? ಮೊನ್ನೆ ಕುಡ್ಕೊಂಡ್ ಬಂದಾನಲ್ವಾ, ಅದಕ್ಕೆ ಮಾತಾಡ್ಸ್ಬೇಕು ಅವ್ನ ಜೋಡಿ. ಏನಾದ್ರೂ ಮಾತಾಡಿ ಇಲ್ಲ ಅವ್ನ ಜೋಡಿ ನಾನು. ಎಲ್ಲ ಗಳಿಕಿ ಅಕ್ಕಿ ದೇವಸ್ಥಾನಕ್ಕೆ ಹೋಗ್ಯಾಳ ಅನ್ಸುತ್ತೆ. ಏನು ಸಾಹೇಬ್ರು ನನ್ನೇ ನೆನೆಸ್ತಿತ್ತು. ನಿನ್ ಮಗ ಇನ್ನೂ ಎದ್ದು ಬಂದಿಲ್ಲಲ್ಲ, ಅದಕ್ಕೆ ಕೇಳ್ತಾ ಇದ್ದೆ. ಎಲ್ಲಿ ರಾಮ್ ಮತ್ತೆ ಶ್ಯಾಮ್? ಅದು ಅದು ಶ್ಯಾಮು ಆ ಫ್ಯಾಕ್ಟ್ರಿಗೆ ಹೋಗಿದ್ದಾನೆ, ಆದ್ರೆ ರಾಮು ಇನ್ನು ಮಲ್ಕೊಂಡಿದ್ದಾನ್ರಿ. ಸ್ವಲ್ಪ ನಿನ್ನ ಮುದ್ದಿನ ಮಗನ್ ಕರ್ಕೊಂಡ್ ಬರ್ತೀಯನ, ನಾನು ಮಾತಾಡ್ಸೋದೈತೆ ಒಂದಿಟ. ಯಾಕ್ರಿ? ಯಾಕೇನತ್ತ? ಅವನಿಂದ ಏನಾರ ತೊಂದ್ರೆ ಆಗಿದೆನ? ಅಲ್ಲ, ಏನಾರ ಇದ್ರೆ ಹೇಳ್ರಿ, ನಾ ಎಲ್ಲ ಮಾತಾಡ್ತೇನೆ. ನೀವ್ ಯಾಕೆ ಮಾತಾಡ್ತೀರಿ ಸುಮ್ನೆ? ಇರ್ಲಿ ನಾ ಮಾತಾಡ್ತೀನಿ, ಕರ್ಕೊಂಡ್ ಬರ್ತೀನಿ. ಅದು ಬಿಡ್ರಿ. ಇಕ್ಕಿ ಗೊತ್ತಲ್ರಿ, ಗೌರಿ. ಗೌರಿ ಅವ್ರ ತಂಗಿ. ತಂಗಿ ಆಕಿ ಕಾವೇ ಇದ್ಲಲ್ರಿ ಸಣ್ಣಕ್ಕಿ. ಆಕೇನ ಕಾಣವಳ ಅಂತ ನೋಡ್ರಿ ನಿನ್ನಿಂದ. ಯಾರು ನಮ್ಮ ಮನೆಗೆ ಗೌರಿ ಬರ್ತಾಳ ಅಕ್ಕಿ ಅಂದ್ರೆ ರಂಗವನ್ ಮಗಳು. ಆಕಿ ಅಲ್ಲ, ಅವು ಕಾಲೇಜ್ ಅಂತೇಳಿ ನಮ್ ಇದಕ್ಕೆ ಬರ್ತಿದ್ವಲ್ಲ ಸ್ಕೂಲಿಗೆ. ಆಕಿ ಕಾಲೇಜ್ ನಮ್ ಕಾಲೇಜ್. ಅಂದ್ರ ಜಾತ್ರೆ ದಿನ ಏನಾತಂದ್ರೆ ಎಲ್ಲಾರು ಕೂಡ ಬಂದಾರಂತ. ಎಲ್ಲಾರು ಕೂಡ ಅಲ್ಲೇ ಅದಾರಂತೆ. ಆದ್ರೂ ವಾಪಸ್ ಹೊರ ತಿರುಗಿ ನೋಡಿದ್ರೋಗ ಇಲ್ಲೇ ಇಲ್ಲಂತ. ಆಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಟ್ರಂತ. ಅವ್ರೇನ್ ಅನ್ನಾಗತ್ತಾರಂತ, ತುಂಬಾ ಜನ ಮಿಸ್ಸಿಂಗ್ ಆಗತ್ತಾರ, ಹಂಗಾಗಿ ನಿಮ್ ಮಗಳದು ಏನಾಗೈತೆ ನಮ್ಗ್ ಗೊತ್ತಿಲ್ಲ, ನಮಗ್ ಟೈಮ್ ಕೊಡಿ ನಾವು ಹೇಳ್ತೀವಿ ಅಂತ ಅನ್ನಾಗತ್ತಾರಂತ. ಅದ್ ಏನಂತ ನಮಗೂ ಗೊತ್ತಾಗಲ್ಲ. ಅದಕ್ಕ ನೀ ಬಂದ್ ಸಾವ್ಕಾರ್ ಕಡೆ ಮಾತಾಡಂತಂದೆ. ಆದ್ರ ಹುಡುಗಿ ಏನಂದ್ಲು, ಸರಿ ಅಮ್ಮರ ಬರ್ತೀನಿ ಅಂತ ಅಂದ್ಲ ಅಷ್ಟ. ಸರಿ, ಅದ್ರ ಬಗ್ಗೆ ಮಾತಾಡ್ತೀನಿ ತಗೋಣ. ರಾಮ್ ನಿಂತ್ಕೊ ಇಲ್ಲಿ. ಅಪ್ಪ ಏನಾತಪ್ಪ, ನೀನ್ ಎಲ್ಲಿ ಹೋಗಿದ್ದಿ? ಅದು 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 ಏನಂದ್ರ, ಅದು ಆ, ಅದು ನಾನು ಫ್ರೆಂಡ್ ಮನೆಗೆ ಹೋಗಿದ್ನಾ, ಹಂಗಾಗಿ ನಿಮ್ ಕಡೆ ಸಿಕ್ಕಿಲ್ಲ. ತಡವಡ್ಸಕತ್ತಿ ಅಂದ್ರೆ ಏನ್ ಮಾಡಿ ಬಂದಿ ಹೇಳ. ಏನ್ ಕಿತಾಪತಿ ಮಾಡಿ, ಎಲ್ಲಿ ಏನಾಗೈತಿ? ಹಾ, ಏನಾಗೈತಿ ಹೇಳ ಫಸ್ಟ್. ಏನಾಗಿಲ್ಲಪ್ಪ, ಎಲ್ಲ ಚಲನ ನಡೆಯಕತ್ತೈತಲ್ಲ. ಏನಾಗೈತಿ? ನಾನು ಎಲ್ಲ ಚಲನ ಮಾಡಕತ್ತೀನಿಲ್ಲ. ಫ್ಯಾಕ್ಟ್ರಿ ಮೆಟೀರಿಯಲ್ ಯಾಕೆ ಬಂದಿಲ್ಲಪ್ಪ ಇನ್ನಾದ್ರು? 1.5 ಲಕ್ಷ ರೂಪಾಯಿ ಫ್ಯಾಕ್ಟ್ರಿ ಅಕೌಂಟ್ ಇದ್ದ ತಕೊಂಡಿ ಅಂತ. ಎದಕ್ ತಕೊಂಡಿ? ಅಯ್ಯೋ, ಆ ಅಮೌಂಟ್ ಆಕಿ ಬರ್ಡೇ ಸೆಲೆಬ್ರೇಷನ್ ಯೂಸ್ ಮಾಡಿನಿಲ್ಲ. ಏನ ಗುಣ್ಗುಳಗತಿ ಅಪ್ಪ? ಅದು ಹಾ ಅಪ್ಪ, ಅದು ಹೊರಗಡೆ ಇದು ಇತ್ತಲ್ಲ, ಕಾಂಪೌಂಡ್ ಒಳಗ ಸ್ವಲ್ಪ ಹೋಲ್ ಇದ್ವು. ಆ ಹೋಲ್ ನ ಫಿಲ್ ಮಾಡಕ್ ಹೇಳಿ ನಾನು ಆ ಅಮೌಂಟ್ ನ ಅದಕ್ಕೆ ಯೂಸ್ ಮಾಡ್ಕೊಂಡೆ. ಮುಂದಿನ ವಾರದಾಗ ಅದನ್ನ ಅಷ್ಟು ಮಾಡಿಸ್ತೀನಿ. ಹೋಲ್ ಕಾಂಪೌಂಡ್ನಾಗ ಮೊನ್ನೆ ಹೋಗಿದ್ನಲ್ಲ ನಾನು, ಕಾಂಪೌಂಡ್ ಎಲ್ಲ ಫುಲ್ಲು ಗಿಡ ಎಲ್ಲ ಕ್ಲೀನ್ ಮಾಡ್ಸೈತಿ. ಹ್ಞೂ, ಗಿಡ ಕ್ಲೀನ್ ಮಾಡ್ಸಕ್ಕ 50,000 ರೂಪಾಯಿ ಕೊಟ್ಟಿನಿ. ನೀ ಕೊಟ್ಟಿ, ಮತ್ತೆ ಶ್ಯಾಮ್ ಎದು ಕೊಟ್ಟನ? ಇಲ್ಲಪ್ಪ, ನಾನ ಕೊಟ್ಟಿನಿ. ಬೇಕಾದ್ರೆ ಶ್ಯಾಮ್ ಕೇಳ. ಶ್ಯಾಮ್, ಶ್ಯಾಮ್ ಬಾ ಇಲ್ಲೇ. ಶ್ಯಾಮ್ ನೋಡು ರಾಮ್, ಸುಳ್ಳು ಹೇಳ್ಬೇಡ. ಮತ್ತೆ ನೀನ್ ಏನ್ ಮಾಡ್ಕೊಂಡ್ ಬಂದಿ? ನೀನೇನೋ ಬಾ ಮಾತಾಡಕತ್ತಿ. ಏನಿಲ್ಲ ಅಪ್ಪ, ಕೆಂಪ್ ಬರಾಕತ್ತೈತಿ. ಅಪ್ಪ ನೀರ್ ತಂದು ಕೊಡ. ನಿಂತ್ಕೋ ಇಲ್ಲಿ. ಅಪ್ಪ ಮಾತಾಡ್ಸಕತ್ತಾರಿಲ್ಲ, ಹಂಗೆ ಹಾಕೊಂಡಿ. ಅಲ್ಲ, ಅಪ್ಪ ಕೆಮ್ಮ ಹತ್ತಲ್ಲ ಅದಕ್ಕೆ. ನೋಡು ಶ್ಯಾಮ್, ನಾನು ನಿನ್ನ ಅಬ್ಸರ್ವ್ ಮಾಡಂಗಿಲ್ಲ ಅನ್ಕೊಂಗಿಲ್ಲ. ನಿನ್ನೆಲ್ಲ ಬೈದಲ್ಲೂ ನಾ ಅಬ್ಸರ್ವ್ ಮಾಡಿರ್ತೀನಿ. ನೀನ್ ಎಷ್ಟು ಕುಡ್ಕೊಂಡ್ ಬಂದಿದ್ದಿ? ಅದು ಅಪ್ಪ, ಅದು ಏನಂತಂದ್ರ ಫ್ರೆಂಡ್ಸ್ಗೆ ಬೇಡ ಬೇಡ ಅಂದ್ನ್ಯಾ. ಅವರು ಅವರು ಫೋರ್ಸಬಲಿ ಅದು ಅದು ಫೋರ್ಸಬಲಿ ಕುಡ್ಸಿದ್ರಪ್ಪ. ನೀನು ಶ್ಯಾಮ್ ಇಬ್ರು ಕೂಡ ಹೋಗಿರ್ತಿರಿಲ್ಲ. ಅದೇಂಗ ನಿನ್ನ ಒಬ್ಬನ್ನ ಕುಡಿಸ್ತಾರ, ಅವ್ನ ಯಾಕೆ ಕುಡ್ಸಲ್ಲ? ಯಾಕಪ್ಪ, ಏನ್ ಹಾದಿ ತಪ್ಪಾಗತಿ? ಏನಾಗತೈತಿ ನಿನಗ? ಏನ್ ಕಡಿಮೆ ಐತಿ ಅಂತ ನೀ ಇಂಥ ಚಟಗಳು ಇಳಾಕತ್ತಿ? ಅಪ್ಪ ಅದು ಇಲ್ಲಪ್ಪ, ಇನ್ನೊಮ್ಮೆ ಕುಡಿಯಂಗಿಲ್ಲ. ಅದೇನೋ ಬೈ ಮಿಸ್ಟೇಕ್ ಆಗಿ ಫ್ರೆಂಡ್ಸ್ ಹೇಳಿದ್ರಂತ ಕುಡಿದೆ. ಇನ್ನೊಮ್ಮೆ ಏನಾರು ರಿಪೀಟ್ ಆಗ್ತದೆ, ನಾ ನೋಡು ಏನ್ ಆಕ್ಷನ್ ತಗೋಬೇಕು ಅದನ್ನ ತಗೋಬೇಕಾಗತ್ತ. ಸರಿಯಪ್ಪ. ಆಮೇಲೆ ಶುಗರ್ ಫ್ಯಾಕ್ಟ್ರಿ ಅದು ಮಷಿನ್ ಕೆಟ್ಟೈತಲ್ಲ, ಅದನ್ನ ತರ್ಸಕಂತೇಳಿ ಅಮೌಂಟ್ ಇಸ್ಕೊಂಡಿ ಅಂತಲ್ಲ, ಅದೇ ಎಲ್ಲೋತು? ಅದಪ್ಪ ಐತಿ, ನನ್ ಕಡೆ ಐತ್ಯಾ, ಮುಂದಿನ ವಾರ ತರ್ಸ್ತೇನೆ. ಅಯ್ಯೋ, ಆ ರೊಕ್ಕದ್ಲೆ ಕಾರ್ ತಗೊಂಡಿನ, ಆಕಿ ಕಾರ್ ಗಿಫ್ಟ್ ಮಾಡಿನಲ್ಲ. ಹೆಂಗಪ್ಪ ಸುಳ್ಳೆಕ್ಕ ಹೇಳಿ ಇದೆಲ್ಲ ಹೆಂಗ್ ಗೊತ್ತಾತಿ ಇವ್ರಿಗೆ? ಏನೋ ಗುಡ್ಗುಡಗತಿ? ಏನಿಲ್ಲಪ್ಪ, ಏನು ಗುಡ್ಗುಡಗತ್ತಿಲ್ಲ. ಅದ ಹೇಳಿದ್ನಲ್ಲ, ಅದು ಮಟೀರಿಯಲ್ ಅಡ್ವಾನ್ಸ್ ಅಂತ ಕೊಟ್ಟಿನಿ. ಆ ಅಡ್ವಾನ್ಸ್ ನಾಳೆ ಕೊಡ್ತಾನೋ ನಾಡಿದ್ದು ಕೊಡ್ತಾನೋ. ಅದ್ಯಾ ಕಂಪ್ನಿನಪ್ಪ ನಮ್ಮ ಕಡೆ ಅಡ್ವಾನ್ಸ್ ಲಗುನ ಇಸ್ಕೊಂಡು ಆಮೇಲೆ ರೊಕ್ಕ ಕೊಡದೇ ಇರೋದು? ಅದೆಂತ ಕಂಪ್ನಿ? ನಂಗೂ ಒಂದಿಟ್ಟು ತೋರಿಸು, ನಾನು ಮಾತಾಡ್ತೀನಿ ಅವ್ರ ಜೊತೆ. ಅದು ಅಪ್ಪ, ಫೋನ್ ನಂಬರ್ ಫ್ಯಾಕ್ಟ್ರಿ ಒಳಗೆ ಇಟ್ಟು ಬಂದಿನ, ನಾಳೆ ತೊಗೊಂಡ್ಬರ್ತೀನಿ ಆಯ್ತಲ್ಲ. ನೀನು ತಡವಡ್ಸೋದು ನೋಡಿದ್ ನನಗೆ ಯಾಕೋ ಡೌಟ್ ಬರಾಕತ್ತೈತಿ. ಏನಾಗೈತಿ ಹೇಳು? ಏನಿಲ್ಲಪ್ಪ, ಏನಿಲ್ಲ. ಬೇಕಾದ್ರೆ ನೋಡು, ನಾಳೆ ತರಿಸ್ಕೊಡ್ತೀನಿ. ಈಗ ಅರ್ಜೆಂಟ್ ಹೋಗೋದೈತಿ ಇದು. ಸರಿ,
ನಾಳೆಗೆ ಅದ್ರ ಲೆಕ್ಕ ಏನೈತಿ ಎಲ್ಲ ಕೊಡಿಸು, ಆಮೇಲೆ ಫ್ಯಾಕ್ಟ್ರಿದು ಬೇಗ ರೆಡಿ ಆಗ್ಬೇಕು ನೋಡು. ಹಾಂ ಸರಿಪ್ಪ, ಸರಿ ತುಂಗ, ನಾನು ಹೊರಗೆ ಹೋಗಿರ್ತೀನಿ. ಆಮೇಲೆ ಗೌರಿ ತಂಗಿ ಹೆಸರು ಏನದ? ಕಾವ್ಯ ಅಲ್ಲ? ಇವತ್ತು ಟ್ರಸ್ಟ್ ಅಂತ ಕೇಳ್ತೀನಿ, ಯಾಕಂದ್ರೆ ಎಲ್ಲ ತದಲ್ಲೂ ಕ್ಯಾಮ್ರಾ ಇಟ್ಟಿರ್ತಾರ ಅಲ್ಲಿ. ಅವ್ರ ಜೊತೆ ಮಾತಾಡಿ ಒಂದು ಮಾತು ಏನಾಗೈತೆ ಅಂತ ಕೇಳ್ಕೊಂಡು ನಿಮ್ಗೆ ಆಮೇಲೆ ಹೇಳ್ತೀನಿ. ಅದೇ ಆಕಿ ಪೊಲೀಸ್ ಕಂಪ್ಲೇಂಟ್ ಕೊಟ್ಟ ಅಂತ. ಆದ್ರೆ ಅವ್ರು ಏನಂದ್ರಂತ, ಈಗ ಪ್ರೆಸೆಂಟ್ ನಮ್ಮ ತಾಲೂಕೊಳಗೆ ಮತ್ತು ನೀನು ಜಾತ್ರೆಗೆ 5 ಜನ ಹುಡುಗಿಯರು ಕಲ್ತಾಳ ಅಂತ. ಆಮೇಲೆ ಏನಂತ, ಇಡೀ ನಮ್ಮ ತಾಲೂಕೊಳಗೆ 24 ಹುಡುಗಿಯರು ಕಳ್ತನ ಆಗ್ಯಾರಂತ. ಅದ್ರಾಗ 3 ಹುಡುಗಿಯರು ಸಿಕ್ಕಾರಂತ ಅಂತ ಹೇಳಾಕತ್ತಿದ್ರು. ಅದಕ್ಕೆ ಹುಡುಗಿಯರು ಭಾಳ ಹುಷಾರಾಗಿ ಇಡ್ರಿ ಅಂತೇಳಿ ಏನೋ ಅನ್ನಕತ್ತಿದ್ರಂತ. ಹೌದಾ? ಅಲ್ಲೋ ಇವ್ವ, ಏನು ಮಾಡ್ತಾರೆ ಇವ ಹುಡುಗಿಯನ್ ಕರ್ಕೊಂಡೋಗಿ? ಪಾಪ ಹಳೆ ಕೂಸ್ಕೊಳ್ಳವು. ಹ್ಞೂ ಅತ್ತೆ, ಕೇಳಿದಾಗಿಂದ ನನಗೂ ತಲೆ ಔಟ್ ಆಗಿಬಿಟ್ಟೈತೆ ನೋಡು. ಎಲ್ಲಿ ಕರ್ಕೊಂಡೋಗ್ಯಾರೋ, ಏನು ಮಾಡ್ಯಾರೋ? ಈ ಕೂಸನ್ನ ಕರ್ಕೊಂಡು ಬಿಡಂಗಿಲ್ಲ ಅಂದ್ರೆ ಹೆಂಗೆ ಅಂತಿನ್ನ. ನಿನ್ನೆ ಜಾತ್ರೆಗೆ ಭಾಳ ಜನ ಹುಡುಗಿಯರು ಕಳ್ದಾರಂತ್ರಿ. ಇವ ಕಾಲು ಭಾಳ ಕೆಡಾಕತ್ತೈತೆ ನೋಡು. ಹೆಂಗೆ ಹುಡುಗಿಯರನ್ನ ಕಾಪಾಡ್ಬೇಕು ಅನ್ನೋದೇ ಗೊತ್ತಾಗಲ್ಲ ಈಗಂತರೂ. ಸರಿ ಸರಿ, ನಾ ಅದ್ರ ಬಗ್ಗೆ ನೋಡ್ಕೊಂತಿದ್ದು. ಆಶಾ, ಆಶಾ ನಿಂತ್ಕೊ ಇಲ್ಲ. ಹೇಳಮ್ಮಲ್ಲ, ಏನತ್ತ? ಏನವ ನಿನ್ನ ಸಣ್ಣ ಮಗಳಿನ ಕಳ್ಕೊಂಡ ಅಂತಲ್ಲ? ನನ್ನ ಸಣ್ಣ ಮಗಳ ಇಲ್ಲಲ್ಲ, ಮನೆಗೆ ಅದಾಳ. ಅಯ್ಯ, ಗೌರಿ ತಂಗಿ 3ನೇದಕ್ಕಿ. ಅವ್ರು ರಂಗವನ್ ಮಕ್ಳ, ನನ್ನ ಮಕ್ಳ ಹೆಂಗಕ್ಕಾರ? ಅದು ಕಾವ್ಯನ? ಹೌದು, ಮನೇನ ಜಾತ್ರೆಗ ಕಳ್ಕೊಂಡ ಅಂತ. ನಂಗೂ ಬಾ ಬೇಜಾರತ್ತ, ಹುಡ್ಕಾಕತ್ತೀನಿ. ಯಾರ ಜೋಡಿ ಓಡೋಗ್ಯಾಳೋ ಏನೋ. ಇಷ್ಟು ಚಿಕ್ಕ ವಯಸ್ಸಿನಾಗ ನಮಗೆ ಹೇಳಿದ್ರೆ ನಾವು ಮದುವೆ ಮಾಡ್ಕೊಡ್ತಿದ್ದಿಲ್ಲ. ಅಲ್ಲ, ಏನು ಕಡಿಮೆ ಮಾಡಿದ್ದೆ ನಾನು? 3 ಹೊತ್ತು ಊಟ ಹಾಕ್ತಿದ್ದೆ, 3 ಹೊತ್ತು ಅಡಿಗೆ ಮಾಡ್ತಿದ್ದೆ, ಅವ್ರಿಗೋಸ್ಕರನ ದುಡಿಯಾಕತ್ತಿದ್ದೆ. ಅದು ಅಲ್ಲಿ ಎಂತ ಚಲೋ ಸ್ಕೂಲ್ ಸೇರಿಸಿದ್ದೆ ನಾನು. ಅಷ್ಟೆಲ್ಲ ಚಲೋ ಸ್ಕೂಲ್ ಸೇರಿಸಿ ಅಲ್ಲ, ವರ್ಷಕ್ಕೆ 1 ಲಕ್ಷ ರೂಪಾಯಿ. ಈಗ 1 ಲಕ್ಷ ರೂಪಾಯಿನೂ ಹಾಳಾಗಿ ಹೋಯ್ತು ನಂದು. ಎಂತ ಪರಿಸ್ಥಿತಿ ಅಲ್ಲ ನನಗೆ. ಮತ್ತೆ ಹುಡುಕ್ಬೇಕು ಅವ್ರನ್ನ. ನನ್ನ ಮಕ್ಳ ಮೇಲೆ ಎಷ್ಟು ಜೀವಿದ್ದೆ ಗೊತ್ತ ನಾನು. ಆಕಿ ರಂಗವನ್ ಮಗಳು ಅಂತ ಅನ್ಕೊಂತಿದ್ದಿಲ್ಲ ನಾನು. ಆಕಿನ ಮಗಳು ಅಂತ ಅನ್ಕೊಂತಿದ್ದಿಲ್ಲ ನಾನು. ಎಲ್ಲರಿಗೂ ಒಂದೇ ತರ ನೋಡ್ತಿದ್ದೆ. ಆದ್ರೂ ಒಂದ್ ಮಾತು ಹೇಳಲ್ಲ ಹೋಗ್ಯಾಳ ನೋಡು. ಯಾರಿಗ್ ಗೊತ್ತು, ಓಡಿಗಳು ಏನ್ ಕಳ್ಕೊಂಡವಳು. ಅಲ್ಲ, ಕಳ್ಕೊಂಡಿದ್ರ ಇಲ್ಲೇ ಸಿಕ್ತಿದ್ಲಿಲ್ಲ. ಅದಂಗ ಇಷ್ಟು ಹುಡ್ಕ್ಯಾಡಿದ್ರು ಸಿಗವಳು. ನನಗೆ ಯಾಕೋ ಓಡೆಗಾಳ ಅನ್ಸ್ತದ. ಅಯ್ಯವ್ವ, ಅದಂಗೆ ಕೇಳ್ತಿ ಇವ, ನೀನು ಹೋಗ್ಬೇಕು ತಾಯಿಯಾಗಿ. ಉಣಿವ, ಈ ತಾಯಿ ಸಂಕಟ ಯಾರು ಕೇಳಾರದಾರ? ಎಷ್ಟು ಬೇಜಾರಾಗುತ್ತಂದ್ರ ಅಷ್ಟು ಬೇಜಾರಾಗುತ್ತೈತಿ. 3 ದಿನ ಆತ ಊಟನೂ ಉಂಡಿಲ್ಲ. ನಂಗ ಜೀವ ಜಲ್ಲ ಅನ್ಸಕತ್ತೈತಿ ಊಟ ಬಿಟ್ಟು. ನಿನ್ನೆ ಹುಗ್ಗಿ ಅನ್ನ ಸಾರು ಮಾಡಿದೆ. ಅಲ್ಲ, ಮಕ್ಳು ಕಳ್ದ ಅಂತಿ, ಹುಗ್ಗಿ ಅನ್ನ ಸಾರು ಎಲ್ಲ ಮಾಡಿ ಅಂತಿ. ಏನ್ ಮಾಡುದು? ಮಕ್ಳು ತರಲ್ವ, ಮಕ್ಳಿಗೆ ಯಾರು ಮಾಡ್ಬೇಕಲ್ಲ. ಅಕ್ಕ ಬಿಕ್ ಹೋಗ್ಯಾ ಅಂತ ಹೆಂಗ್ ಕರ್ಕೊಂತ ಕುಂದ್ರಕ್ಕಾಗುತ್ತ? ಆದ್ರೂ ಬಾ ಸಣ್ಣಕ್ಕೆದ, ಅದ ಹೆಂಗ್ ಹೇಳ್ತಿ ಇವ ಬ್ಯಾರೆ ಚಡಿ ಹೋಗ್ಯಾ ಅಂತೆ. ಹಣೆ ಬರ. ಸರಿ, ನಂಗೆ ಫ್ಯಾಕ್ಟ್ರಿ ಗೊತ್ತಾಗ, ನಾ ಬರ್ತೀನಿ. ಇವ ಬಾಯಿ ಐತೆ ಬಚ್ಚಲೈತಿ. ಇವ 6 ಸಣ್ಣ ಕೂಸು ಕಳ್ದ ಅಂತ ಹೇಳೋದು ಬಿಟ್ಕೊಟ್ಟ ಓಡಿಗ್ಯಾಳ ಅಂತೇಳಿ ಇವಕಿ ಇದು ಎಂತ ಅಡಿಬಿಟ್ಟಿ ತಾಯಿ ಐತಿ ಇವ ಇದು. ನಾ ಹೋಗ್ಯಾ ಅಂತ ಖುಷಿಯಿಂದ ಆದ್ರೆ ಈಕೆ ಬಂದ್ ಎಲ್ಲ ಗೆಳ ಏನ್ ಅಡಗತ್ತ. ನಾನ್ ಕೆಲಸದಾಗ ನಾ ಅದೀನಿ.